ಕ್ರೈಸ್ತಲೊಳ್ಬದ ಈ ವರ್ಲ್ಡ್ನಲ್ಲಿ ಅಂದರೆ ಈ ಸಂಸಾರದಲ್ಲಿ ಭಾಳ ಸಭೆಗಳಿದೆ. ನ್ಯೂ ಲೈಫ್ ಇದೆ, ಯೋವಾ ವಿಟ್ನೆಸ್ ಇದೆ, ಪ್ರೊಟೆಸ್ಟೆಂಟ್ ಇದೆ, ಆದರೆ ನಮ್ಮದು ಕ್ಯಾಥಲಿಕ್ ಇದೆ. ಆದರೆ ಅವರಿಗೆ ಕಂಪೇರ್ ಮಾಡಿದ್ರೆ ನಾವು ಫುಲ್ ಟೋಟಲಿ ಹಿಂದ್ಗಡೆ ಇದ್ದೇವೆ ಕ್ಯಾಥಲಿಕರು. ಆದರೆ ಅವರಲ್ಲಿ ಆತ್ಮಿಕವಾಗಿ ಉಜ್ಜೀವನವಿದೆ. ಅವರು ಸುವಾರ್ತೆ ಸಾರ್ತಾರೆ ಮತ್ತು ಸತ್ಯದಲ್ಲಿ ಜೀವಿಸ್ತಾರೆ ಮತ್ತು ಸಾಕ್ಷಿಯಾಗಿ ನಿಲ್ತಾರೆ. ಎಲ್ಲೋ ಹೋಗಿ ಸ್ಟ್ರೀಟ್ ಪ್ರೀಚಿಂಗ, ಎಲ್ಲಾದರೆ ಮನೆ ಮನೆ ಹೋಗಿ ಅವ್ರು ಸುವಾರ್ತೆ ಸಾರ್ತದೆ ನೋಡಿದ್ದೇನೆ ನಾನು. ಆದರೆ ನಮ್ಮ ಕ್ಯಾಥಲಿಕ್ ಸಭೆಯಲ್ಲಿ ಅದು ಯಾಕಿಲ್ಲ? ಮತ್ತು ಬಲಿಪೂಜೆದಲ್ಲಿ ಒಂದು ವಾಕ್ಯ ಇರುತ್ತೆ ಲಾಸ್ಟ್, ಹೋಗಿರಿ ಶುಭವಾರ್ತೆಯನ್ನು ಸಾರಿರಿ ಅಂತ. ಈ ಶುಭವಾರ್ತೆಯನ್ನು ಸಾರಿ ಅಂತ ಹೇಳ್ತಾರೆ, ಅವರೇ ಇಂದು ನಮಗೆ ಎಳಿತಾರೆ. ಎರಡಕ್ಕೂ ಕಾರಣ ಏನಂತ? ಒಳ್ಳೆ ಪ್ರಶ್ನೆನೇ. ನೋಡೋಣ, ಫಸ್ಟ್ ನಾನು ಉತ್ತರ ಕೊಡ್ತೀನಿ. ಅದೇನಾದ್ರು ಫ್ಲಾಪ್ ಆಗಿ ಹೋದರೆ ನೀವು ಉತ್ತರ ಕೊಡ್ಬೋದು. ಸೊ ಯೇಸು ಕ್ರಿಸ್ತರು ನಮ್ಮನ್ನು ಕರೆದಿರೋದು ಫಾಲೋ ಮೀ ಅಂತ, ನನ್ನನ್ನು ಹಿಂಬಾಲಿಸಿ ಅಂತ ಹೇಳಿದ್ದಾರೆ. ಸೊ ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ಹೋಗಬೇಕಷ್ಟೇ. ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ಲಿಕ್ಕಿರ್ತಕ್ಕಂಥ ಕಂಡೀಷನ್ಸ್ ಇಷ್ಟೇ: ಡಿನೈ ಯುವರ್ ಸೆಲ್ಫ್, ಟೇಕ್ ಅಪ್ ಯುವರ್ ಕ್ರಾಸ್ ಆ್ಯಂಡ್ ಫಾಲೋ ಮೀ. ಜೀಸಸ್ ಹೇಳಲಿಲ್ಲ ಫಾಲೋ ಕ್ಯಾಥಲಿಕ್ ಚರ್ಚ್, ಫಾಲೋ ಪ್ರೊಟೆಸ್ಟೆಂಟ್ ಚರ್ಚ್, ಫಾಲೋ ಅನದರ್ ಚರ್ಚ್, ಆ ಥರ ಏನೂ ಹೇಳಲಿಲ್ಲ. ಫಾಲೋ ಚರ್ಚ್ ಅಂತ ಹೇಳಲಿಲ್ಲ, ಸಭೆಯನ್ನು ಫಾಲೋ ಮಾಡಿ ಅಂತೆಲ್ಲೂ ಹೇಳಲಿಲ್ಲ ಯೇಸು. ಯೇಸು ಹೇಳಿದ್ದು ಫಾಲೋ ಮೀ. ನೀವು ಯಾವುದಾದ್ರೂ ಸಭೆಯಲ್ಲಿ ಇರಿ, ಆದರೆ ಯೇಸುವಿನ ಸಭೆಯಲ್ಲಿ ಇರಬೇಕು, ಯೇಸುವಿನ ದೇಹದಲ್ಲಿ ಒಂದಾಗಿರಬೇಕು, ವಿಶ್ವಾಸದ ಮುಖಾಂತರ ಮಾತ್ರ, ಇನ್ ಕ್ರೈಸ್ಟ್. ಅದಾದ ನಂತರ ನಾವು ಫಾಲೋ ಮಾಡಬೇಕಾಗಿರೋದು ಜೀಸಸ್ನ ಫಾಲೋ ಮಾಡಲಿಕ್ಕೆ ಯೇಸು ಹೇಳಿದ ಹಾಗೆ ಹೋದರೆ ಆಯಿತು. ಅಲ್ಟಿಮೇಟ್ ನಾವು ಸ್ವರ್ಗ ರಾಜ್ಯ ತಲುಪಬೇಕು, ಯೇಸುವಿನ ಜೊತೆಗೆ ಪ್ರತಿದಿನ ಜೀವಿಸ್ಲಿಕ್ಕೆ ಆಗಬೇಕು. ಅದರಿಂದ ನಾವು ಯಾವ ಒಂದು ಡಿನಾಮಿನೇಷನ್ ಅಥವಾ ಚರ್ಚಲ್ಲಿ ಇದ್ದೀವಿ ಅಂತ ಥಿಂಕ್ ಮಾಡದೆ, ನಾವಿರುವ ಡಿನಾಮಿನೇಷನ್ನ ಇನ್ನೊಂದು ಡಿನಾಮಿನೇಷನ್ ಜೊತೆಗೆ ಕಂಪೇರ್ ಮಾಡೋದೇ ತಪ್ಪು. ಆ ಕಂಪ್ಯಾರಿಸನ್ಗೆ ಹೋಗಬಾರ್ದು. ಯಾಕೆ ಅಂದರೆ ಪ್ರತಿಯೊಂದು ಡಿನಾಮಿನೇಷನಲ್ಲಿ ಅಥವಾ ಸಭೆಗಳಲ್ಲಿ ಬೇಕಾದಷ್ಟು ಕುಂದುಕೊರತೆಗಳಿದೆ. ಕುಂದುಕೊರತೆ ಇಲ್ಲದೆ ಇರೋದು ಒಂದೇ ಒಂದು, ಅದು ಯೇಸು ಕ್ರಿಸ್ತರು ಮಾತ್ರನೇ. ಯೇಸುವಿನಲ್ಲಿ ದೈವತ್ವದ ಸಂಪೂರ್ಣತೆ ಇದೆ. ಪ್ರತಿಯೊಂದರಲ್ಲೂ ಸಭೆಗಳು ಅಂತ ಏನು ಹೇಳ್ತೀವೋ, ಪ್ರತಿಯೊಂದು ಸಭೆಗಳಲ್ಲೂ ನಾವು ಕುಂದುಕೊರತೆಗಳನ್ನು ನೋಡಲಿಕ್ಕಾಗ್ತದೆ. ಪರ್ಫೆಕ್ಟ್ ಆಗಿರೋ ಚರ್ಚ್ ಅಂತ ಯಾವುದೂ ನಮಗೆ ಈ ಭೂಮಿ ಮೇಲೆ ನಮ್ಮ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಯೇಸು ಎಲ್ಲೂ ಹೇಳಲಿಲ್ಲ ಫಾಲೋ ದ ಚರ್ಚ್ ಅಂತ ಹೇಳಲಿಲ್ಲ. ಯೇಸು ಹೇಳ್ತಾರೆ ಫಾಲೋ ಮೀ ಅಂತ. ಅದರಿಂದ ನಾವು ಯೇಸುವನ್ನು ಹಿಂಬಾಲಿಸೋಣ. ಇನ್ನು ನೀವು ಕೇಳಿರೋ ಪ್ರಶ್ನೆಗೆ ಒಂದು ಉತ್ತರವಾಗಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ಗೆ ಹೇಳೋದಾದರೆ, ನೋಡಿ, ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಮುಖ್ಯವಾಗಿ ಬಲಿಪೂಜೆ ಇದೆ, ಸಂಸ್ಕಾರಗಳಿದೆ, ಅನೇಕ ಧಾರ್ಮಿಕ ಆಚಾರ ವಿಚಾರಗಳು, ಸಂಪ್ರದಾಯಗಳು ಎಲ್ಲ ಇದೆ. ಆದರೆ ಶುಭ ಸಂದೇಶ ಅಂತಕ್ಕಂಥ ಒಂದು ವಿಷಯ, ಗಾಸ್ಪಲ್, ಅದನ್ನು ಸಾರುವ ವಿಷಯ ತುಂಬ ಕಡಿಮೆ. ಆ ಒಂದು ಕಾರಣಕ್ಕೋಸ್ಕರ ನಮಗೆ ಸಾರಲಿಕ್ಕೆ ಏನಿದೆ? ಏನೂ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಬೈಬಲ್ನಲ್ಲಿ ನಾವು ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾಗಿ ಬದುಕಲಿಕ್ಕೆ, ಯೇಸುವನ್ನು ಫಾಲೋ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಪಸ್ಟಾಲಿಕ್ ಟೀಚಿಂಗ್ಸ್. ಎಲ್ಲಿ ಸಿಗುತ್ತೆ ಅಪಸ್ಟಾಲಿಕ್ ಟೀಚಿಂಗ್? ಅಪಸ್ಟಾಲಿಕ್ ಲೆಟರ್ಸಲ್ಲಿ ಸಿಗುತ್ತೆ. ಅಪಸ್ತೋಲರ ಬೋಧನೆಗಳು ಬೇಕು ನಾವು ಯೇಸುವನ್ನು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಲಿಕ್ಕೆ ಮತ್ತು ಶುಭ ಸಂದೇಶ ಸಾರಲಿಕ್ಕೆ, ಆ ಒಂದು ಪ್ಯಾಷನ್ನಲ್ಲಿ ಬದುಕಲಿಕ್ಕೆ. ಅಪಸ್ತೋಲರ ಬೋಧನೆಗಳು ನಮಗೆ ಎಲ್ಲಿ ಸಿಗುತ್ತೆ? ಬೈಬಲಲ್ಲಿ, ಪತ್ರಿಕೆಗಳಲ್ಲಿ ಸಿಗುತ್ತೆ. ಈಗ ನಾವು ಕಥೋಲಿಕರಾದ ನಮ್ಮಲ್ಲಿ ಎಷ್ಟು ಜನ ಈ ಪತ್ರಿಕೆಯನ್ನು ಓದಲಿಕ್ಕೆ ಆಸಕ್ತಿ ಇದೆ, ಅದರಲ್ಲಿರುವ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದೆ? ನಮ್ಮ ಆಸಕ್ತಿ ಪೂರ್ತಿ ಅದ್ಭುತ, ರೋಗ ಸೌಖ್ಯ, ಆಶೀರ್ವಾದ, ಬಿಡುಗಡೆ ಇಂಥದ್ರಲ್ಲೇ ಇರೋದರಿಂದ ಪವಿತ್ರಾತ್ಮನ ಅಭಿಷೇಕದ ವಿಷಯ ಇರ್ಬೋದು, ವಿಶ್ವಾಸದಲ್ಲಿ ಬೆಳೆಯುವಂಥ ವಿಷಯ ಇರ್ಬೋದು, ನಿತ್ಯ ಜೀವದ ವಿಷಯ ಇರ್ಬೋದು, ಪರಿಶುದ್ಧತೆ ವಿಷಯ ಇರ್ಬೋದು, ಈ ವಿಷಯದಲ್ಲಿ ನಾವು ಆಸಕ್ತರಲ್ಲ. ಅದರಿಂದ ಆ ರೀತಿ ಪತ್ರಿಕೆಗಳು ನಮ್ಮಲ್ಲಿ ಬೋಧನೆ ಆಗ್ತಾ ಇಲ್ಲ, ಅದೊಂದು ದೊಡ್ಡ ಟ್ರ್ಯಾಜಿಡಿ.
ಅದರಿಂದನೇ ಆ ಒಂದು ಪ್ಯಾಷನ್, ಯೇಸುವಿಗಾಗಿ ಜೀವಿಸಬೇಕು, ಶುಭ ಸಂದೇಶ ಸಾರಬೇಕು ಅಂತಕ್ಕಂಥ ಒಂದು ಪ್ಯಾಷನ್ ನಮಗೆ ಬರ್ತಾ ಇಲ್ಲ. ಬೇರೆ ಸಭೆಗಳಲ್ಲಿ ಅದು ಹೆಚ್ಚು ಬೋಧನೆ ಆಗ್ತಾ ಇದೆ, ಪತ್ರಿಕೆಗಳು, ಅದರಿಂದ ಅಲ್ಲಿ ಒಂದು ಉಜ್ಜೀವನ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕಥೋಲಿಕ ಸಭೆಯಲ್ಲಿ ಏನೂ ಆಗ್ತಾನೇ ಇಲ್ಲ ಅಂತ ಹೇಳಿದರೆ ತಪ್ಪಾಗುತ್ತೆ, ಆಗ್ತಾ ಇದೆ, ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರಿಂದ ಇನ್ನು ಹೆಚ್ಚು ಪ್ರಮಾಣದಲ್ಲಿ ದೇವರು ಬಯಸ್ತಾ ಇದ್ದಾರೆ, ಆಗಬೇಕಷ್ಟೇ. ಕಂಪೇರ್ ಮಾಡೋದು ವೇಸ್ಟ್, ಏನು ಪ್ರಯೋಜನ ಇಲ್ಲ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಆಮೇಲೆ ಸಂಜಿತ್ ಬ್ರದರ್ ಹೇಳ್ತಾ ಇದ್ರು, ಹೋಗಿ ಶುಭ ಸಂದೇಶ ಸಾರಿರಿ ಅಂತ ಹೇಳ್ತಾರೆ, ಆದರೆ ಬಿಡಲ್ಲ ಅಂತ. ಶಿಜು ಬ್ರದರ್ ಸಾರ್ತಾ ಇದ್ದಾರಾ? ನಿಮ್ಮನ್ನೇ ಕೇಳ್ತಾ ಇರೋದು, ನಿಮ್ಮ ಎಲ್ಲರನ್ನೂ ಕೇಳ್ತಾ ಇರೋದು, ಸಾರ್ತಾ ಇದ್ದಾರಾ? ಅವರು ಪ್ಯಾರಿಷಲ್ಲಿದ್ದಾರಾ ಅಥವಾ ಹೊರಗಡೆ ಇದ್ದಾರಾ? ಆಗ್ತಾ ಇದೆಯಾ, ಆಗಲ್ವೋ? ನೀವು ನಿಜವಾಗ್ಲೂ ಇದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೋಬೇಕು. ಈಗ ಅಲ್ಲೆಲ್ಲ ದ್ವಾರಗಳು ತೆರೆಯಲ್ಪಟ್ಟಿದೆ ಅಂತ ನಾವು ಹೇಳ್ತಾ ಇಲ್ಲ. ಈಗ ಅಲ್ಲಿ ಕೂಡ ಧರ್ಮಕೇಂದ್ರದಲ್ಲೂ ಕೂಡ ಸುಮಾರು ಮುಳ್ಳುಗಳಿದೆ. ಆದರೆ ನಾವು ನಿಜವಾಗ್ಲೂ ದೇವರ ಜೊತೆ ಇದ್ದು ನಮ್ಮ ಒಳಗಡೆ ಶುಭ ಸಂದೇಶ ಅನ್ನೋದು ನಾನು ಮಾಡಲೇಬೇಕು, ಯಾಕಂದರೆ ಅವರು ನನಗಾಗಿ ಏನು ಮಾಡಿದ್ದಾರೆ ಅನ್ನುವ ಕನ್ವಿಕ್ಷನಲ್ಲಿದ್ದರೆ, ನನಗೆ ನಿಜವಾಗ್ಲೂ ಅದು ನನ್ನ ಜೀವನದ ಗುರಿ ಆದರೆ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಬರುವ ತೊಂದರೆಗಳನ್ನು ನಮ್ಮನ್ನು ಕರದಾತನು ಡೀಲ್ ಮಾಡ್ಕೊಳ್ತಾರೆ. ನೀವಿರುವ ಜಾಗದಲ್ಲಿ ಆ ಗುರುಗಳ ಮುಖಾಂತರವಾಗಿಯೇ ನಿಮಗೆ ಶುಭ ಸಂದೇಶದ ಬಾಗಿಲು ಆ ಧರ್ಮ ಕೇಂದ್ರದಲ್ಲಿ ದೇವರೇ ಓಪನ್ ಮಾಡಿ ಕೊಡ್ತಾರೆ. ಯಾಕೆಂದರೆ ಅವರ ಧರ್ಮ ಕೇಂದ್ರದಲ್ಲೂ ಅವ್ರಿಗೆ ಯಾವುದೂ ತೊಂದರೆ ಇಲ್ಲ. ನನ್ನ ಧರ್ಮ ಕೇಂದ್ರದಲ್ಲೂ ಕೂಡ ಪ್ರಾರ್ಥನೆಗೆ ಅಂತ ಹೋದಾಗ ಇದುವರೆಗೂ ಯಾವುದೂ ಬಾಗಿಲು ಮುಚ್ಚಲಿಲ್ಲ. ಸೊ ಹಾಗಾಗಿ ಕೆಲವು ಕಡೆ ಇರ್ಬೋದು ತೊಂದರೆ. ಸೊ ಅದಕ್ಕಾಗಿ ನಾವು ಟ್ರೈ ಮಾಡೋಣ. ಆ ಡೋರ್ ಓಪನ್ ಮಾಡಿದರೆ ನೆಕ್ಸ್ಟ್ ಡೋರನ್ನ ನಾಕ್ ಮಾಡೋಣ, ದೇವ್ರು ಯಾವುದಾದ್ರೂ ಒಂದು ಓಪನ್ ಮಾಡ್ತಾರೆ. ಪ್ರೈಸ್ ಲಾರ್ಡ್ ಬ್ರದರ್. ಇದಕ್ಕೆ ಸಾಕ್ಷಿ ನಮ್ಮ ಊರಲ್ಲಿದ್ದ ಪ್ರಾರ್ಥನೆ ಕೂಟ. ಇದೇ ರೀತಿ ನಮ್ಮ ಧರ್ಮ ಕೇಂದ್ರದಲ್ಲಿ ಗುರುಗಳ ವಿರೋಧ ಇತ್ತು, ತುಂಬ ಕಷ್ಟ ಆಗಿತ್ತು. ನಿರಂತರವಾಗಿ ಒಂದು 5 ವರ್ಷ ನಾವು ಪ್ರಾರ್ಥನೆ ಮಾಡಿದ ಫಲವಾಗಿ ಬೀದಿನಲ್ಲಿ, ಬಾಡಿಗೆ ಮನೆಯಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ದೋ, ಕಾನ್ವೆಂಟಲ್ಲಿ ರಿಕ್ವೆಸ್ಟ್ ಮಾಡಿ ಪ್ರಾರ್ಥನೆ ನಡೆಸ್ತಾ ಇದ್ದೋ, ಎಲ್ಲೆಲ್ಲೋ ಒಂದು ಪ್ರಾರ್ಥನೆ ಮಾಡೋವಂಥ ಒಂದು ಸಂದರ್ಭದಲ್ಲಿ ಕೊನೆಗೆ ಗುರುಗಳು ಚರ್ಚ್ ಒಳಗಡೆ ಕರೆದು ಪ್ರಪ್ರಥಮವಾಗಿ ಶಿಜು ಬ್ರದರ್, ಆಂಥೋನಿ ಬ್ರದರೇ ನಮ್ಮ ಊರಿನಲ್ಲಿ ಸುವಾರ್ತೆ ಸಾರಿದ್ದು ನಮ್ಮ ಚರ್ಚಲ್ಲಿ, ಮರಿಯಾಪುರ ಮೌಂಟ್ ಕಾರ್ಮೆಲ್ ಚರ್ಚಲ್ಲಿ. ಇದು ನಮಗೆ ಸಾಕ್ಷಿ. ಅಂದರೆ ದಾಹ ಯಾರಿಗೂ ಇರಬೇಕು? ದಾಹ ಇದ್ದರೆ ದೇವರಲ್ಲಿ ಕಾರ್ಯ ಮಾಡ್ತಾರೆ. ಅವ್ರು ದಾಹದಿಂದ ಏನು ಮಾಡಿದರು? ಅಯ್ಯೋ ನಮಗೆ ಎಲ್ಲೂ ಬಿಡ್ತಾ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಮನೇಲಿ ಕೂತ್ಕೊಂಡು 2-3 ಜನ ಸೇರಿ ಒಳ್ಳೆ ರೀತಿಯಲ್ಲಿ ಉಪವಾಸವಿದ್ದು ದೇವರ ವಾಕ್ಯ ಓದಿ ಧ್ಯಾನ ಮಾಡಿ ಸ್ತುತಿಸಿ ಆರಾಧನೆ ಮಾಡಿ ಪವಿತ್ರಾತ್ಮ ಭರಿತ ಪ್ರಾರ್ಥನೆ ಮಾಡ್ತಾ ಕಾಲಗಳದ್ರು. ಅದರ ಫಲ ದೇವರು ಕೊಡ್ತಾರೆ ಖಂಡಿತವಾಗ್ಲೂ. ಇದು ದೇವರ ಕಾರ್ಯ. ಶುಭ ಸಂದೇಶ ಪಡೋದು ಪವಿತ್ರಾತ್ಮ ಮಾಡುವಂಥ ಕಾರ್ಯ ಮನುಷ್ಯರ ಮುಖಾಂತರವಾಗಿ. ಅದರಿಂದ ದೇವರಿಗೆ ಬೇಕಾಗಿರೋದು ಜ್ಞಾನ ಇರುವವರಲ್ಲ, ದಾಹ ಇರುವವರು. ಪ್ರೈಸ್ ಲಾರ್ಡ್ ಬ್ರದರ್. ಸೊ ಇವಾಗ ಹಲವಾರು ರಿಟ್ರೀಟ್ಸ್ಗಳು ನಡೆಯುತ್ತೆ, ಬೇರೆ ಬೇರೆ ಮಿನಿಸ್ಟ್ರಿಗಳಿಂದ ಬೇರೆ ಬೇರೆ ರೀತಿ ರಿಟ್ರೀಟ್ಸ್ ನಡೆಯುತ್ತೆ. ಮೆಜಾರಿಟಿ ನೋಡೋಕೆ ಹೋದರೆ ಹೀಲಿಂಗ್ ಸೆಷನ್ಸ್, ಮಿರಾಕಲ್ಸ್ ಅಥವಾ ಬೇರೆ ಬೇರೆ ರೀತಿ ಮಿರಾಕಲ್ಸ್ ಆಗೋದು ನಾವು ನೋಡ್ತೀವಿ. ಅಲ್ಲಿ ಹೋದರೆ ಬರೀ ಅದೇ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಬಂದಾಗ ಜಾಸ್ತಿ ದೇವರ ವಾಕ್ಯ, ಏನು ಸಪ್ರೇಟ್ ಹೀಲಿಂಗ್ ಸೆಷನ್ ಅಥವಾ ಮಿರಾಕಲ್ ಆ ರೀತಿ ಏನೂ ಇಲ್ಲ. ಕಂಟಿನ್ಯೂಸ್ ದೇವರ ವಾಕ್ಯ ಅದೇ ಎಕ್ಸ್ಪ್ಲನೇಷನ್ ಹೋಗ್ತಾ ಇದೆ. ಅಲ್ಲೂ ಕೂಡ ಅವರು ಆ ಮಿರಾಕಲ್ ಮಾಡುವಾಗ ಯೇಸು ನಾಮದಲ್ಲೇ ಮಾಡ್ತಾರೆ. ಇಲ್ಲೂ ಕೂಡ ದೇವರ ವಾಕ್ಯ ಸಾರಲ್ಪಡುವಾಗ ಅದು ಕೂಡ ಯೇಸು ನಾಮದಲ್ಲೇ ಆಗ್ತಾ ಇದೆ. 2 ಸೈಡ್ ದೇವರೇ ಕೆಲಸ ಮಾಡ್ತಿರೋದು ಅಲ್ವಾ? ಅಲ್ಲೂ ಕೂಡ ದೇವರ ಹೆಸರಲ್ಲಿ ಆಗ್ತಾ ಇದೆ, ಇಲ್ಲೂ ಕೂಡ ದೇವರ ಹೆಸರಲ್ಲಿ ಆಗುವಾಗ ಆ 2 ಡಿಫ್ರೆನ್ಸ್ ಯಾಕೆ? ಅಲ್ಲಿ ಯಾಕೆ ದೇವ್ರ ವಾಕ್ಯ ಸಾರಬೇಕು ಅನ್ನೋ ಒಂದು ಪ್ರಯಾರಿಟಿ ಇಲ್ಲ, ಇಲ್ಲಿದೆ ಅನ್ನೋ ಆ 2 ಡಿಫ್ರೆನ್ಸ್ ಯಾಕೆ ಬರ್ತಾ ಇದೆ? 2 ಸೈಡ್ ದೇವ್ರ ಕೆಲಸ ಮಾಡಿದ್ರು ಅನ್ನೋದೊಂದು ಕ್ವೆಶನ್. ನೋಡಿ, ಸಭೆ ಅನ್ನೋದನ್ನು ನಾವು ಒಂದು ಡಿವೈಡ್ ಮಾಡಿ ನೋಡುವಾಗ ಆ ರೀತಿ ಅನಿಸುತ್ತೆ. ನಾವೆಲ್ಲರೂ ಕೂಡ ಸಾರ್ವತ್ರಿಕ ಸಭೆಯ ಅಂಗಾಂಗಗಳು. ಅಂದರೆ ಚರ್ಚ್ ಇಸ್ ಕ್ಯಾಥೋಲಿಕ್, ಅಂದರೆ ಯೂನಿವರ್ಸಲ್. ಸಭೆ ಸಾರ್ವತ್ರಿಕವಾದದ್ದು. ಅದಕ್ಕೆ ದೇವರು ಕೊಡುವ ಒಂದು ಚಿತ್ರಣ ಏನು ಅಂದರೆ, ಒಂದು ಮನುಷ್ಯನ ದೇಹದ ಒಂದು ಚಿತ್ರ ಕೊಡ್ತಾರೆ. ದೇಹದಲ್ಲಿ ಅನೇಕ ಅಂಗಾಂಗಗಳಿದೆ. ಎಲ್ಲ ಅಂಗನೂ ಒಂದೇ ಫಂಕ್ಷನ್ ಮಾಡೋದಿಲ್ಲ, ಅಥವಾ ಎಲ್ಲ ಅಂಗಕ್ಕೂ ಒಂದೇ ರೀತಿಯ ಎಬಿಲಿಟಿ ಅಲ್ಲ ಇರೋದು. ಪವಿತ್ರಾತ್ಮರು
ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಂಥ ವರದಾನಗಳನ್ನ ಕೊಡ್ತಾರೆ ಸಾರ್ವತ್ರಿಕ ಸಭೆಯಲ್ಲಿ. ಅದರಿಂದ ಕೆಲವರು ಅದ್ಭುತ ಮಾಡುವ ವರ ಇದ್ದವರಿದ್ದಾರೆ, ಅವರ ಫೋಕಸ್ ಅದರಲ್ಲಿ ಹೋಗುತ್ತೆ. ಕೆಲವರು ಕರುಣಾಪೂರಿತ ಕಾರ್ಯಗಳು ಮಾಡೋರು ಇರ್ತಾರೆ, ಅವರ ಫೋಕಸ್ ಅದರಲ್ಲಿ ಹೋಗುತ್ತೆ. ಇನ್ನು ಕೆಲವರು ಉಪದೇಶದ ಒಂದು ವರ ಇದ್ದವರು ಇರ್ತಾರೆ, ಅದರಲ್ಲಿ ಹೋಗುತ್ತೆ. ಇನ್ನು ಕೆಲವರು ಪಾಸ್ಟ್ರಿಂಗ್, ಸಭಾಪಾಲನೆ, ಆ ವರ ಇದ್ದವರು ಇರ್ತಾರೆ, ಅದರಲ್ಲಿ ಹೋಗುತ್ತೆ. ಈ ರೀತಿ ಸಾರ್ವತ್ರಿಕ ಸಭೆಯಲ್ಲಿ, ಯೂನಿವರ್ಸಲ್ ಚರ್ಚಲ್ಲಿ ಬೇರೆ ಬೇರೆ ರೀತಿಯ ಪವಿತ್ರಾತ್ಮನ ವರಗಳಿದೆ. ಈ ಎಲ್ಲ ವರಗಳು ಸರ್ವರ ಒಳಿತಿಗಾಗಿ ಮತ್ತು ಧರ್ಮಸಭೆಯ ಅಭಿವೃದ್ಧಿಗಾಗಿ ಉಪಯೋಗ ಆಗ್ತಾ ಇದೆ. ಕೈ ಯಾಕೆ ಕಾಲು ಮಾಡಿದ ಕೆಲಸ ಮಾಡೋದಿಲ್ಲ, ಬಾಯಿ ಯಾಕೆ ಕಿವಿ ಕೆಲಸ ಮಾಡೋದಿಲ್ಲ ಅಂತ ಕೇಳಿದರೆ ಆ ಪ್ರಶ್ನೆಗೆ ಅರ್ಥನೇ ಇರೋದಿಲ್ಲ. ನಾವು ವಿಶ್ವಾಸಿಗಳ ಸಮೂಹವನ್ನು ಒಟ್ಟಾಗಿ ಒಂದು ದೇಹವಾಗಿ ತೆಗೆದುಕೊಂಡಾಗ ನಮಗೆ ಎಲ್ಲವನ್ನು ಅಂಗೀಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರೈಸ್ ದ ಲಾರ್ಡ್ ಬ್ರದರ್. ಪ್ರೈಸ್ ದ ಲಾರ್ಡ್. ಇವಾಗ ಇದು ಪ್ರಾರ್ಥನೆಗೆ ಅಂತ ಹೇಳ್ಬಿಟ್ಟು ಎಲ್ಲರ ಮನೆಗೂ ಹೋಗ್ತೀವಿ. ಪ್ರಾರ್ಥನೆಗೆ ಅಂತ ಹೇಳ್ಬಿಟ್ಟು ಎಲ್ಲರ ಮನೆಗೆ ಹೋಗ್ತೀರಾ? ಶುಭ ಸಂದೇಶ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ಮನೆಗಳಿಗೆ ಹೋಗ್ತೀವಿ. ಯಾರು ಬಿಡ್ತಾರೆ ಹಂಗೋದ್ರೆ? ಇಲ್ಲ, ನಮ್ಮೂರಲ್ಲಿ ಹೋಗ್ಬೇಕಾದ್ರೆ, ನಿಮ್ಮೂರಲ್ಲಿ? ಅವಾಗ ಹೋಗ್ಬೇಕಾದ್ರೆ ಇವಾಗ ನೀವು ಹೇಳ್ತಾ ಇರ್ತೀರಾ ಬೈಬಲ್ ಓದಬೇಕು ಅಂತ ಹೇಳ್ಬಿಟ್ಟು. ಇವಾಗ ಯಾವಾಗೂ ವಿಡಿಯೋದ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಬರೋವಂಥ ಪ್ರೇಯರ್ನೇ ಕೇಳ್ಕೊಂಡು ಇರೋದಕ್ಕಾಗಲ್ಲ. ವಿದ್ಯಾಭ್ಯಾಸ ಬಂದಿಲ್ಲ ಅಂದರೆ ಓಕೆ, ವಿದ್ಯಾಭ್ಯಾಸ ಬಂದು ನಾವು ಬೈಬಲನ್ನು ಓದಿರೋ ಇರೋಕ್ಕಾಗಲ್ಲ, ಮೇಯ್ನ್ ಓದಲೇಬೇಕು. ಆದರೆ ಇವಾಗ ಹೋದಾಗ ಅವ್ರಿಗೆ ಬೈಬಲ್ ಓದಿ ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬೈಬಲ್ ಓದಬೇಕು ಅನಿಸುತ್ತೆ, ಕರೆಕ್ಟು, ಓದೋದಕ್ಕೆ ಬೈಬಲ್ಲು ತೆಗೆದ್ರೆ ಎಲ್ಲಿಂದ ಓದಬೇಕು, ಹೇಗೆ ಓದಬೇಕು, ಆವಾಗ ಮನಸ್ಸು ಬರಲ್ಲ, ಬೈಬಲ್ ಮುಚ್ಚಿಡಬೇಕು ಅನಿಸುತ್ತೆ. ನೀವೇನೋ ಬೈಬಲ್ ಓದಿ ಅಂತ ಹೇಳ್ತೀರಾ, ಓದೋಕ್ಕಾಗಲ್ಲ ಅಂತೇಳಿದ್ರೆ ಇದು ತುಂಬ ಜನ ಕ್ವಶನ್ ಬ್ರದರ್. ಇದು ಯಾಕೆ ಹಿಂಗಾಗುತ್ತೆ ನಮಗೆ? ಬೈಬಲ್ ಎಲ್ಲಿಂದ ಓದಿ ಅಂತ ಹೇಳ್ತೀರಾ, ಎಲ್ಲಿಂದ ಓದಬೇಕು, ಹೇಗೆ ಓದಬೇಕು ಗೊತ್ತಾಗಲ್ಲ ಅಂತೇಳ್ಬಿಟ್ಟು. ಅದಕ್ಕೋಸ್ಕರ ಇದೊಂದು ಸತಿ ವೆಬ್ಎಕ್ಸಲ್ಲಿ ಕೂಡ ಕೇಳಿದ್ದು ಆನ್ಸರ್ ಇದಕ್ಕೆ ಏನೂ ಹೇಳಿರಲಿಲ್ಲ ಬ್ರದರ್ ನೀವು. ಅದಕ್ಕೆ ಇವಾಗ ಹೇಳಿದ್ರೆ ಅದು ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ. ಆಗಲಿ, ಬೈಬಲ್ನ ಎಲ್ಲಿಂದ ಬೇಕಾದರೂ ಓದ್ಬೋದು ಅಂದರೆ ಅವ್ರಿಗೆ ಕರೆಕ್ಟ್ ಎಲ್ಲಿಂದಾದ್ರೂ ಓದ್ಬೋದು. ಅಂದರೆ ಇವಾಗ ಬೈಬಲ್ ಓದಬೇಕು ಅಂತ ಹೇಳಿದ್ರೆ ಅವ್ರು ಬೈಬಲ್ ಓದಕ್ಕೆ ತೆಗೆದ್ರೆ ಅವ್ರಿಗೆ ಮನ್ಸು ಬರಲ್ಲ ಬೈಬಲ್ ಓದಬೇಕು ಅಂತ ಹೇಳಿ. ಅಲ್ಲ, ಇರಿ ಒಂದು ನಿಮಿಷ, ನಾನು ಉತ್ತರ ಹೇಳ್ತೀನಿ, ಕೂತ್ಕೊಳ್ಳಿ, ಪರವಾಗಿಲ್ಲ. ಬೈಬಲ್ನ ನೀವು ಎಲ್ಲಿಂದ ಬೇಕಾದರೂ ಓದ್ಬೋದು. ಯಾಕೆ ಅಂದರೆ ಬೈಬಲ್ ಪೂರ್ತಿ ಇರೋದು ಒಬ್ಬ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ, ಜೀಸಸ್ ಕ್ರೈಸ್ಟ್. ನೀವು ಬೈಬಲ್ನ ಯಾವ ಪೋರ್ಷನಲ್ಲಿ ಹುಡುಕಿದ್ರು ನಿಮಗೆ ಅಲ್ಲಿ ಸಿಗೋದು ಜೀಸಸ್ ಟೇಸ್ಟೇ ಸಿಗುತ್ತೆ, ಯೇಸುನೇ ಸಿಗ್ತಾರೆ, ಬೇರೆ ಏನೂ ಸಿಗೋದಿಲ್ಲ. ಆದರೆ ಬೈಬಲ್ ಪೂರ್ತಿ ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿದ್ದು ಪುಸ್ತಕ. ಆದ್ದರಿಂದ ಪವಿತ್ರ ಆತ್ಮನ ಪ್ರೇರಣೆ ಇಲ್ಲದೆ, ಸಹಾಯವಿಲ್ಲದೆ ನಾವು ಬೈಬಲ್ ಓದಿ ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ ಪ್ರಯೋಜನ ಇಲ್ಲ. ಬೈಬಲ್ ಈಸ್ ಓನ್ಲಿ ಎ ಹಿಸ್ಟ್ರಿ ಬುಕ್. ಬೈಬಲ್ ಮುಖಾಂತರ ನಮಗೆ ಇತಿಹಾಸ ಗೊತ್ತಾಗುತ್ತೆ. ಇತಿಹಾಸ ಅಂದರೆ ಏನು? ಅಬ್ರಹಾಮ ಎಲ್ಲಿ ಹುಟ್ಟಿದ, ಇಸಾಕ್ ಎಲ್ಲಿ ಹುಟ್ಟಿದ, ಯಾಕೋಬ್ ಎಲ್ಲಿ ಹುಟ್ಟಿದ, ಅವನಿಗೆ ಎಷ್ಟು ವರ್ಷ, ಅವನಿಗೆ ಎಷ್ಟು ಮಕ್ಕಳು, ಇಸ್ರಾಯೇಲ್ ಜನರು ಎಷ್ಟು ವರ್ಷ ಎಲ್ಲಿದ್ದರು. ಸೊ ಓನ್ಲಿ ಹಿಸ್ಟ್ರಿ, ಇತಿಹಾಸ ತಿಳ್ಕೊಬೋದು. ಇನ್ನು ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡೋರಾದರೆ ಒಂದು ಫಿಲಾಸಫರ್ ಆಗ್ಬೋದು, ಆಯಿತಾ? ಸೊ ಫಿಲಾಸಫಿಕಲ್ ಬುಕ್ ಥರನೂ ಓದ್ಬೋದು. ಅದೇ ರೀತಿ ನೀವೊಂದು ಸೈಂಟಿಸ್ಟ್ ಥರ ಏನೋ ರಿಸರ್ಚ್ ಮಾಡೋದಾದರೆ ರಿಸರ್ಚ್ ಬುಕ್, ತುಂಬ ವಿಷಯಗಳು ರಿಸರ್ಚ್ ಮಾಡ್ಬೋದು. ಆದರೆ ಬೈಬಲನ್ನು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿದ್ದು ಮನುಷ್ಯನ ಬುದ್ಧಿಯಿಂದ, ಜ್ಞಾನದಿಂದ ಅಲ್ಲ. ದೇವರು ಉಪಯೋಗಿಸಿದರು ಮನುಷ್ಯನ ಬುದ್ಧಿಶಕ್ತಿಯನ್ನು, ಆದರೆ ಪ್ರೇರಣೆ ಪರಿಶುದ್ಧಾತ್ಮರದು. ಆದ್ದರಿಂದ ಬೈಬಲನ್ನು ಪವಿತ್ರಾತ್ಮನ ಪ್ರೇರಣೆಯಿಂದ, ಪವಿತ್ರಾತ್ಮನ ಸಹಾಯದಿಂದ ನಾವು ಓದುವಾಗ, ಪ್ರಾರ್ಥನಾಪೂರ್ವಕವಾಗಿ ಓದುವಾಗ ಖಂಡಿತವಾಗಲೂ ನಮಗೆ ಅರ್ಥ ಆಗುತ್ತೆ. ಆದರೆ ಮೊದಲು ಯಾಕೆ ಓದಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ವಾಟ್ ಈಸ್ ಬೈಬಲ್ ಅಂತ ಗೊತ್ತಾಗಬೇಕು. ಬೈಬಲ್ ಅನ್ನೋದು ಬರೆಯಲ್ಪಟ್ಟ ದೇವರ ವಾಕ್ಯ. ಇಟ್ಸ್ ರಿಟನ್ ವರ್ಡ್ ಆಫ್ ಗಾಡ್. ಇಟ್ಸ್ ಗಾಡ್ ಸ್ಪೀಕಿಂಗ್. ದೇವರು ಮಾತನಾಡುವಂಥದ್ದು ಬೈಬಲ್ ಮುಖಾಂತರ. ಥ್ರೂ ಬೈಬಲ್ ಗಾಡ್ ಸ್ಪೀಕ್ಸ್. ದೇವರು ಮಾತಾಡ್ತಾರೆ. ದೇವರ ಸ್ವರ ನಮಗದರಿಂದ ಸಿಗುತ್ತೆ. ನೀವು ಎಲ್ಲೋ ಓಪನ್ ಮಾಡಿದರೂ ದೇವರ ಸ್ವರನೇ ಬರೋದು, ಪಿಶಾಚಿ ಸ್ವರ ಬರೋದಿಲ್ಲ.
ಆಯಿತಾ? ಆದ್ದರಿಂದ ಯಾಕೆ ಓದಬೇಕು ಅನ್ನೋದು ನಮಗೆ ಒಂದು ಕನ್ವಿಕ್ಷನ್ ಬೇಕು. ಯಾಕೆ ಓದಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನೆ ಓದಿದರೆ ಏನು ಅರ್ಥ ಆಗುತ್ತೆ? ಏನು ಅರ್ಥ ಆಗೋದಿಲ್ಲ ಅಲ್ವಾ? ಸೊ ಯಾಕೆ ಓದಬೇಕು ಅಂದರೆ ಯೇಸು ಕ್ರಿಸ್ತನನ್ನು ಇನ್ನೂ ಹೆಚ್ಚಾಗಿ ನಾನು ಅರಿತುಕೊಳ್ಳಿಕ್ಕೂ, ದೇವರ ಯೋಜನೆಯನ್ನು ಕಂಡುಕೊಳ್ಳಿಕ್ಕೂ, ಬೇರೆ ಅನೇಕ ಉದ್ದೇಶಗಳಿದೆ. ಮುಖ್ಯವಾಗಿ ಟು ನೋ ಹಿಮ್ ಮೋರ್, ಇನ್ನೂ ಹೆಚ್ಚಾಗಿ ಅವ್ರನ್ನ ಅರಿತುಕೊಳ್ಳಿಕ್ಕೆ, ಅವರ ಸಂಬಂಧದಲ್ಲಿ ಬಲಗೊಳ್ಳಲಿಕ್ಕೆ, ಆ ಸ್ವರ್ಗ ಸಾಮ್ರಾಜ್ಯದ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ. ನಾವು ಹೋಗೋ ಜಾಗ ಸ್ವರ್ಗ ಸಾಮ್ರಾಜ್ಯ ಅಲ್ವಾ? ಆ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ, ಮತ್ತು ಇಲ್ಲಿ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಬದುಕಬೇಕು. ಬದುಕಲಿಕ್ಕೆ ತಿಳಿಸಿಕೊಡೋ ಪುಸ್ತಕ ಬೈಬಲ್. ಈ ಇಂಟೆನ್ಷನ್ ಇಟ್ಕೊಂಡು ಪವಿತ್ರಾತ್ಮನ ಸಹಾಯದಿಂದ ಓದಬೇಕು. ಹಾಗೆ ಓದುವಾಗ ಒಂದು ಶಿಸ್ತಾಗಿ ಓದಿದರೆ ಒಳ್ಳೆಯದು. ಮೊದಲು ನಾವು ಯಾವುದು ಓದಬೇಕು? ಹೊಸ ಒಡಂಬಡಿಕೆ ಓದ್ಬೋದು, ತೊಂದರೆ ಇಲ್ಲ. ಅದಾದ ನಂತರ ಹಳೆ ಒಡಂಬಡಿಕೆ ಆದಿಕಾಂಡದಿಂದ ಓದುವಾಗ ಏನಾಗುತ್ತೆ ಅಂದರೆ ಹೊಸ ಒಡಂಬಡಿಕೆಯ ವಿಷಯಗಳೆಲ್ಲವೂ ನಿಮಗೆ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಇದು ಇಲ್ಲಿದೆ, 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 ಇಲ್ಲಿದೆ. ಅದರಿಂದ ಫಸ್ಟ್ ಹೊಸ ಒಡಂಬಡಿಕೆಯ ಶುಭ ಸಂದೇಶಗಳನ್ನು ಓದಿ, ಅದಾದಮೇಲೆ ಪತ್ರಿಕೆ ಓದಬೇಡಿ. ಶುಭ ಸಂದೇಶ ಓದಿ ಫಸ್ಟ್, 4 ಶುಭ ಸಂದೇಶ ಮತ್ತು ಪ್ರೇಷಿತರ ಕಾರ್ಯಕಲಾಪಗಳು ಓದಿ. ಆಮೇಲೆ ಹಳೆ ಒಡಂಬಡಿಕೆ ಓದ್ಕೊಂಡು ಬನ್ನಿ. ಆಗ ನಿಮಗೆ ಯೇಸು ಯಾರು ಅಂತ ಅರ್ಥ ಆಗುತ್ತೆ. ಯೇಸು ಯಾಕೆ ಬಂದರೂ ಅರ್ಥ ಆಗುತ್ತೆ. ಯೇಸು ಯಾಕೆ ಶಿಲುಬೆ ಮೇಲೆ ಸತ್ರು ಅಂತ ಅರ್ಥ ಆಗುತ್ತೆ. ಯೇಸು ಕ್ರಿಸ್ತನ ಒಂದು ಅರಿವು ನಮಗೆ ಸಿಗುತ್ತೆ. ಇದು ಇವತ್ತಿಂದಲ್ಲ, ನಿನ್ನೆದಲ್ಲ, ಇದು ಅನಾದಿಯಿಂದಲೇ ದೇವರ ಯೋಜನೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಈ ರಕ್ಷಣೆ, ಸಾಲ್ವೇಷನ್ ನಮ್ಗೆ ಅರ್ಥ ಆಗುತ್ತೆ. ಅದಾದಮೇಲೆ ನಮಗೊಂದು ಕನ್ವಿಕ್ಷನ್ ಬಂದ ಮೇಲೆ ಪತ್ರಿಕೆ ಓದಲಿಕ್ಕೆ ಶುರು ಮಾಡಿ. ಆಗ ನಮಗೆ ವಿಶ್ವಾಸದಲ್ಲಿ ಸ್ಥಿರವಾಗಿ ಮುಂದಕ್ಕೆ ಹೋಗ್ಲಿಕ್ಕಾಗುತ್ತೆ. ಆ ರೀತಿಯಲ್ಲಿ ಓದಬೇಕು ನನ್ನ ಪ್ರಕಾರ. ಒಬ್ಬೊಬ್ಬರ ಪ್ರಕಾರ ಒಂದೊಂದು ರೀತಿ ಇದೆ, ತಪ್ಪು ಯಾವುದೂ ಅಲ್ಲ. ಅದಕ್ಕೆ ನಾನು ಫಸ್ಟೇ ಹೇಳಿದ್ದು, ನೀವು ಎಲ್ಲಿಂದನೂ ಓದ್ಬೋದು. ಓಕೆ, ಪ್ರೈಸ್ ದಿ ಲಾರ್ಡ್ ಬ್ರದರ್. ಪ್ರೈಸ್ ದಿ ಲಾರ್ಡ್. ಬ್ರದರ್, ಈಗ ನೋಡಿ, ತುಂಬ ರೆಟ್ರೀಟ್ ನಾವು ಮಾಡಿದ್ದೇವೆ. ಇವನ್ ಬಲಿಪೂಜೆಯಲ್ಲಿ ಕೂಡ ನಮಗೆ ದೇವರ ವಾಕ್ಯ ಸಿಗುತ್ತೆ, ಅಲ್ಲಿ ಬೋಧನೆ ಸಿಗ್ತಾ ಇದೆ. ರೆಟ್ರೀಟಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ನಾವು ಸಣ್ಣ ಇದ್ರವಲ್ಲ, ಆ ದಿನದಿಂದ ಕೂಡ ನಮ್ಮ ತಂದೆ ತಾಯಿಯವರು ಕೂಡ ನಮಗೆ ರೆಟ್ರೀಟ್ ಸೆಂಟರಿಗೆ ಕೊಂಡೋಗ್ತಿದ್ರು. ಈಗ ಕಂಟಿನ್ಯೂ ಆಗಿ ತುಂಬ ರೆಟ್ರೀಟ್ ಮಾಡ್ತಾ ಇದ್ದೇವೆ. ಆದರೆ ಒಂದು ಪವಿತ್ರತೆಯ ಜೀವನ ನಮಗೆ ಮಾಡಲಿಕ್ಕೆ ಆಗಲ್ಲ. ಒಂದು ಸೆಕೆಂಡ್, ದೇವರಿಗಾಗಿ ನಿಲ್ಲಕ್ಕೂ ಆಗಲ್ಲ. ಅಂದರೆ ದೇವರ ಒಂದು ಶುಭ ಸಂದೇಶಕ್ಕಾಗಿ ಕೂಡ ನಿಲ್ಲಕ್ಕೆ ಆಗಲ್ಲ. ಆದರೆ ರೆಟ್ರೀಟ್ ಪುನಃ ನಾವು ಮಾಡ್ತಾ ಇದ್ದೇವೆ, ಅದೇ ಸಂದೇಶ ಕೇಳ್ತಾ ಇದ್ದೇವೆ. ಇಲ್ಲಿ ನನಗೆ ಈಗ ಕ್ವಶನ್ ಬರೋದು, ಇದರಲ್ಲಿ ದೇವರ ಫಾಲ್ಟ್ ಇದೆಯಾ, ನಂದು ಫಾಲ್ಟ್ ಇದೆಯಾ, ಅಲ್ಲ ಇಲ್ಲಿ ಬೋಧಕರ ಫಾಲ್ಟ್ ಇದೆ ಅಂತ. ಯಾಕೆಂದರೆ ಬೈಬಲಲ್ಲಿ ಈಗ ತುಂಬ ಕಡೆ ಇದೆ ಸುಳ್ಳು ಪ್ರವಾದಿಗಳಿದ್ದಾರೆ. ಅಂದರೆ ನಾವು ಅವರ ಕುರಿತೇ ನಾವು ಏನಂದರೆ ಅವರು ಹೇಳಿದ್ದೆ ಸರಿ ಅಂತ ನಾವು ತಿಳಿದು ಮೂರ್ಖರಾಗಿದ್ದೇವಾ ಅಂತ ನನಗೀಗ ಡೌಟ್ ಬರ್ತಾ ಇದೆ ಬ್ರದರ್. ಇದಕ್ಕೆ ನೀವು ಹೇಳಬೇಕು ಏನಂತ ಹೇಳಿ. ಓಕೆ, 100% ದೇವ್ರದಂತೂ ಫಾಲ್ಟ್ ಇಲ್ಲ, ಅದು ಫಸ್ಟ್ ಕ್ಲಿಯರ್. ಓಕೆ, ಗಾಡ್ ಈಸ್ ಪರ್ಫೆಕ್ಟ್, ಗಾಡ್ ಈಸ್ ಹೋಲಿ. ದೇವ್ರದ್ದು ಫಾಲ್ಟ್ ಏನೂ ಇಲ್ಲ, ದೇವರ ವಾಕ್ಯದ್ದು ಏನೂ ಫಾಲ್ಟ್ ಇಲ್ಲ. ಓಕೆ, ಬಿಕಾಸ್ ಗಾಡ್ ಆ್ಯಂಡ್ ಹಿಸ್ ವರ್ಡ್ ಆರ್ ಸೇಮ್. ಫಾಲ್ಟ್ ಯಾರ್ದು ಅಂದರೆ ಹೇಳೋರ್ದು ಫಾಲ್ಟ್ ಇರ್ಬೋದು, ಕೇಳಿಸ್ಕೊಳ್ಳೋರ್ದು ಫಾಲ್ಟ್ ಇರ್ಬೋದು. ಆದರೆ ಯಾರೇ ಆಗಲಿ ಪರಿಶುದ್ಧರಾಗಿ ಬದುಕಬೇಡಿ ಅಂತ ಯಾರೂ ಏನು ಹೇಳೋದಿಲ್ಲಲ್ಲ. ಪಾಪ ಮಾಡಿ ಅಂತ ಯಾವ ಬೋಧಕನೂ ಇವತ್ತಿನ ತನಕ ಎಲ್ಲೂ ಬೋಧನೆ ಮಾಡಿಲ್ಲ. ಸುಳ್ಳು ಪ್ರವಾದಿಯಾಗಿ ಬಂದರೂ ಕೂಡ ನೀವು ಪಾಪ ಮಾಡಿ ಅಂತ ಯಾರೂ ಹೇಳಲಿಲ್ಲ. ಆದರೂ ಕೂಡ ನೀವು ಹೇಳಿದ್ದು ವಿಷಯದಲ್ಲಿ ಸೀರಿಯಸ್ನೆಸ್ ಇದೆ. ಯಾವ ಥರ ಅಂದರೆ ದೇವರ ಕೃಪೆಯ ಹೆಸರು ಹೇಳಿಕೊಂಡು ದೈವಾನುಗ್ರಹದ ನೆಪದಲ್ಲಿ ತಮ್ಮ ಕಾಮಾಭಿಲಾಷೆಯನ್ನು ತೃಪ್ತಿಪಡಿಸಿಕೊಳ್ಳುವಂಥ ಬೋಧಕರು, ಪ್ರವಾದಿಗಳು ಇದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ಅಂದರೆ ಅನೇಕ ಕಡೆಗಳು ಇವತ್ತು
ನಾನು ಕೇಳಿಸ್ಕೊಂಡಿದ್ದೀನಿ, ನೀವು ಕೇಳಿಸ್ಕೊಂಡಿರ್ಬೋದು ಬೋಧನೆಗಳಲ್ಲಿ. ದೇವರು ಮನುಷ್ಯನ ಎಲ್ಲ ಪಾಪವನ್ನು ಪರಿಹಾರ ಮಾಡಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ದೇವರು ನಮ್ಮನ್ನು ಪಾಪಿ ಅಂತ ನೋಡೋದಿಲ್ಲ. ನಮ್ಮ ಹಿಂದಿನ ಪಾಪಕ್ಕೂ ಈಗಿರುವ ಪಾಪಕ್ಕೂ ಮುಂದಿನ ಪಾಪಕ್ಕೂ, ನಾವು ಮನುಷ್ಯ ಆಗಿ ಇವತ್ತು ಬದುಕಿದ ಮೇಲೆ ನಾಳೆ ನಾಡಿದ್ದು ಬದುಕೋ ಚಾನ್ಸ್ ಇದ್ದರೆ ಪಾಪ ಮಾಡ್ತೀವಿ. ಮುಂದಿನ ಪಾಪಕ್ಕೂ ಯೇಸು ಸ್ವಾಮಿ ಪರಿಹಾರ ಮಾಡಿದ್ದಾರೆ, ದೇವರು ಕ್ಷಮಿಸಿದ್ದಾರೆ. ಆದ್ದರಿಂದ ನಾವು ಮುಂದೆ ಪಾಪ ಮಾಡಿದರೂ ಕೂಡ ಪಾಪಕ್ಕಿಂತನೂ ದೇವ್ರ ಕೃಪೆ ದೊಡ್ಡದು. ಆದ್ದರಿಂದ ಪಾಪವನ್ನು ದೇವರು ಕನ್ಸಿಡರ್ ಮಾಡೋದಿಲ್ಲ ಅನ್ನುವ ರೀತಿಯ ಅನೇಕ ಪ್ರಬೋಧನೆಗಳು ಇವತ್ತು ಅನೇಕ ರಾಜ್ಯಗಳಲ್ಲಿ, ದೇಶಗಳಲ್ಲಿ, ಸ್ಥಳಗಳಲ್ಲಿ ಪ್ರಬೋಧನೆ ಆಗ್ತಾ ಇದೆ. ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಆಗ ಇದು ಸತ್ಯನೇ, ಒಮ್ಮೆಗೆ ಎಲ್ಲ ಕಾಲಕ್ಕೂ ದೇವರು ನಮ್ಮ ಪಾಪ ಪರಿಹಾರ ಮಾಡಿದ್ದಾರೆ ಯೇಸು ಕ್ರಿಸ್ತರಲ್ಲಿ, ಸತ್ಯ. ಹಾಗಂತ ಹೇಳಿಬಿಟ್ಟು ಪಾಪದಲ್ಲಿ ಜೀವಿಸಲಿಕ್ಕಾಗಿ ಅಲ್ಲ ಅದು ಮಾಡಿದ್ದು, ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ. ದೇವರು ಎಲ್ಲೂ ಹೇಳಲಿಲ್ಲ ಈ ರೀತಿ ನೀವು ತೆಗೆದುಕೊಂಡು, ದೇವರು ಪರಿಹಾರ ಮಾಡಿದ್ದಾರೆ ಅಂತ ತೆಗೆದುಕೊಂಡು ಮುಂದೆ ನೀವು ಪಾಪ ಮಾಡ್ಬೋದು, ದೇವರು ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಎಲ್ಲೂ ವಾಕ್ಯ ಹೇಳಲಿಲ್ಲ. ಆ ರೀತಿ ವಂಚಕ ಬೋಧನೆಗಳು ಅನೇಕ ಕಡೆ ಇದೆ. ಒಂದದು. ಇನ್ನೊಂದು, ಯೇಸುಕ್ರಿಸ್ತರಲ್ಲಿ ನಮಗೆ ಕೊಡಲ್ಪಟ್ಟಂತಹ ಪಾಪ ಕ್ಷಮೆ ಮತ್ತು ಪಾಪ ವಿಮೋಚನೆ, ಡೆಲಿವರೆನ್ಸ್ ಫ್ರಮ್ ಸಿನ್ ಆ್ಯಂಡ್ ರಿಮಿಷನ್ ಆಫ್ ಸಿನ್, ಪಾಪ ಕ್ಷಮೆ ಮತ್ತು ಪಾಪ ವಿಮೋಚನೆ, ಕಂಪ್ಲೀಟ್ ಫರ್ಗಿವ್ನೆಸ್ ಆರ್ ಡೆಲಿವರೆನ್ಸ್, ಅದರ ಒಂದು ಆ ಶುಭ ಸಂದೇಶ ಇವತ್ತು ಬೋಧನೆ ಆಗ್ತಾ ಇಲ್ಲ. ಬದಲಾಗಿ ದೇವರು ತಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಯಾವ ರೀತಿ ಪಾಪ ಕ್ಷಮೆ ಕೊಟ್ಟರು, ಪಾಪ ಪರಿಹಾರ ಮಾಡಿದರು ಅನ್ನೋದು ಬೋಧಿಸದೆ, ನೀವು ಹೇಗೆ ಮಾನಸಿಕವಾದ ರೀತಿಯಲ್ಲಿ ಅಥವಾ ಧಾರ್ಮಿಕವಾದ ರೀತಿಯಲ್ಲಿ ಪಾಪ ಪರಿಹಾರ ಪಡ್ಕೋಬೋದು ಅನ್ನೋ ಬೋಧನೆಯೇ ಜಾಸ್ತಿ ಆಗ್ತಾಯಿದೆ. ಅದು ಕೂಡ ಡೇಂಜರಸ್ಸೇ. ನೀವು ಪಾಪ ಪರಿಹಾರ ಪಡ್ಕೋಬೇಕಾದ್ರೆ ಇದು ಮಾಡಬೇಕು, ಇದು ಮಾಡಬಾರ್ದು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಈ ರೀತಿ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥ ಬೋಧನೆಗಳು. ಮೋಸ್ಟ್ ಆಫ್ ದ ರಿಟ್ರೀಟ್ ಸೆಂಟರ್ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿರುವ ಅನೇಕ ಧ್ಯಾನ ಕೇಂದ್ರಗಳು, ಎಲ್ಲ ಅಲ್ಲ ಅನೇಕ ಧ್ಯಾನ ಕೇಂದ್ರಗಳು, ಧ್ಯಾನಕೂಟಗಳು, ಧ್ಯಾನ ಬೋಧಕರುಗಳು ಇವತ್ತು ಮಾಡ್ತಾ ಇರೋ ಬೋಧನೆಯೇ ಇಂಥದ್ದು. ನಿಮಗೆ ಪಾಪ ಕ್ಷಮಿಸಲ್ಪಡಬೇಕಾದ್ರೆ, ಪಾಪ ಪರಿಹಾರ ಸಿಗಬೇಕಾದ್ರೆ ನೀವೇನು ಮಾಡಬೇಕು? ಇದೆಲ್ಲ ಮಾಡಬೇಕು. ಸುಮಾರು ವಿಷಯಗಳು ಹೇಳ್ತಾರೆ. ಮತ್ತು ಇದೆಲ್ಲ ಮಾಡಬಾರ್ದು. ಇದು ಎರಡರಲ್ಲೂ ಮನುಷ್ಯನಿಗೆ ಇವತ್ತಿನ ತನಕ 100ಕ್ಕೆ 100 ಪಾಸ್ ಆಗಲಿಕ್ಕಾಗಿಲ್ಲ. ಅದರರ್ಥ ಅವನಿಗೆ ಆ ಪಾಪಕ್ಷಮೆ, ನಿಜವಾದ ಪಾಪಕ್ಷಮೆ, ಪಾಪ ಪರಿಹಾರ ಪಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅದಾಗಬೇಕಾದ್ರೆ ದೇವರಿಂದ ಬಂದ ನೀತಿವಂತಿಕೆ ಅಥವಾ ದೇವರು ಉಚಿತವಾಗಿ ಯೇಸುಕ್ರಿಸ್ತನ ಮುಖಾಂತರ ಕೊಟ್ಟಂಥ ಪಾಪಕ್ಷಮೆಯ ಬೋಧನೆ ಆಗಬೇಕು, ಪಾಪ ಪರಿಹಾರದ ಬೋಧನೆ ಆಗಬೇಕು. ಅದು ಮನುಷ್ಯನಿಗೆ ಅರಿವಾಗಬೇಕು. ಆಗ ಮಾತ್ರನೇ ಅವನು ಆ ಪಾಪ ಮತ್ತು ಮರಣದ ನಿಯಮದಿಂದ ಹೊರಗಡೆ ಬರಲಿಕ್ಕಾಗ್ತದೆ. ಸ್ವತಂತ್ರನಾಗಿ ಅವನು ಪರಿಶುದ್ಧತೆಯನ್ನು ಅರಸುತ್ತಾ ಬದುಕಲಿಕ್ಕೆ ಅವನಿಗೆ ಬಲ ಸಿಗ್ತದೆ. ಇಲ್ಲದೇ ಇದ್ದರೆ ಅವನು ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದಾನೆ, ಅಷ್ಟು ಮಾತ್ರಕ್ಕೆ ಅವನಿಗೆ ಅದು ಸಾಧ್ಯ ಆಗೋದಿಲ್ಲ. ಈ ಸತ್ಯದ ಅರಿವು ಅವ್ರ ಒಳಗಡೆ ಆಗಬೇಕು. ನಮ್ಮ ಪಾಪ ಪರಿಹಾರ ನಮ್ಮಿಂದ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ, ಅದು ಯೇಸುವಿನಿಂದ ಸಾಧ್ಯ ಆಗಿದೆ ಎಂಬ ಮನವರಿಕೆ ನಮಗಾಗಬೇಕು. ಆ ಕನ್ವಿಕ್ಷನ್ ಬರಬೇಕು. ಅದಕ್ಕೆ ಬೇಕಾದ ಆತ್ಮಿಕ ಸತ್ಯಗಳ ಬೋಧನೆ ಆಗಬೇಕು. ಆಗ ಸರಿಯಾಗುತ್ತೆ. ಇಲ್ಲದೇ ಇದ್ದರೆ ಎರಡೂ ಡೇಂಜರೇ. ಎಲ್ಲ ಕ್ಷಮಿಸ್ಬಿಟ್ಟಿದ್ದಾರೆ, ಆದ್ದರಿಂದ ನೀವು ಹೇಗೆ ಬೇಕಾದರೂ ಬದುಕ್ಬೋದು ಅನ್ನೋ ಬೋಧನೆಯೂ ಡೇಂಜರಸ್. ಅದೇ ರೀತಿಯಲ್ಲಿ ಪಾಪ ಕ್ಷಮೆ ನಿಮಗೆ ಸಿಗಬೇಕಾದ್ರೆ ನೀವು ಅದು ಮಾಡಿ, ಇದು ಮಾಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ, ಅದು ಡೇಂಜರಸ್ಸೇ. ಸತ್ಯ ಏನು ಹಾಗಾದರೆ? ಸತ್ಯ ಏನು ಅಂದರೆ, ದೇವರು ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತರಲ್ಲಿ ಸಕಲ ಮನುಷ್ಯರ ಪಾಪವನ್ನು ಪರಿಹಾರ ಮಾಡಿದ್ದಾರೆ, ಪಾಪಕ್ಕೆ ದಂಡನೆಯನ್ನು ವಿಧಿಸಿದ್ದಾರೆ, ಪಾಪ ಕ್ಷಮೆಯನ್ನು ನೀಡಿದ್ದಾರೆ. ಮತ್ತು ನಾವೇನು ಮಾಡಬೇಕು? ಅದರಲ್ಲಿ ನಂಬಿಕೆ ಇಟ್ಟು ಅದನ್ನು ನಮ್ಮದಾಗಿಸ್ಕೋಬೇಕಷ್ಟೆ. ವಿ ಹ್ಯಾವ್ ಟು ಆಕ್ಸೆಪ್ಟ್ ದ್ಯಾಟ್ ಫರ್ಗಿವ್ನೆಸ್, ದ್ಯಾಟ್ ರಿಮಿಷನ್ ಆಫ್ ಸಿನ್. ಅದು ಹೇಗೆ? ಶುಭ ಸಂದೇಶದ ಮುಖಾಂತರ, ಸತ್ಯದ ಅರಿವಿನ ಮುಖಾಂತರ. ದ್ಯಾಟ್ ಈಸ್ ಕ್ರಿಶ್ಚಿಯನ್ ಲೈಫ್. ಆ ಜೀವನ ಜೀವಿಸಬೇಕು. ಇಲ್ಲದೇ ಇದ್ದರೆ ನೀವು ಹೇಳಿದ ಹಾಗೆ ನಾವು ಪಾಪದಲ್ಲೇ ಬದುಕ್ತೀವಿ. ನಮ್ಮಿಂದ ಆ ಒಂದು ಗಿಲ್ಟ್ ಹೋಗೋದಿಲ್ಲ.
ಆ ಒಂದು ಕೀಳರಿಮೆ ಹೋಗೋದಿಲ್ಲ. ಐ ಆಮ್ ಎ ಸಿನ್ನರ್, ನಾನು ಪಾಪಿ, ನಾನು ಪಾಪದಲ್ಲಿದ್ದೀನಿ. ನೀನು ಪಾಪದಲ್ಲೇ ಇದೆಯಾ? ಅದಕ್ಕೆ ಮತ್ತೆ ಮತ್ತೆ ಪಾಪ ಮಾಡ್ತಾ ಇದೆಯಾ? ಪಾಪ ಮತ್ತು ಮರಣದ ಒಂದು ಲಾ ಅಂಡರಲ್ಲಿ ಇದೆಯಾ? ಯು ಆರ್ ಅಂಡರ್ ದ ಲಾ ಆಫ್ ಸಿನ್ ಆ್ಯಂಡ್ ಡೆತ್. ದಟ್ ಈಸ್ ದ ರೀಸನ್ ಯು ಆರ್ ಕಮಿಟಿಂಗ್ ಸಿನ್. ಪಾಪ ಮತ್ತು ಒಂದು ಲಾ ಇದೆ, ಗುರುತ್ವಾಕರ್ಷಣ ಶಕ್ತಿ ಇದೆ ಭೂಮಿಗೆ, ಗ್ರಾವಿಟೇಷನಲ್ ಪವರ್. ನೀವು ಒಂದು ವಸ್ತುನ ಮೇಲಕ್ಕೆ ಹಾಕಿದರೆ ಅದು ಎಲ್ಲಿ ಬರುತ್ತೆ? ಅದು ಕೆಳಗೆ ಬರೋದು. ಯಾಕೆ? ಗ್ರಾವಿಟೇಷನಲ್ ಪವರ್ ಇರೋದ್ರಿಂದ. ಆದರೆ ಈ ಪವರ್ ದಾಟಿ ಮೇಲೆ ಹೋಗಿ ನೀವು ಒಂದನ್ನು ಮೇಲಕ್ಕೆ ಹಾಕಿದ್ರು ಕೆಳಗೆ ಹಾಕಿದ್ರು ಅದು ಎಲ್ಲಿರುತ್ತೆ? ಅಲ್ಲೇ ಇರುತ್ತೆ, ಅದು ಕೆಳಗೆ ಬೀಳೋದಿಲ್ಲ. ಗ್ರಾವಿಟೇಷನಲ್ ಪವರ್ ಅಲ್ಲಿ ಮೇಲೆ ಅಷ್ಟು ಇರೋದಿಲ್ಲ. ಅದೇ ರೀತಿ ಒಬ್ಬ ಮನುಷ್ಯ ಪಾಪ ಮತ್ತು ಮರಣ ಅಂತಕ್ಕಂಥ ಒಂದು ಗ್ರಾವಿಟೇಷನಲ್ ಪವರ್ ಒಳಗಡೆ ನೀನು ಎಷ್ಟು ಪ್ರಾರ್ಥನೆ ಮಾಡಿದ್ರು, ಉಪವಾಸ ಮಾಡಿದ್ರು, ಬೈಬಲ್ ಓದಿದ್ರು, ಬಲಿಪೂಜೆಯಲ್ಲಿ ಭಾಗವಹಿಸಿದ್ರು, ಏನೆಲ್ಲ ಮಾಡಿದ್ರು, ಯು ಆರ್ ಅಂಡರ್ ದಿಸ್ ಸ್ಪಿರಿಚುವಲ್ ಲಾ ಕಾಲ್ಡ್ ಲಾ ಆಫ್ ಸಿನ್ ಆ್ಯಂಡ್ ಡೆತ್. ಎಲ್ಲಿದೆ ಇದು? ರೋಮ 8ನೇ ಅಧ್ಯಾಯ 2ನೇ ವಾಕ್ಯದಲ್ಲಿದೆ. ಎಲ್ಲಿವರೆಗೂ ಒಬ್ಬ ಮನುಷ್ಯ ಇದ್ರ ಒಳಗಡೆ ಇರ್ತಾನೋ, ಈ ಲಾ ಕೆಳಗಡೆ ಇರ್ತಾನೋ, ಅವನು ಬಿದ್ದು ಹೋಗ್ತಾನೆ ಇರ್ತಾನೆ. ಬಿದ್ದು ಹೋಗ್ಲಿಕ್ಕೆ ಕಾರಣ ಅವನು ಈ ಲಾ ಅಂಡರಲ್ಲಿ ಇರೋದ್ರಿಂದ. ಮತ್ತು ನಿಂತ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಏನು ಮಾಡಬೇಕು? ಇನ್ನೊಂದು ಲಾ ಇದೆ. ಅದು ಯಾವುದು? ಲಾ ಆಫ್ ಸ್ಪಿರಿಟ್ ಆ್ಯಂಡ್ ಲೈಫ್. ಅದು ಎಲ್ಲಿ ಸಿಗುತ್ತೆ? ಇನ್ ಕ್ರೈಸ್ಟ್. ಅದಕ್ಕೆ ಬಾಯಿ ಬಡ್ಕೊಳ್ತಾ ಇರೋದು, ಇನ್ ಕ್ರೈಸ್ಟ್ ಇಂಪಾರ್ಟೆಂಟ್. ಬಾಕ್ಸ್ ಒಳಗಡೆ ಬರೋದು ತುಂಬ ಮುಖ್ಯ ಅಂತ. ಬಂದಿದ್ದೀನಿ ಅಂತ ಭಾವಿಸಿದರೆ ಆಗೋದಿಲ್ಲ, ಬರೋದ್ರ ಬಗ್ಗೆ ಮಾಹಿತಿ ಕೇಳಿಸ್ಕೊಳ್ಳೋದ್ರಿಂದ ಆಗೋದಿಲ್ಲ, ಬರೋದು ತುಂಬ ಮುಖ್ಯ. ಬಂದರೆ ವಿ ವಿಲ್ ಕಮ್ ಅಂಡರ್ ಅನದರ್ ಲಾ ಆಫ್ ಸ್ಪಿರಿಟ್ ಆ್ಯಂಡ್ ಲೈಫ್. ಜೀವ ಮತ್ತು ಪವಿತ್ರಾತ್ಮನ ಶಕ್ತಿಯನ್ನು ತರುವಂತಹ ಒಂದು ನಿಯಮದ ಕೆಳಗಡೆ ಬರ್ತೀವಿ. ಅಲ್ಲಿ ಏನಾಗುತ್ತೆ? ಅಲ್ಲಿ ನಾವು ಯೇಸುವನ್ನು ಅನುಸರಿಸ್ತೀವಿ. ಸಿನ್ ಆ್ಯಂಡ್ ಡೆತ್ತಲ್ಲಿ ಶರೀರವನ್ನು, ಲೋಕವನ್ನು, ಪಿಶಾಚಿಯನ್ನು ಅನುಸರಿಸ್ತೀವಿ. ನಾವು ಟ್ರೈ ಮಾಡಿ ಫೇಲ್ ಆಗ್ತೀವಿ, ಪಾಸ್ ಆಗಲ್ಲ. ಕೆಲವರಿಗೆ ಅರ್ಥ ಆಯಿತು, ಭಾಳಷ್ಟು ಜನಕ್ಕೆ ಅರ್ಥ ಆಗಿಲ್ಲ. ನೀವು ಕೇಳಿದ ಪ್ರಶ್ನೆ ಅರ್ಥ ಆಯ್ತು, ನಾನು ಹೇಳಿದ ಉತ್ತರ ಅರ್ಥ ಆಗಿಲ್ಲ. ಇದನ್ನು ಬೇರೆ ಥರ ಹೇಳೋಕ್ಕೂ ಆಗಲ್ಲ. ಇದನ್ನೇ ಬಿಡಿಸಿ ಹೇಳಬೇಕು. ಅದಕ್ಕೆ ಇನ್ನೊಂದು ಟ್ಯೂಷನ್ ಇಟ್ಕೊಳ್ಳೋಣ ನೆಕ್ಸ್ಟ್ ರಿಟ್ರೀಟಲ್ಲಿ. ನೀವು ಕೇಳಿದ ಪ್ರಶ್ನೆ ಕನೆಕ್ಟೆಡ್ ಆಗಿ ಇನ್ನೇನಾದರೂ ಪ್ರಶ್ನೆ ಇದೆಯಾ? ಈ ಕೇಳಿದ ಪ್ರಶ್ನೆಗೂ ಉತ್ತರಕ್ಕೂ ಇಲ್ಲ, ಬೇರೆ? ಓಕೆ, ಹಂಗಾರೆ ಇವ್ರಿಗೆ ಕೊಡಿ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್. ನಾನು ಬಾಲ್ಯದಿಂದ ತುಂಬ ರಿಟ್ರೀಟಿಗೆ ಹೋಗಿದ್ದೆ. ಬಟ್ ಎಲ್ಲಿ ನನಗೆ ಯೇಸು ಯಾರು, ನನಗೋಸ್ಕರ ಯೇಸು ಏನು ಮಾಡಿದ್ದಾರೆ, ಅದೆಲ್ಲ ನನಗೆ ಈಗ ಒಂದು ಪಾಸ್ಟ್ 2 ಇಯರ್ಸಿಂದ ನನಗೆ ಗೊತ್ತಾಗ್ತಾ ಉಂಟು. ಯೇಸು ಎರಡನೇ ಆಗಮನ ಇದೆ ಅಂದರೆ ಬೈಬಲಲ್ಲಿ ಇದೆ. ಬಟ್ ಅದನ್ನು ಹೇಗೆ ಓದಬೇಕು, ನಾನು ಯಾವ ರೀತಿ ಜೀವಿಸಬೇಕು, ಮತ್ತು ಯೇಸುವಿನ ಬಗ್ಗೆ ಅಂದರೆ ಶುಭ ಸಂದೇಶ ಅಂದರೆ ಏನು. ನಾನು ತುಂಬ ರಿಟ್ರೀಟ್ ಹೋಗಿದ್ದೆ, ಆದರೆ ಎಲ್ಲಿ ಇದರ ನಿಜ ನನಗೆ ಸಿಗಲಿಲ್ಲ. ಹಾಗಾದರೆ 2 ಇಯರ್ಸಿಂದ ನಾನು ಇಲ್ಲಿ ಬರ್ತಾ ಇದ್ದೇನೆ. ನಾನು ಯಾಕೆ ಬರ್ತಾ ಇದ್ದೇನೆ ಅಂದರೆ ಯೇಸುವನ್ನು ಇನ್ನೂ ಅರಿತುಕೊಳ್ಬೇಕು, ನನ್ನಲ್ಲಿರುವ ಸೆಲ್ಫನ್ನು ಸಾಯಿಸಬೇಕು. ಇದೆಲ್ಲ ಮುಂಚೆ ಗೊತ್ತಿರಲಿಲ್ಲ. ನಾನು ಚರ್ಚ್ಗೆ ಹೋಗ್ತಿದ್ದೆ, ಎಲ್ಲವನ್ನು ಮಾಡ್ತಾಯಿದ್ದೆ, ಆಡಂಬರ, ಹುಟ್ಟು ಕ್ಯಾಥಲಿಕ್ ಆಗಿದ್ದೆ. ಬಟ್ ಇದು ನನಗೂ ಗೊತ್ತಿರಲಿಲ್ಲ, ಹುಟ್ಟು ಕ್ಯಾಥಲಿಕ್ ಅಂತ. ಬಟ್ ಈಗ ಒಂದು 2 ಇಯರ್ಸಿಂದ ನನಗೆ ಯೇಸುವಿನ ಬಗ್ಗೆ ಯೇಸು ಇಷ್ಟು ಮಾಡಿದಾರ ನನಗೋಸ್ಕರ ಅಂತ ಇದೆಲ್ಲ ಅರಿವಾಗ್ತಾ ಉಂಟು. ಬಟ್ ಇಷ್ಟು ವರ್ಷದಿಂದ ನನಗೆ ನಿಜ ಗೊತ್ತಿರಲಿಲ್ಲ. ಈಗ ನೀವು ಬೋಧನೆ ಮಾಡ್ತಾ ಇದ್ದೀರಿ, ಸೊ ನಿಮಗೆ ಜ್ಞಾನ ಎಲ್ಲಿಂದ? ನೀವು ಎಲ್ಲಿ PhD ಮಾಡಿದ್ರಾ, ಅಥವಾ ಯಾವ ಕಾಲೇಜ್ ಹೋಗಿ ಸ್ಟಡಿ ಮಾಡಿದ್ರಾ, ಅಥವಾ ಇಷ್ಟು ವರ್ಷದಿಂದ ನಾನು ರಿಟ್ರೀಟ್ ಹೋಗಿ ಬಂದೆ, ಅಲ್ಲಿ ಇದರ ಬಗ್ಗೆ ನನಗೆ ಸಿಗಲಿಲ್ಲ. ಸೊ ನನಗೆ ಇನ್ನೂ ಕಲಿಬೇಕು. ನಾನು ಯಾವ PhD ಮಾಡಬೇಕಾ ಅಥವಾ ಎಲ್ಲಿ ಹೋದರೆ ಬೆಟರ್ ಅಂತ ಹೇಳ್ಬೋದಾ? ಹೇಳಿ. ನೀವೆಲ್ಲಿ PhD ಮಾಡಿದ್ರಿ ಹೇಳಿ. ನಾನು SSLC ಫೇಲು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದೇ ಪ್ರಶ್ನೆ ನಮ್ಮ ಸಿರಿಲ್ ಆಗಲೇ ಹೇಳ್ತಾ ಇದ್ರು, ಬ್ರದರ್ ಫಾದರ್ ಜಾನ್ ಆ್ಯಂಟನಿನ ಏನೋ ಗೊತ್ತಿಲ್ಲ ಅಲ್ಲ, ಫಾದರ್ ಯಾರು ಹೆಸರು ಗೊತ್ತಿಲ್ಲ ನನಗೆ ಸರಿಯಾಗಿ. ನಾವು ಇಬ್ಬರೇ ಹೋಗಿದ್ದು. ಫಾದರ್, ನಿಮ್ಮೂರಲ್ಲಿ ನಾವು ಒಂದು ಪ್ರಾರ್ಥನೆ ಮಾಡಬೇಕು, ನೀವೊಂದು ಅವಕಾಶ ಕೊಡಬೇಕು ಅಂತೇಳಿ ಅಲ್ಲಿ ಹೋಗಿ ಕೇಳಿದಾಗ
ಫಾದರ್ ಕೇಳಿದ್ದು ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ. ಆಮೇಲೆ ಇಬ್ಬರೊಂದು ಹೇಳಿದ್ರು, ನಾನು SSLC ಫೇಲ್ ಅಂತ ಹೇಳಿದೆ. ಸರಿ, ಆಮೇಲೆ ನೋಡೋಣ. ನಾನು ಡಿಪ್ಲೊಮಾ ಫೇಲ್ಡ್ ಅಂತ ಹೇಳಿದೆ. ಓಕೆ, ಏನು ಇಬ್ಬರು ಫೇಲೇ. ಸೊ ಅಲ್ಲಿಂದ ಬಂದ್ವಿ ನಾವು, ಅಲ್ಲೆಲ್ಲ ತಟ್ಟೆ ಇಡ್ಲಿ ತಿನ್ಕೊಂಡು ಮನೆಗೆ ಬಂದ್ವಿ. ಶರೀನಾ ಮೇಡಮ್, ನಮ್ಮ ಕ್ವಾಲಿಫಿಕೇಷನ್ ಪವಿತ್ರ ಆತ್ಮರು. ಯಾಕೆಂದರೆ ನೀವು ಹೇಳಿದಾಗೆ ನಾನು ಪ್ರೇಯರ್ಗೆ ಬಂದ ಮೇಲೂ ಕೂಡ ಈ ವಾಕ್ಯ ನನಗೆ ಅರ್ಥ ಆಗಿರಲಿಲ್ಲ. ಯಾವಾಗ ಪರಿಶುದ್ಧಾತ್ಮರು ಒಳಗಡೆ ಬಂದರೋ ಅವರು ಒಂದೊಂದು ವಾಕ್ಯದ ಪ್ರಕಟಣೆಯನ್ನು ತಿಳಿಸ್ಕೊಟ್ರು. ಏನು ತಿಳಿಸ್ಕೊಟ್ರೋ ಅದನ್ನೇ ನಿಮಗೆ ನಾವು ಹೇಳ್ತಾ ಇರೋದು, ಬೇರೆ ಏನೂ ಅಲ್ಲ. ಸೊ ಹಾಗಾಗಿ ಅನೇಕ ಬೋಧನೆಗಳಲ್ಲಿ ನೀವು ಕೇಳಿದ್ದೀರ. ಈಗ ಪೇತ್ರ 2 ಪತ್ರಗಳನ್ನು ಬರೆದಿದ್ದಾರೆ. ಅವರು ಬರೆದ್ರೆ ಬೇರೆಯವ್ರ ಕೈಲಿ ಬರೆಸಿದ್ದಾರೆ? ಹಾಂ, ಅವರೇ ಬರೆಸಿದ್ದಾರೆ. ಆದರೆ ಅವರ ಒಂದೇ ಒಂದು ಬೋಧನೆ 3,000 ಮಂದಿಯನ್ನು ಯೇಸುವಿನ ಕಡೆಗೆ ಕರ್ಕೊಂಡು ಬಂದಿದೆ. ಇಲ್ಲಿ ನಿಮಗೆ ನೀವು ಓದಂಗಿದ್ರೆ ಓದಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ಪವಿತ್ರಾತ್ಮನಿಗಿಂತ ಶ್ರೇಷ್ಠವಾದ ಒಂದು ಟೀಚರ್ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಸೊ ಅವರನ್ನು ನಿಮ್ಮ ಟೀಚರನ್ನಾಗಿ ನೀವು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಅವ್ರನ್ನ ಟೀಚರಾಗಿ ನೀವು ಅವರ ಮಾರ್ಗದರ್ಶನದಲ್ಲಿ ನೀವು ನಡೀರಿ. ಖಂಡಿತವಾಗಲೂ ಒಂದು ವಾಕ್ಯ ಇದೆ, ಎಲ್ಲಿ ಅಂತ ಗೊತ್ತಿಲ್ಲ, ಗಲಾತ್ಯ ಅಂತ ಕಾಣುತ್ತೆ. ಸಿಕ್ಕಿದರೆ ಓದ್ತೀನಿ, ಇಲ್ಲ ಅಂದರೆ ಇಲ್ಲ. ಗಲಾತ್ಯ 3ನೇ ಅಧ್ಯಾಯ 5ನೇ ವಾಕ್ಯ ಅಂತ ಕಾಣುತ್ತೆ. ದೇವರು ನಿಮಗೆ ಪವಿತ್ರಾತ್ಮರನ್ನು ಪ್ರದಾನ ಮಾಡಿ ಮಹತ್ ಕಾರ್ಯಗಳನ್ನು ಎಸಗುತ್ತಾ ಬಂದಿದ್ದಾರೆ. ಹಾಗೆ ಮಾಡುತ್ತಿರುವುದು ನೀವು ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅನುಸರಿಸಿದ್ದರಿಂದಲ್ಲ, ಶುಭ ಸಂದೇಶವನ್ನು ಕೇಳಿ ವಿಶ್ವಾಸ ಇಟ್ಟುದರಿಂದ. ಸೊ ಇನ್ನೊಂದು ವಾಕ್ಯ ಇದೆ, ನಿಮ್ಮನ್ನು ಪವಿತ್ರಾತ್ಮನ ಮಾರ್ಗದಲ್ಲಿ, ಹೊಸ ಮಾರ್ಗದಲ್ಲಿ ದೇವರ ಆತ್ಮ ನಿಮ್ಮನ್ನು ನಡೆಸ್ತಾರೆ ಅಂತೇಳಿ. ಆದ್ದರಿಂದ ದಯವಿಟ್ಟು ವಿದ್ಯಾಭ್ಯಾಸ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಅದು ಕಲಿಕೆ ಒಳ್ಳೆಯದೇ. ಆದರೆ ಎಲ್ಲ ಕಲಿಕೆಗಿಂತಲೂ ನಮಗೆ ಪವಿತ್ರಾತ್ಮನ ಮಾರ್ಗದರ್ಶನ ಭಾಳ ಶ್ರೇಷ್ಠವಾದದ್ದು. ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು PhD ಮಾಡಿದವ್ರು ಪಲ್ಟಿ ಹೊಡೆದಿರೋದುಂಟು, ಓಕೆನಾ? PhD ಮಾಡಿರೋರು ಸ್ಕ್ರಿಪ್ಚರ್ ಮಾಡಿರೋರು ಪಲ್ಟಿ ಹೊಡೆದಿದ್ದುಂಟು. ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಡೆದವರು ಪಲ್ಟಿ ಹೊಡೆದಿದ್ದ ಚರಿತ್ರೆನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಬ್ರದರ್ ಯೇಸು ಸ್ವಾಮಿ ಹೇಳಿದ್ದಾರೆ, ತಂದೆ ದೇವರಿಗೆ ಸ್ತೋತ್ರ ಮಾಡುತ್ತಾ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಚಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದಿರಿ, ಸ್ತೋತ್ರ ಅಂತ. ಪ್ರೈಸ್ ಗಾಡ್. ಇವತ್ತು ಆ ಮಕ್ಕಳು ನಾವಾಗಿದ್ದೀವಿ. ದೇವ್ರ ಸ್ತೋತ್ರ. ಅದೇ ಆನ್ಸರ್. ಮಕ್ಕಳಾದರೆ ದೇವರೇ ಶ್ರುತಪಡಿಸ್ಕೊಡ್ತಾರೆ, ಬೇರೆ ಏನು ಬೇಡ. ಪೌಲರು ಅದನ್ನು ಸ್ವಲ್ಪ ಏನು ಅಕಾಡೆಮಿಕ್ ರೀತಿಯಲ್ಲಿ ಹೇಳ್ತಾರೆ. ಯಾವ ರೀತಿಯಲ್ಲಿ ಅಂದರೆ, ಪ್ರಭುವಿಗೆ ಅಭಿಮುಖರಾದಾಗ ಮಾತ್ರ ಆ ಮುಸುಕು ತೆರೆಯಲ್ಪಡ್ತದೆ. ಈಗ ಒಂದು ಮುಸುಕಿದೆ, ಎಲ್ಲರ ಆತ್ಮದ ಮೇಲೆ ಒಂದು ಮುಸುಕಿದೆ. ಯಹೂದಿ ಜನರ ಮೇಲಿದ್ದ ಮುಸುಕು ಯಾವುದು? ಧರ್ಮಶಾಸ್ತ್ರ ಎಂಬ ಮುಸುಕು. ಅದೇ ರೀತಿಯಲ್ಲಿ ಒಂದು ಧಾರ್ಮಿಕತೆ, ಧಾರ್ಮಿಕತೆ ಒಂದು ಮುಸುಕು ಎಲ್ಲರ ಮೇಲೂ ಇರುತ್ತೆ. ಈ ಮುಸುಕು ಹರಿದು ಹೋಗದೇ ಇದ್ದರೆ ಯಾವತ್ತೂ ಕೂಡ ನಮಗೆ ಮಕ್ಕಳಾಗಲಿಕ್ಕೆ ಆಗೋದಿಲ್ಲ, ಅಂದರೆ ದೇವರ ಮಕ್ಕಳಾಗೋದಿಲ್ಲ ನಾವು. ಈ ಮುಸುಕು ಹರಿದು ಹೋದರೆ ಏನಾಗುತ್ತೆ? ಪ್ರಭುವಿಗೆ ಅಭಿಮುಖರಾಗ್ತೀವಿ. ಪ್ರಭುವಿಗೆ ಅಭಿಮುಖರಾದಾಗ ನಮ್ಮೊಳಗಡೆ ಹೋಲಿ ಸ್ಪಿರಿಟ್ ವರ್ಕ್ ಮಾಡ್ತಾರೆ. ನಾವು ದೇವರ ಮಕ್ಕಳಾಗ್ತೀವಿ, ನಮ್ಮಲ್ಲಿ ಹೋಲಿ ಸ್ಪಿರಿಟ್ ವರ್ಕ್ ಮಾಡ್ತಾರೆ. ಹೋಲಿ ಸ್ಪಿರಿಟ್ ವರ್ಕ್ ಪ್ರಾರಂಭ ಮಾಡುವಾಗ ಏನಾಗುತ್ತೆ? ನಮಗೆ ದೇವರ ವಾಕ್ಯ ಅರ್ಥ ಆಗುತ್ತೆ. ಅದಕ್ಕೇ ಯೋಹಾನರು ಹೇಳ್ತಾರೆ, ಆ ಅಭಿಷೇಕವೇ ನಿಮಗೆ ಎಲ್ಲವನ್ನು ಬೋಧನೆ ಮಾಡುತ್ತೆ ಅಂತ. ನಿಮಗೆ ಯಾರು ಬೋಧನೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಈಗ ಈ ಬೋಧನೆ ಅಲ್ಲ ನಾನು ಹೇಳ್ತಾ ಇರೋದು, ಇದು ಒಂದು ಗಿಫ್ಟ್ ಅಂತ ನಾನು ತಗೋಬೇಕು. ಯಾಕೆಂದರೆ ಬೋಧನೆಯ ವರ, ಇಲ್ಲಿ ಮನುಷ್ಯನ ಪ್ರಯತ್ನದ್ದೇನೂ ಇಲ್ಲ. ಇವತ್ತು ನಾವು ನೋಡ್ತೀವಿ, ಎಷ್ಟೋ ಜನ ರೋಗ ಸೌಖ್ಯದ ವರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ರೋಗ ಸೌಖ್ಯದ ವರ ಪಡ್ಕೊಳ್ಳಿಕ್ಕೆ ಅವ್ರು ಏನು ಮಾಡಿದರು? ಅವ್ರು ಹೇಳ್ತಾರೆ ಅದು ಮಾಡಿದೆ ಇದು ಮಾಡಿದೆ ಅಂತ. ಅವ್ರು ಮಾಡಿದ್ದೆಲ್ಲ ನಾನು ಟ್ರೈ ಮಾಡಿದೆ, ಸಿಕ್ಕಿಲ್ಲ. ನೀವು ಟ್ರೈ ಮಾಡಿರ್ಬೋದು, ಸಿಗೋದು ಇಲ್ಲ. ಸೊ ಪವಿತ್ರಾತ್ಮರ ಅವ್ರ ಇಚ್ಛೆ ಪ್ರಕಾರ ಒಬ್ರಿಗೆ ಕೊಡ್ತಾರೆ. ಅದು ಯಾಕೆ ಕೊಡ್ತಾರೆ? ದೇವರ ಮಹಿಮೆಗಾಗಿ, ದೇವ್ರನ್ನ ಮಹಿಮೆ ಪಡಿಸ್ಲಿಕ್ಕೂ, ಯೇಸುವಿನ ಕಡೆಗೆ ಬರಲಿಕ್ಕೂ, ದೇವ್ರ ಮಕ್ಕಳಾಗಿ ಬದುಕಲಿಕ್ಕೂ, ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ಉಪಯೋಗ ಆಗಲಿಕ್ಕೆ ಕೊಡ್ತಾರೆ.
ಬೋಧನೆ ಮಾಡೋ ಒಂದು ವಾರ ಕೊಡ್ತಾರೆ, ಸಭೆ ನಡೆಸಲಿಕ್ಕೆ ಒಂದು ವಾರ ಕೊಡ್ತಾರೆ, ಸಭೆ ಸ್ಥಾಪನೆ ಮಾಡಲಿಕ್ಕೆ, ಇದು ಪವಿತ್ರಾತ್ಮನ ಪ್ರವಾದನೆ ಮಾಡಲಿಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ವಾರದನ್ನಗಳನ್ನ ಕೊಡ್ತಾರೆ. ಆದರೆ ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ, ಶುಭ ಸಂದೇಶವನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಮಕ್ಕಳಂಥವರಿಗೆ, ಎಲ್ಲ ಮಕ್ಕಳಿಗೂ, ಯಾರೆಲ್ಲ ಈ ಮುಸುಕು ತೆಗೆದ ಮುಖವುಳ್ಳ ಮಕ್ಕಳಿದ್ದೀರೋ ಖಂಡಿತವಾಗಲೂ ನಿಮಗೆಲ್ಲರಿಗೂ ಕೂಡ ಆ ಪ್ರಕಟಣೆಯನ್ನು ಪರಿಶುದ್ಧಾತ್ಮರೇ ಕೊಡ್ತಾರೆ. ಎಸ್. ಪ್ರೈಸ್ ಲಾರ್ಡ್ ಅಣ್ಣ. ಪ್ರೈಸ್ ಲಾರ್ಡ್. ಅದು ಟೆಂಪ್ಟೇಷನ್ ವಿಷಯದಲ್ಲೇ ಕೇಳಲಿಕ್ಕಿತ್ತು. ಈಗ ಎಷ್ಟೋ ಬಾರಿ ಈಗ ಡಿಸಿಷನ್ ವಿಷಯದಲ್ಲಿ ನಾವು ಕೇಳ್ತಾ ಇದ್ದೀವಿ, ನಾನು ನಿನ್ನೆ ಮೊನ್ನೆ ಎಲ್ಲ. ಸೊ ಈ ಡಿಸಿಷನ್ ಮಾಡುವಾಗ ಕೆಲವೊಮ್ಮೆ ನಾವು ಎಷ್ಟೋ ರಿಟ್ರೀಟ್ಗಳಲ್ಲಿ ಡಿಸಿಷನ್ ಮಾಡಿರ್ತೀವಿ. ಸೊ ಇನ್ನು ಮುಂದೆ ಪಾಪ ಮಾಡಬಾರ್ದು, ಇನ್ನು ಮುಂದೆ ಅಂದರೆ ಕೆಲವು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಡಿಸಿಷನ್ ಮಾಡಿರ್ತೀವಿ. ಸೊ ಇನ್ನು ಮುಂದೆ ಆ ಏರಿಯಾದಲ್ಲಿ ಬೀಳಬಾರ್ದು, ಆ ಏರಿಯಾದಲ್ಲಿ ಸ್ಥಿರವಾಗಿ ನಿಲ್ಲಬೇಕಂತೇಳಿ. ಆದರೆ ಅದು ಬೋಧನೆಯಲ್ಲಿ ಕೇಳುವಾಗ ಆ ತೀರ್ಮಾನ ಮಾಡ್ತೀವಿ. ಆದರೆ ಅನುದಿನದ ಜೀವನದಲ್ಲಿ ನಾವು ಜೀವಿಸುವಾಗ ಅದರಲ್ಲಿ ಸೋತು ಹೋಗುವ ಚಾನ್ಸಸ್ ತುಂಬ ಇರುತ್ತೆ. ಯಾಕೆಂದರೆ ನೀವು ಹೇಳ್ತಾ ಇದ್ರಿ, ಇವತ್ತು ಬೆಳಿಗ್ಗೆ ನಾವು ಬಾಕ್ಸ್ ಒಳಗೆ ಇರ್ತೀವಿ, ಆದರೆ ಕೆಲವೊಮ್ಮೆ ಸೈತಾನ ಬಾಕ್ಸಿಂದ ಹೊರಗೆ ಎಳಿಲಿಕ್ಕೆ ನೋಡ್ತಾ ಇರ್ತಾನಂತ ಹೇಳಿ. ಸೊ ಈ ರೀತಿ ಇರುವಾಗ ನಾವು ಯಾವ ರೀತಿ ಅದನ್ನು ಜಯಿಸ್ಬೋದು ಅಂತ ಸ್ವಲ್ಪ ಹೇಳಿದ್ರು ಒಳ್ಳೆಯದು. ಓಕೆ, ಒಂದು ನಾವು ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ಏನು ಹೇಳ್ತಾರೆ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿ ಇದ್ದು ಪ್ರಾರ್ಥನೆ ಮಾಡಿ. ದಟ್ ಇಸ್ ದ ಫಸ್ಟ್ ಥಿಂಗ್, ಪ್ರೈಮರಿ ಥಿಂಗ್. ನಾವೇನು ಮಾಡ್ತೀವಿ ಅಂದರೆ, ಧ್ಯಾನ ಮುಗಿಸಿ ಹೋದ ತಕ್ಷಣ ನಾವು ಅದು ಇದು ವಿಷಯಗಳಲ್ಲಿ ಮಗ್ನರಾಗಿ ಹೋಗ್ತೀವಿ, ಬ್ಯುಸಿ ಆಗಿಬಿಡ್ತೀವಿ, ಪ್ರಾರ್ಥನಾ ಜೀವನ ಇರೋದಿಲ್ಲ. ಸೊ ಒಂದು ವೈಯಕ್ತಿಕ ಪ್ರಾರ್ಥನಾ ಜೀವನ, ಪರ್ಸನಲ್ ಪ್ರೇಯರ್ ಲೈಫ್, ಇಷ್ಟು ಗಂಟೆ ಅಲ್ಲ, ಅಷ್ಟು ಗಂಟೆ ಅಲ್ಲ, ಟೈಮಿಂಗ್ಸ್ ಅದೆಲ್ಲ ನೀವು ಫಿಕ್ಸ್ ಮಾಡ್ಕೋಬೇಕು. ನಾನು ಹೇಳೋದಿಷ್ಟು, ಒಂದು ವೈಯಕ್ತಿಕ ಪ್ರಾರ್ಥನಾ ಜೀವನ, ವೈಯಕ್ತಿಕವಾದ ಒಂದು ಪ್ರಾರ್ಥನಾ ಜೀವನ ಇಲ್ಲದೆ ಇದ್ದರೆ ಖಂಡಿತವಾಗಲೂ ನಾವೇನೇ ತೀರ್ಮಾನ ಮಾಡಿದರೂ ಆ ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಒಂದು. ಎರಡನೇದಾಗಿ ನಾವೇನು ಮಾಡಬೇಕು ಅಂದರೆ, ನಾವು ಏನಾದರೂ ವೀಕ್ ಆಗ್ತಾ ಇದ್ದೀವಿ ಅಂತ ಅನ್ನಿಸ್ದಾಗ ನಾವೇನು ಮಾಡಬೇಕು? ತಕ್ಷಣ ನಮ್ಮ ಆತ್ಮಿಕ ಕೂಟದಲ್ಲಿರ್ತಕ್ಕಂತಹ ಇತರ ಸಹೋದರ ಸಹೋದರರಿದ್ದಾರೆ, ಯಾರಿಗಾದರೂ ಒಂದು ಫೋನ್ ಕಾಲ್ ಮಾಡಿನೋ ಭೇಟಿಯಾಗಿನೋ, ನನಗೆ ಈ ಥರ ಕಷ್ಟ ಆಗ್ತಾ ಇದೆ, ದಯವಿಟ್ಟು ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಯು ಕ್ಯಾನ್ ರಿಕ್ವೆಸ್ಟ್ ಫಾರ್ ಪ್ರೇಯರ್. ನಾವು ಬೇಡದೇ ಇರೋದಕ್ಕೆಲ್ಲ ಕೆಲವರು ರಿಕ್ವೆಸ್ಟ್ ಮಾಡ್ತೀವಿ ಪ್ರಾಪಂಚಿಕ ವಿಷಯಗಳಿಗೆ ಅಲ್ವಾ. ಸೊ ನೀವು ಯಾವ ಏರಿಯಾದಲ್ಲಿ ಬೀಳ್ತಾ ಇದ್ದೀರೋ ಆ ಏರಿಯಾದಲ್ಲಿ ಈ ಏರಿಯಾದಲ್ಲಿ ನಾನು ಬೀಳ್ತಾ ಇದ್ದೀನಿ, ದಯವಿಟ್ಟು ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಅಂತ ಪ್ರಾರ್ಥನಾ ಸಹಾಯ ಕೇಳ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಸೊ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು, ಬೇರೆಯವರ ಹತ್ರ ಪ್ರಾರ್ಥನಾ ಸಹಾಯ ಇಂಥ ವಿಷಯಗಳಲ್ಲಿ ನಾವು ಯಾವಾಗಲೂ ಪಡ್ಕೊಳ್ಳೋದಲ್ಲ, ಅಗತ್ಯ ಬಂದಾಗಲೆಲ್ಲ ಪಡ್ಕೊಳ್ತಾ ಇರಬೇಕು. ಇನ್ನೊಂದು, ನಾವು ಯೋಚನೆಯಲ್ಲಿ ಪಾಪ ಮಾಡ್ತೀವಿ, ಅದು ಕಾರ್ಯರೂಪದಲ್ಲಿ ಬರೋದಕ್ಕಿಂತ ಮೊದಲೇ ಏನು ಮಾಡಬೇಕು? ವಿ ಮಸ್ಟ್ ಕನ್ಫೆಸ್ ಇಟ್. ದೇವರ ಮುಂದೆ ನಮ್ಮ ಪಾಪವನ್ನು ಒಪ್ಪಿಕೊಳ್ಬೇಕು. ಅದನ್ನು ಅಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ? ಸಿನ್ ಈಸ್ ಕನ್ಸೀವ್ಡ್ ಇನ್ ಅವರ್ ಇಮೋಷನ್ಸ್, ಥಾಟ್ಸ್. ನಮ್ಮ ಒಳಗಡೆ ಅದು ಕನ್ಸೀವ್ ಆಗುತ್ತೆ. ಪಾಪ ಪೂರ್ತಿಯಾಗಿ ಅಲ್ಲಿ ಬೆಳೀಲಿಕ್ಕೆ ಬಿಡಬಾರ್ದು, ಆಗ ಮಾತ್ರ ಅದು ಆ್ಯಕ್ಟ್ ಮಾಡುತ್ತೆ. ಕಾರ್ಯರೂಪದಲ್ಲಿ ಬರೋದು ಯಾವಾಗ? ಒಂದೇ ಸಾರಿ ಕಾರ್ಯ ಆಗೋದಿಲ್ಲ. ಮೊದಲು ಅದು ಒಳಗಡೆ ಇರುತ್ತೆ, ಭ್ರೂಣವಾಗಿ ಅದು ಬೆಳೆಯುತ್ತೆ, ಅದು ಪೂರ್ತಿಯಾಗಿ ಬೆಳೆದು ಡೆಲಿವರಿ ಆಗುತ್ತೆ, ಅದೇ ಕಾರ್ಯರೂಪದಲ್ಲಿ ಬರುತ್ತೆ. ಆದ್ದರಿಂದ ಅದು ಒಳಗಡೆ ಬಂದಾಗಲೇ ಕನ್ಫೆಸ್ ಮಾಡಿ, ಯೇಸುವಿನ ರಕ್ತ ನಮ್ಮನ್ನು ತೊಳೆಯುತ್ತೆ. ಸೊ ನಾವು ಆ ರೀತಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಹೇಳ್ತಾರೆ ಸಿಂಪಲ್ ಸ್ಟೆಪ್ಸ್, ಈಸಿ ಸ್ಟೆಪ್ಸ್. ಅದೇ ರೀತಿ ಸುಮಾರಿದೆ ಸದ್ಯಕ್ಕೆ ನಮ್ಗೆ ಈಸಿಯಾಗಿ ಮಾಡಲಿಕ್ಕೆ ಆಗುವಂಥ ಕಾರ್ಯಗಳು. ಪ್ಲೀಸ್ ದ ಲಾರ್ಡ್ ಬ್ರದರ್, ನನಗೆ ಗಾಡ್ಸ್ ವಿಲ್ ವರ್ಸಸ್ ಫ್ರೀ ವಿಲ್ ಒಂದು ಕ್ವಶನ್ ಇತ್ತು. ಯಾವುದು? ಗಾಡ್ಸ್ ವಿಲ್ ವರ್ಸಸ್ ಫ್ರೀ ವಿಲ್, ಅದು ಒಂದು ಕ್ವಶನ್ ಇತ್ತು. ಪಾರ್ಟ್ ಎ ಕ್ವಶನ್ ಬಂದು, ಇವಾಗ ಗಾಡ್ಸ್ ವಿಲ್ ಪ್ರಕಾರ ನನಗೆ ಒಂದು ಪೇರ್ ಕ್ರಿಯೇಟ್ ಮಾಡಿರ್ತಾರೆ ಗಾಡ್. ಆ್ಯಸ್ ಪರ್ ಗಾಡ್ಸ್ ವಿಲ್, ಫಾರ್ ಎವ್ರಿ ಮ್ಯಾನ್ ದೇರ್ ಇಸ್ ಎ ವಿಮೆನ್ ಕ್ರಿಯೇಟೆಡ್. ಸೊ ಇವಾಗ ಈ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಮೇ ಬಿ ಐ ಡಿಸೈಡ್ ಟು ನಾಟ್ ಗೋ ಆ್ಯಸ್ ಪರ್ ಗಾಡ್ಸ್ ವಿಲ್, ಆರ್ ನಾನು ನನ್ನನ್ನೇ ಮೇ ಬಿ ಗೇ ಆರ್ ಲೆಸ್ಬಿಯನ್ LGBT ಕ್ಯಾಟಗರಿಗೆ ನನ್ನ ಹಾಕ್ಕೊಂಬಿಟ್ರೆ, ಸೊ ಇವಾಗ ಆ ಪರ್ಸನ್, ನನಗೆ ಗಾಡ್ ಡಿಸೈಡ್ ಮಾಡಿದ್ದಿದ್ದ ಪರ್ಸನ್
ಅವ್ರ ಕಂಡೀಷನ್ ಏನು, ಮೇ ಬಿ ಅವ್ರು ಗಾಡ್ಸ್ ವಿಲ್ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ, ಮೇ ಬಿ ದೇ ವಿಲ್ ಬಿ ಬಾರ್ನ್ ಅಗೇನ್, ಬಾಕ್ಸಲ್ಲಿ ಇರ್ತಾರೆ, ಬಟ್ ಅವ್ರ ಕಂಡೀಷನ್ ಏನಾಗುತ್ತೆ, ವಿಲ್ ದೇ ಬಿ ಗೋಯಿಂಗ್ ಆ್ಯಸ್ ಪರ್ ದ ಗಾಡ್ಸ್ ವಿಲ್ ಇಫ್ ದೇ ಮ್ಯಾರಿ ಸಮ್ಮನ್ ಇಲ್ವಾ? ಪಾರ್ಟ್ ಬಿ ಕ್ವಶನ್ ಬಂದು, ಇನ್ ಕೇಸ್ ಗಾಡ್ಸ್ ವಿಲ್ ನಡೆಯುತ್ತೆ ಏನಾದರೂ ಆಗಲಿ ಅನ್ನೋ ಇದ್ದಿದ್ರೆ ಆವಾಗ ಫ್ರೀ ವಿಲ್ ಹೇಗಾಗುತ್ತೆ? ಯಾಕಂದರೆ ಇವಾಗ ನಾನು ಇವಾಗ ಗೇ ಅಂತ ಡಿಸೈಡ್ ಮಾಡಿದ್ರೆ, ಇಲ್ಲ ನನ್ನನ್ನೇ ನಾನು ಬೇರೆಯವ್ರನ್ನ ಗಾಡ್ಸ್ ವಿಲ್ ಇಲ್ದಿರ ನಾನು ಬೇರೆಯವ್ರನ್ನ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ಆವಾಗ ಹೇಗೆ ಫ್ರೀ ವಿಲ್ ಆಗುತ್ತೆ? ಯಾಕಂದರೆ ಗಾಡ್ಸ್ ವಿಲ್ ಹಾಗೆ ಆಗುತ್ತೆ ಅಂದರೆ ಇದೊಂದು ಮ್ಯಾನಿಪ್ಯುಲೇಷನ್ ಥರ ಆಗುತ್ತಲ್ವಾ? ಮೇ ಬಿ ಸಮ್ ಸ್ಪಿರಿಚುವಲ್ ಫೋರ್ಸ್ ಮ್ಯಾನಿಪ್ಯುಲೇಟಿಂಗ್ ದಟ್ ಪರ್ಸನ್ ಟು ಮೇ ಬಿ ಮ್ಯಾರಿ ದಟ್ ಸ್ಪೆಸಿಫಿಕ್ ಪರ್ಸನ್. ಸೊ ಈ ಎರಡು ಡಿಫ್ರೆನ್ಸ್ ಬೇಕಾಗುತ್ತೆ. ಓಕೆ, ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತೆ ಅಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತೆ ಅಲ್ಲ. ಸೊ ದೇವರ ಒಂದು ಆಲೋಚನೆ, ದೇವರ ಒಂದು ಚಿತ್ತ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನು ಪ್ಲ್ಯಾನ್ ಮಾಡಿದಾರೋ ಅದು ದೇವರು ಎಕ್ಸಿಕ್ಯೂಟ್ ಮಾಡ್ತಾರೆ, ಮಾಡೋದಿಲ್ಲ ಅಂತ ಅಲ್ಲ. ಆದರೆ ಆಟೋಮೆಟಿಕ್ಕಾಗಿ ಆಗುತ್ತಾ ಕೇಳಿದರೆ ಆಟೋಮೆಟಿಕ್ಲಿ ಆಗೋದಿಲ್ಲ. ಸಂತ ಅಗಸ್ಟಿನ್ರವ್ರು ಹೇಳ್ತಾರೆ, ಗಾಡ್ ಕ್ರಿಯೇಟೆಡ್ ಮ್ಯಾನ್ ವಿತೌಟ್ ಹಿಸ್ ಕೋಪರೇಷನ್, ಬಟ್ ಗಾಡ್ ವಿಲ್ ನಾಟ್ ಸೇವ್ ಮ್ಯಾನ್ ವಿತೌಟ್ ಹಿಸ್ ಕೋಪರೇಷನ್. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ಮನುಷ್ಯನ ಒಂದು ಸಹಕಾರ ಇಲ್ಲದೇನೆ, ಒಂದು ಫ್ರೀ ವಿಲ್ದ ಪರ್ಮಿಷನ್ ಏನೂ ಕೇಳಲಿಲ್ಲ ಸೃಷ್ಟಿ ಮಾಡಬೇಕಾದ್ರೆ. ಆದರೆ ಅವನು ರಕ್ಷಣೆ ಹೊಂದ್ಕೋಬೇಕಾದ್ರೆ ಅವನ ಪೂರ್ಣ ಸ್ವಾತಂತ್ರ್ಯ, ಸಮ್ಮತಿ, ಸರೆಂಡರೆನ್ಸ್ ಎಲ್ಲ ಅಗತ್ಯ ಇದೆ. ನಾವು ದೇವರ ಇಚ್ಛೆ ಅಂತ ತಿಳ್ಕೊಳ್ಳೋದು ಯಾವ ಥರ, ನಮ್ಮ ಥಿಂಕಿಂಗ್ ಏನು ಅಂದರೆ, ದೇವರು ಇಚ್ಛೆ ಮಾಡಿದ್ರೆ ಅದು ಮಾಡೇ ಮಾಡ್ತಾರೆ ಅಲ್ವಾ, ಗಾಡ್ ಕ್ಯಾನ್ ಡೂ ದ್ಯಾಟ್. ಬಟ್ ಇನ್ ದ ಮ್ಯಾಟರ್ ಆಫ್ ಸಾಲ್ವೇಷನ್, ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ದೇವರು ಆ ರೀತಿ ಮಾಡೋದಿಲ್ಲ. ಮಾಡೋದಾಗಿದ್ದರೆ ಈ ಪುಸ್ತಕ ಬೇಕಾಗಿರಲಿಲ್ಲ, ಸಭೆ ಬೇಕಾಗಿರಲಿಲ್ಲ, ಏನು ಇನ್ಸ್ಟ್ರಕ್ಷನ್ಸೇ ಬೇಕಾಗಿರಲಿಲ್ಲ, ರಿಬ್ಯೂಕಿಂಗ್ ಬೇಕಾಗಿರಲಿಲ್ಲ, ಕರೆಕ್ಷನ್ಸ್ ಬೇಕಾಗಿರಲಿಲ್ಲ. ನಾನು ಇಚ್ಛೆ ಪಟ್ಟಿದ್ದೀನಿ, ಎಲ್ಲರನ್ನೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕು, ನಾನು ಬರ್ತೀನಿ, ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ದಟ್ ಈಸ್ ಮೈ ವಿಲ್. ಆ ರೀತಿ ಅಲ್ಲ ದೇವರ ಇಚ್ಛೆ ಕೆಲಸ ಮಾಡೋದು. ದೇವರ ಇಚ್ಛೆ ಅವರ ವಾಕ್ಯದ ಪ್ರಕಾರ ಕೆಲಸ ಮಾಡೋದು. ಅದರಿಂದ ನಮಗೆ ಆ ವಾಕ್ಯ ಗೊತ್ತಿರಬೇಕು. ಇನ್ನೊಂದು, ದೇವರು ನಮಗೆ ಫ್ರೀ ವಿಲ್ ಕೊಟ್ಟಿರೋದು ನಮಗಿಷ್ಟ ಬಂದಾಗ ಬದುಕಲಿಕ್ಕಲ್ಲ. ಅಲ್ಲೇ ನಾವು ಎಡವೆ ಬೀಳ್ತಾ ಇರೋದು. ದೇವರು ನಮಗೆ ಫ್ರೀಡಮ್ ಆಫ್ ಚಾಯ್ಸ್ ಕೊಟ್ಟಿರೋದು ಪ್ರತಿಯೊಂದು ವಿಷಯದಲ್ಲೂ ದೇವ್ರನ್ನ ಚೂಸ್ ಮಾಡಲಿಕ್ಕೆ, ಟು ಚೂಸ್ ಗಾಡ್, ಟು ಚೂಸ್ ಹಿಸ್ ವಿಲ್. ನಮ್ಮ ಇಚ್ಛೆ ಪ್ರಕಾರ ಚೂಸ್ ಮಾಡಲಿಕ್ಕಲ್ಲ, ಅವರ ಇಚ್ಛೆ ಪ್ರಕಾರ ಚೂಸ್ ಮಾಡಲಿಕ್ಕೆ. ಅಂದರೆ ಆ ಚಾಯ್ಸ್ ಹೇಗಿರಬೇಕು ಅಂದರೆ, ನಾಟ್ ಬೈ ಫೋರ್ಸ್, ಯಾವುದೋ ಒಂದು ಫೋರ್ಸಿಂದ ಚೂಸ್ ಮಾಡೋದಲ್ಲ, ಸ್ವತಂತ್ರವಾಗಿ ಚೂಸ್ ಮಾಡಬೇಕು. ಯಾವುದೋ ಒಂದು ಪ್ರೆಷರಿಂದ ನಾವು ದೇವ್ರ ಇಚ್ಛೆ ಮಾಡಬೇಕಪ್ಪ, ಇಲ್ಲಾಂದರೆ ಏನು ಮಾಡೋದು, ಆ ಪ್ರೆಷರಿಂದ ಬೇಡ. ಫ್ರೀ ವಿಲ್, ಸ್ವತಂತ್ರವಾಗಿ. ಅಂದರೆ ದೇವರ ಮೇಲಿರುವ ಪ್ರೀತಿಯಿಂದ ನಾವು ಚೂಸ್ ಮಾಡಬೇಕು, ದೇವರ ಇಚ್ಛೆ ಪ್ರಕಾರ ಬದುಕಲಿಕ್ಕೆ ಚೂಸ್ ಮಾಡಬೇಕು. ಭಯದಿಂದ ಚೂಸ್ ಮಾಡೋದು ದೇವರಿಗೆ ಇಷ್ಟ ಇಲ್ಲ, ಅದಕ್ಕಲ್ಲ ಫ್ರೀ ವಿಲ್ ಕೊಟ್ಟಿರೋದು ದೇವರು ನಮಗೆ. ಸೊ ಇನ್ನೊಂದು, ನೀವು ಕೇಳಿದ ಹಾಗೆ ಒಬ್ಬರು ದೇವರ ಇಚ್ಛೆ ಪ್ರಕಾರ ಬದುಕ್ತಾ ಇರ್ತಾರೆ, ಇನ್ನೊಬ್ಬರು ದೇವರ ಇಚ್ಛೆಗೆ ವಿರುದ್ಧವಾಗಿ ಅವರ ಸ್ವಂತ ಇಚ್ಛೆ ಪ್ರಕಾರ ಬದುಕ್ತಾ ಇರ್ತಾರೆ. ಈಗ ದೇವರ ಇಚ್ಛೆ ಪ್ರಕಾರ ಇವರ ಜೀವನ ಸಂಗಾತಿ ಆಗಬೇಕು ಅಂತ ದೇವರ ಇಚ್ಛೆ ಇದ್ದರೆ ಅದು ಫೇಲ್ ಆಗುತ್ತಾ ಅಂತ. ಸೊ ದೇವರ ಇಚ್ಛೆ ಪ್ರಕಾರ ಅವ್ರ ಜೀವನ ಸಂಗಾತಿ ಆಗಬೇಕು ಅನ್ನೋದಿದ್ದರೆ, ದೇವರ ಇಚ್ಛೆ ಪ್ರಕಾರ ನಡೆಯುತ್ತಿರುವ ಈ ಮನುಷ್ಯ ಇದ್ದಾನಲ್ವಾ, ಈ ಮನುಷ್ಯ ದೇವರ ಇಚ್ಛೆ ಪ್ರಕಾರ ನಡೆಯುವಾಗ ಖಂಡಿತವಾಗಲೂ ಆ ವ್ಯಕ್ತಿಯಲ್ಲೂ ದೇವರಾತ್ಮರು ಕಾರ್ಯ ಮಾಡ್ತಾರೆ, ಮಾಡಲೇಬೇಕು. ಆಗ ಏನಾಗುತ್ತೆ, ದೇವರು ಅವ್ರನ್ನ ರಿಪೇರಿ ಮಾಡಿ ಕನೆಕ್ಟ್ ಮಾಡ್ತಾರೆ. ಅದರ ಎಷ್ಟು ಉದಾಹರಣೆಗಳು ಬೈಬಲ್ನಲ್ಲಿದೆ. ಆದರೆ ಕ್ವಶ್ಚನ್, ಈ ಮನುಷ್ಯ ದೇವರ ಇಚ್ಛೆ ಪ್ರಕಾರ ಬದುಕ್ತಾ ಇದ್ದಾನಾ? ಅವನು ಹೇಳ್ತಾನೆ ನಾನು ದೇವರ ಇಚ್ಛೆ ಪ್ರಕಾರ ಇದ್ದೀನಿ ಅಂತ. ದೇವರ ಇಚ್ಛೆ ಪ್ರಕಾರ ಬದುಕ್ತಾ ಇರೋದಾದರೆ ದೇವರೆಲ್ಲವನ್ನ ಸೆಟ್ ರೈಟ್ ಮಾಡ್ತಾರೆ. ಗಾಡ್ ಈಸ್ ಏಬಲ್ ಟು ಡೂ ದ್ಯಾಟ್. ಪ್ರೈಸ್ ದಿ ಲಾರ್ಡ್ ಬ್ರದರ್. ಈ ಫುಲ್ ಟೈಮ್ ಮಿನಿಸ್ಟ್ರಿ ಮತ್ತು ಪಾರ್ಟ್ ಟೈಮ್ ಮಿನಿಸ್ಟ್ರಿ ಯಾವುದು ಒಳ್ಳೆಯದು ಇವತ್ತಿನ ಕಾಲಕ್ಕೆ? ಪೂರ್ಣಾವಧಿ ಸೇವೆ ಮಾಡೋದು ಒಳ್ಳೆಯದಾ, ಇಲ್ಲ ಸಮಯ ಮಾಡಿಕೊಂಡು ಫ್ರೀ ಇದ್ದಾಗ ಸೇವೆ ಮಾಡೋದು ಒಳ್ಳೆಯದಾ? ಪಾರ್ಟ್ ಟೈಮ್ ಮಿನಿಸ್ಟ್ರಿ ಅಂತ ಒಂದು ಮಿನಿಸ್ಟ್ರಿನೇ ಇಲ್ಲ.
ಓಕೆ. ಫಸ್ಟ್ ಆಫ್ ಆಲ್ ಮಿನಿಸ್ಟ್ರಿ ಈಸ್ ಫುಲ್ ಟೈಮ್. ದೇವರ ಸೇವೆ ಅಂತಕ್ಕಂಥದ್ದು ಪಾರ್ಟ್ ಟೈಮ್ ಮಾಡಿ ಅಂತ ದೇವರು ಯಾರಿಗೂ ಹೇಳಲಿಲ್ಲ. ನಿನ್ನ ಜೀವಮಾನವೆಲ್ಲ ದೇವರ ಸೇವೆ ಮಾಡಲಿಕ್ಕೆ ದೇವರು ನಿನ್ನನ್ನು ಸೃಷ್ಟಿ ಮಾಡಿರೋದು. ಪ್ರತಿಯೊಬ್ಬರು ಕೂಡ ದೇವರ ಸೇವೆ ಮಾಡಬೇಕು. ಅದರಲ್ಲಿ ನಮ್ಮ ಅನುದಿನದ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ದೇವರು ಏನು ನಮಗೆ ವರದಾನಗಳನ್ನ ಕೊಟ್ಟಿದ್ದಾರೋ ಧರ್ಮಸಭೆಯ ಒಳಿತಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ, ಆ ವರದಾನಗಳನ್ನು ನಾವು ದೇವರ ಇಚ್ಛೆ ಪ್ರಕಾರ ಉಪಯೋಗಿಸ್ಬೋದು. ಕೆಲವೊಮ್ಮೆ ಕೆಲಸ ಮಾಡಿಕೊಂಡು ಉಪಯೋಗಿಸ್ಬೇಕು. ಕೆಲವೊಮ್ಮೆ ದೇವರು ಹೇಳ್ತಾರೆ ಈ ಕೆಲಸ ಬಿಟ್ಟುಬಿಟ್ಟು ಇದನ್ನು ಮಾಡು ಅಂತ, ಆಗ ಹಾಗೆ ಮಾಡಬೇಕಾಗತ್ತೆ. ಅದು ಬಿಟ್ಟುಬಿಟ್ಟು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ನಾನು ಫುಲ್ ಟೈಮ್ ಮಿನಿಸ್ಟ್ರಿ ಮಾಡ್ತೀನಿ, ನಾನು ಪಾರ್ಟ್ ಟೈಮ್ ಮಿನಿಸ್ಟ್ರಿ ಮಾಡ್ತೀನಿ ಅಂತ. ನಮ್ಮ ಲೆಕ್ಕದ ಪ್ರಕಾರ ಈಗ ಬ್ರದರ್ ಹೇಳಿದ್ರಲ್ಲ, ಅವ್ರು ಹೇಳಿದ್ದು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ. ಅಂದರೆ ಕೆಲವರು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಬೈಬಲ್ ಎತ್ಕೊಂಡು ನಾವು ದೇವರ ಸೇವೆ ಮಾಡ್ತೀವಿ ಅಂತ ಈ ಶುಭ ಸಂದೇಶ ಪ್ರಚಾರ ಸೇವೆಗೆ ಹೋಗ್ತಾರೆ. ಇನ್ನು ಕೆಲವರು ಬಿಸ್ನೆಸ್ ಮಾಡಿಕೊಂಡು ಕೆಲಸ ಕಾರ್ಯ ಮಾಡಿಕೊಂಡು ವಾರದಲ್ಲಿ ಒಂದು ದಿನ ಅಥವಾ ಈವ್ನಿಂಗ್ ಟೈಮ್ ಈ ಥರ ಹೋಗ್ತಾರೆ. ಇದು ಯಾವುದು ಸರಿ ಅಂತ? ಇದು ಯಾವುದು ಸರಿಯಲ್ಲ. ಪೂರ್ಣ ಅವಧಿಯಲ್ಲಿ ನಾವು ದೇವರ ಸೇವೆ ಮಾಡಬೇಕು. ನಾವು ಏನೇ ಮಾಡಿದರೂ ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಅಲ್ಲ, ದೇವರನ್ನ ಮೆಚ್ಚಿಸ್ಲಿಕ್ಕೆ ನಾವು ಮಾಡಬೇಕು. ಎಲ್ಲೇ ಕೆಲಸ ಮಾಡಿದರೂ ಕೂಡ ಅದು ಶುಭ ಸಂದೇಶಕ್ಕೆ ಸಂಬಂಧಪಟ್ಟ ಕೆಲಸ ಇರ್ಬೋದು, ನಮ್ಮ ಇಹಲೋಕದ ಜೀವನಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳೇ ಇರ್ಬೋದು. ದೇವರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಮಾಡುವಾಗ ಸೇವೆ ಮಾಡೋದು ದೇವರಿಗೆ ಆಗಿರುತ್ತೆ. ಯಾಕಂದರೆ ಬೈಬಲ್ನಲ್ಲಿ ವಾಕ್ಯ ಇದೆ, ನಿಮ್ಮ ಯಜಮಾನರಿಗೆ ಯಾರು ನೀವು ವಿಧೇಯರಾಗಿ ಸೇವೆ ಮಾಡ್ತೀರೋ ನೀವು ಅವರಿಗಲ್ಲ ದೇವರಿಗೆ ವಿಧೇಯರಾಗಿರ್ತೀರಿ. ಪತ್ನಿಯರೇ, ನೀವು ನಿಮ್ಮ ಪತಿಯರಿಗೆ ವಿಧೇಯರಾಗಿ ಬದುಕುವಾಗ, ಸೇವೆ ಮಾಡುವಾಗ ಕುಟುಂಬ ಜೀವನದಲ್ಲಿ ನೀವು ಯೇಸುವಿಗೆ ವಿಧೇಯರಾಗಿ ಸೇವೆ ಮಾಡ್ತೀರಿ ಅಂತ ಹೇಳ್ತಾರೆ. ಅದು ಇಹಲೋಕದ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ದೇವರ ಸೇವೆ ಹೇಗೆ ಮಾಡೋದು ಅಂತ. ಇನ್ನು ಶುಭ ಸಂದೇಶ ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೇವೆ, ಅದು ಪವಿತ್ರಾತ್ಮನ ವರದಾನಗಳಿದೆ. ಆ ವರದಾನಗಳನ್ನ ಉಪಯೋಗಿಸಿ ಸೇವೆ ಮಾಡುವಾಗ ಕೂಡ ದೇವರು, ನಾನು ಹೇಳಿದ ಹಾಗೆ, ಕೆಲವರಿಗೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಕೆಲಸ ಮಾಡಿಕೊಂಡು, ಕೆಲವರಿಗೆ ಅವರೇ ಪ್ರೇರಣೆ ಕೊಡ್ತಾರೆ. ಪ್ರೇರಣೆ ಕೊಟ್ಟರೆ ಮಾತ್ರ ಹೋಗಬೇಕು, ಬೇರೆ ಯಾರನ್ನೂ ಫಾಲೋ ಮಾಡಬೇಡಿ. ನನಗಿಷ್ಟ ಫುಲ್ ಟೈಮ್ ಮಾಡಲಿಕ್ಕೆ ಅಂತ ಇಳಿದು ಹೋದರೆ ನೀನು ಕಷ್ಟಕ್ಕೆ ಸಿಕ್ಕಾಕೊಳ್ತೀಯ, ಒದ್ದಾಡಬೇಕಾಗತ್ತೆ, ಸಾಲಗಾರನಾಗಬೇಕಾಗತ್ತೆ. ಮುಖ್ಯವಾಗಿ ನಮಗೆ ಪ್ರಾಬ್ಲಮ್ ಬರೋದೇ ಹಣಕಾಸಿನ ವಿಷಯದಲ್ಲಿ, ಕುಟುಂಬ ಜೀವನದ ವಿಷಯದಲ್ಲಿ ಅನೇಕ ಸಮಸ್ಯೆಗಳಿಗೆ ಸಿಕ್ಕಾಕೋಬೇಕಾಗುತ್ತೆ. ಕುಟುಂಬ ಒಡೆದೋಗೋ ಸಾಧ್ಯತೆ ಇದೆ. ಇವತ್ತು ಎಷ್ಟೋ ಜನ ದೇವರ ಸೇವೆ ಎಂಬ ಹೆಸರಿನಲ್ಲಿ ಕುಟುಂಬ ಹಾಳು ಮಾಡ್ಕೊಂಡಿದ್ದಾರೆ, ಸಾಲಗಾರರಾಗಿದ್ದಾರೆ, ನೆಮ್ಮದಿ ಹಾಳು ಮಾಡ್ಕೊಂಡಿದ್ದಾರೆ, ಲಾಸ್ಟಿಗೆ ಆ ಸ್ಪಿರಿಚುವಲ್ ಲೈಫ್ನು ಕೂಡ ಹಾಳು ಮಾಡ್ಕೊಂಡವ್ರು ಇದ್ದಾರೆ. ಫುಲ್ ಟೈಮ್ ಮಿನಿಸ್ಟ್ರಿ ಮಾಡ್ತೀವಂತ ಹೋಗಿ ದೇವರು ನಿನ್ನನ್ನು ಕರೆದಾಗ ಆ ರೀತಿ ಸುವಾರ್ತೆಯ ಪೂರ್ಣ ಅವಧಿ ಸೇವೆಗೆ ಕರೆದರೆ ಹೋಗಲೇಬೇಕು. ಹೋಗದೇ ಇದ್ದರೂ ಕೂಡ ಒದ್ದಾಟನೇ. ಈಗೇನು ಕರೆ ಇಲ್ಲದೆ ಹೋಗುವಾಗ ಏನು ಒದ್ದಾಟನೋ, ಕರೆ ಇದ್ದು ಹೋಗದೇ ಇದ್ದರೆ ಈ ರೀತಿ ಒದ್ದಾಡಬೇಕಾಗುತ್ತೆ. ಕರೆದ ಮೇಲೆ ಬೇರೆ ಏನು ಮಾಡಲಿಕ್ಕಿಲ್ಲ, ಹೋಗ್ತಾನೇ ಇರಬೇಕಾಗುತ್ತೆ. ಅದರಿಂದ ದೇವರು ಪ್ರೇರಣೆ ಕೊಡ್ತಾರೆ. ಪ್ರೇರಣೆ ಕೊಡೋದನ್ನು ನಾವು ವಿವೇಚಿಸಬೇಕು. ನಮ್ಗೆ ಅರ್ಥ ಆಗಿಲ್ಲ ಅಂದರೆ ನಮ್ಮ ಆತ್ಮಿಕ ಕೂಟದಲ್ಲಿರ್ತಕ್ಕಂಥ ಆತ್ಮಿಕ ಸಹೋದರ ಸಹೋದರರ ಹತ್ರ ನಾವು ಆತ್ಮಿಕ ಸಮಾಲೋಚನೆ ಮಾಡಬೇಕು, ಪ್ರಾರ್ಥಿಸಬೇಕು, ಡಿಸರ್ನ್ ಮಾಡಬೇಕು. ದೆನ್ ವಿ ಕ್ಯಾನ್ ಮೂವ್ ಫಾರ್ವರ್ಡ್. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ದ ಲಾರ್ಡ್. ಆಫ್ಟರ್ ಬಾರ್ನ್ ಅಗೇನ್ ಒಂದು ಸ್ಪಿರಿಚುವಲ್ ಕೌನ್ಸಿಲಿಂಗ್ ಎಷ್ಟು ಅವಶ್ಯಕತೆ ಇದೆ ಅಂತ. ತುಂಬ ಅವಶ್ಯಕತೆ ಇದೆ. ಯಾಕಂತ ಆಫ್ಟರ್ ಬಾರ್ನ್ ಅಗೇನೆ ಸ್ಪಿರಿಚುವಲ್ ಕೌನ್ಸಿಲಿಂಗ್ ಬೇಕಾಗೋದು. ಯಾಕಂತ ಹೇಳಿದ್ರೆ ಶುಭ ಸಂದೇಶ ಆಲಿಸಿನೇ ಹೊಸದಾಗಿ ಹುಟ್ಟೋದು. ಅದ್ರ ನಂತರನೂ ಕೂಡ ನಾವು ಪ್ರತಿದಿನ ವಾಕ್ಯ ಕೇಳಿಸ್ಕೊಳ್ತಾನೆ ಇರ್ತೀವಿ. ಮತ್ತು ನಾವು ಜಾಸ್ತಿನೇ ಕೇಳಿಸ್ಕೊಳ್ತಾ ಇರ್ತೀವಿ. ವೆಬ್ಎಕ್ಸಲ್ಲಿ ಡೈಲಿ ವಾಕ್ಯ ಕೇಳಿಸ್ಕೊತೀವಿ. ಮತ್ತು ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಮೂಲಕ ಯಾವಾಗಲೂ ಮಂತ್ಲಿ ಒನ್ಸ್ ಆದರೂ ರಿಟ್ರೀಟ್ ಇದ್ದೇ ಇರುತ್ತೆ. ಸೊ ಮತ್ತು ಇಲ್ಲಿ ಯಾವುದೇ ಒಂದು ಕಲಬೆರಕೆ ಇಲ್ಲ. ಸತ್ಯದ ಅರಿವಿನಲ್ಲಿ ಒಂದು ವಾಕ್ಯ ನಮಗೆ ಸಿಗ್ತಾ ಇದೆ. ಆದರೂ ಕೂಡ ಒಂದು ಸ್ಪಿರಿಚುವಲ್ ಕೌನ್ಸಿಲಿಂಗ್ ಎಷ್ಟು ಅವಶ್ಯಕತೆ ಇದೆ ಮತ್ತು ಯಾಕೆ ಅಂತ ನೋಡಿ. ಸ್ಪಿರಿಚುವಲ್ ಕೌನ್ಸಿಲಿಂಗ್ ಅಂತ ಹೇಳುವಾಗ ನಾವು ಈ ಕರಿಸ್ಮ್ಯಾಟಿಕ್ ರಿಟ್ರೀಟಲ್ಲಿ ನಡೆಯುವಾಗ ಯಾರೋ ಒಬ್ಬರು ಕೂತ್ಕೊಂಡಿರ್ತಾರೆ, ನಾವು ಅವ್ರ ಹತ್ರ ಹೋಗಿ ಎಲ್ಲ ಹೇಳ್ಕೋಬೇಕು, ಆ ರೀತಿಯಲ್ಲಿ ಅಲ್ಲ. ಆನ್ಲೈನ್ನಲ್ಲಿ ನಿಮಗೇನು ದೇವರ ವಾಕ್ಯ ಉಪದೇಶ ಸಿಗ್ತಾ ಇದೆಯೋ ಅದು ಕೂಡ ಸ್ಪಿರಿಚುವಲ್ ಕೌನ್ಸಿಲಿಂಗೇ. ಈ ಧ್ಯಾನಕೂಟದಲ್ಲಿ ಸಿಗ್ತಾ ಇರ್ತಕ್ಕಂಥ ಸಂದೇಶ ಕೂಡ ಸ್ಪಿರಿಚುವಲ್ ಕೌನ್ಸಿಲಿಂಗೇ. ಅಪಾರ್ಟ್ ಫ್ರಮ್ ದಟ್, ಅದನ್ನು ಹೊರತುಪಡಿಸಿ ಇನ್ನೇನಾದರೂ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಏನಾದರೂ ಒಂದು ಕನ್ಫ್ಯೂಷನ್ ಇದೆ, ಈ ಏರಿಯಾದಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ, ಆಗಲೂ ಕೂಡ ದೇವರು ಕೆಲವೊಂದು ಪ್ರಾರ್ಥನಾ ಕೂಟಗಳ ಮುಖಾಂತರ ನಮಗೆ ಆತ್ಮಿಕ ಸಮಾಲೋಚನೆಗಳನ್ನು ಬೋಧನೆ ಮುಖಾಂತರ ಕೊಡ್ತಾರೆ. ಅದು ಸಾಕಾಗದೇ ಇದ್ದರೆ
ಆತ್ಮೀಕ ಸಹೋದರ ಸಹೋದರರಿರ್ತಾರೆ, ಸಮಾಲೋಚನೆಯ ವರ ಇರುವವರು ಇರ್ತಾರೆ, ಕೌನ್ಸಿಲಿಂಗ್ ಗಿಫ್ಟ್ ಇದ್ದವರು, ಅವ್ರ ಜೊತೆಗೆ ಕೂತ್ಕೊಂಡು ಮಾತನಾಡುವಾಗ ಅಲ್ಲೂ ಕೂಡ ದೇವರು ನಮಗೆ ಆತ್ಮಿಕವಾದ ಸಮಾಲೋಚನೆಯನ್ನು ಕೊಡ್ತಾರೆ. ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕಾಗುತ್ತೆ. ಬೇಕೇ ಬೇಕು ಕಂಪಲ್ಸರಿ ಅಂತಲ್ಲ, ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಈ ರೀತಿಯೆಲ್ಲ ಅನುಕೂಲತೆಗಳು ದೇವರು ಮಾಡಿಟ್ಟಿದ್ದಾರೆ. ಮೇಕ್ ಯೂಸ್ ಆಫ್ ಇಟ್ ಅಷ್ಟೇ. ಬೇರೆ ಯಾರಿಗಾದರೂ ಹೊಸದಾಗಿ ಬಂದಿರೋರಿಗೆ ಏನು ಪ್ರಶ್ನೆ ಇಲ್ಲ, ಅವರಿಗೆಲ್ಲ ಅರ್ಥ ಆಯಿತು ಅನಿಸುತ್ತೆ. ಈ ಹಳಬರಿಗೆ ಕ್ವಶನ್, ಹಳಬರಿಗೆ ಅರ್ಥ ಆಗಿಲ್ಲ. ಹಾಗೇನಾ? ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ನಾನೇ ಕೇಳ್ಬಿಡ್ತೀನಿ. ಲಾಸ್ಟ್ ಕ್ವಶನ್ ಅದು ರಿಲೇಟೆಡ್ ದೇವರ ವಾಕ್ಯ ಬಗ್ಗೆನೇ. ಇವಾಗ ಇವತ್ತು ನೀವು ಎಕ್ಸ್ಪ್ಲೇನ್ ಮಾಡಿದರೆ ದೇವರ ವಾಕ್ಯ ಆಲಿಸಿದಾಗ ನಮಗೊಂದು ಹೋಪ್ ಬರುತ್ತೆ, ಅಥವಾ ಒಂದು ಬಾರ್ನ್ ಅಗೇನ್ ಆಗೋದು ಕೂಡ ದೇವರ ವಾಕ್ಯ ಕೇಳಿದ ಮೇಲೆ. ಈಗ ಈ ದೇವರ ವಾಕ್ಯ ಅನ್ನೋದು ನಾವು ಸಣ್ಣವರಿಂದ ಕೇಳ್ತಾ ಬರ್ತೀವಿ, ನಾವು ಮನೇಲಿ ಪ್ರೇಯರ್ ಮಾಡಿನೂ ಓದ್ತೀವಿ. ಸ್ಪೆಷಲಾಗಿ ಚರ್ಚಿಗೆ ಹೋದಾಗ ಮೊದಲನೇ ವಾಚನ, ಎರಡನೇ ವಾಚನ, ಶುಭ ಸಂದೇಶ ಓದ್ತಾರೆ. ಅದು ಬಿಟ್ಟು ಪರಮಪ್ರಸಾದ ಟೈಮಲ್ಲಿ ಕೂಡ ಅಲ್ಲಿ ರೊಟ್ಟಿ ರಸ ಮುರಿಯುವಾಗ ನಾವು ಯೇಸುವನ್ನು ಸ್ಮರಣೆ ಮಾಡ್ತೀವಿ. ಇದನ್ನೆಲ್ಲ ನಾವು ಎಷ್ಟು ವರ್ಷಗಳಿಂದ ಮಾಡ್ತಾ ಬರ್ತೀವಿ. ಆದರೆ ಅಲ್ಲಿಂದ ಅಷ್ಟು ವರ್ಷ ಕೇಳಿರೋ ವಾಕ್ಯಗಳು ನಮಗೆ ಟಚ್ ಆಗಲ್ಲ. ಬಟ್ ಇದೇ ರಿಟ್ರೀಟಿಗೆ ಬಂದಾಗ ಅಥವಾ ಯಾವುದೋ ಬೋಧಕರ ಮುಖಾಂತರ ವಾಕ್ಯಗಳು ಸೇಮ್ ವಾಕ್ಯ ಓದಿದಾಗ ಅದೆಲ್ಲೋ ಟಚ್ ಆಗುತ್ತೆ. ಹಾಗಾದರೆ ದೇವರ ವಾಕ್ಯ ಓದಲ್ಪಡುವಾಗ ಪವಿತ್ರಾತ್ಮರೇ ಅಲ್ಲಿಂದ ಮೂವ್ ಆಗೋದು, ಅಲ್ಲಿ ಯಾಕೆ ಅದು ಕೆಲಸ ಆಗಲ್ಲ? ಅದೇ ರಿಟ್ರೀಟಿಗೆ ಬಂದಾಗ ಮಾತ್ರ ಆ ವಾಕ್ಯಗಳು ಯಾಕೆ ಟಚ್ ಆಗುತ್ತೆ? ಹಾಗಾದರೆ ಅಲ್ಲಿ ಓದಿದ್ದು ಪವಿತ್ರಾತ್ಮನ ಇಲ್ದೇನಾ, ಅಥವಾ ಅಷ್ಟು ವರ್ಷ ಓದಿದ್ದು ಪೂಜೆಗೆ ಹೋಗಿ ಅಲ್ಲಿ ವಾಕ್ಯಗಳು ಕೇಳಿದ್ದು ಅದೆಲ್ಲ ಏನು ಬೆನಿಫಿಟ್ ಇಲ್ವಾ? ಒಳ್ಳೆ ಪ್ರಶ್ನೆನೇ. ಆದರೆ ನಾನು ಹೇಳಲಿಲ್ಲ ದೇವ್ರ ವಾಕ್ಯ ಕೇಳಿಸ್ಕೊಳ್ಳೋದ್ರಿಂದ ಬಾರ್ನ್ ಆಗ್ತೀರಾ, ಹೊಸ್ದಾಗಿ ಹುಡ್ತೀರಾ ಅಂತ ಹೇಳಲಿಲ್ಲ. ನಾನು ಹೇಳಿದ್ದು ಶುಭ ಸಂದೇಶ ಅಂತ. ಶುಭ ಸಂದೇಶ ಕೂಡ ದೇವರ ವಾಕ್ಯನೇ. ಆದರೆ ಬೈಬಲ್ನಲ್ಲಿ ಇರೋದು ಪೂರ್ತಿ ದೇವರ ವಾಕ್ಯಗಳೇ ಆದರೂ ಕೂಡ ಇದರ ಒಳಗಡೆ ಗಾಸ್ಪೆಲ್ ಅನ್ನೋದೊಂದಿದೆ. ಎವ್ರಿಥಿಂಗ್ ಈಸ್ ಗಾಸ್ಪೆಲ್ ವಿತಿನ್ ದ ಗಾಸ್ಪೆಲ್. ಅದು ನಾನು ಹೇಳ್ತಾ ಇರೋದು. ಆ ಯೇಸು ಕ್ರಿಸ್ತನ ಕುರಿತಾದ ಸಂದೇಶ. ಈಗ ಅಬ್ರಹಾಮನ ಕುರಿತಾದ ಸಂದೇಶ ಬೈಬಲಲ್ಲಿದೆ, ಮೋಶೆಯ ಕುರಿತಾದ ಸಂದೇಶ ಬೈಬಲಲ್ಲಿದೆ, ಇಸ್ರಾಯೇಲ್ ಜನರ ಕುರಿತಾದ ಸಂದೇಶ ಬೈಬಲಲ್ಲಿದೆ, ಆದಾಮನ ಕುರಿತಾದ ಸಂದೇಶ ಬೈಬಲಲ್ಲಿದೆ, ಬೇರೆ ಬೇರೆ ಅನೇಕ ವಿಷಯಗಳು ಬೈಬಲ್ನಲ್ಲಿದೆ. ಆದರೆ ಇದು ಯಾವುದು ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತಹ ಪೌಲರು ಸಾರಿದ್ರಲ್ವ, ಶುಭ ಸಂದೇಶವನ್ನು ಸಾರಲು ದೇವರು ನನ್ನನ್ನು ಅಪಸ್ತೋಲನನ್ನಾಗಿ ನೇಮಿಸಿದ್ದಾರೆ ಅಂತ, ಆ ಶುಭ ಸಂದೇಶ ಆಗಲ್ಲ. ಆ ಶುಭ ಸಂದೇಶ ನಾನು ಬೆಳಗ್ಗೆ ಹೇಳಿದೆ, ಇಟ್ಸ್ ಓನ್ಲಿ ಅಬೌಟ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಕುರಿತಾದ ಸಂದೇಶ, ನಿತ್ಯ ಜೀವದ ಕುರಿತಾದ ಸಂದೇಶ. ಆ ಶುಭ ಸಂದೇಶ ಸಾರಲ್ಪಟ್ಟಾಗ ಮತ್ತು ಅದು ಅರ್ಥ ಆದಾಗ ಅವನಲ್ಲಿ ನೂತನ ಜನ್ಮ ಆ ಶುಭ ಸಂದೇಶವೇ ಉಂಟು ಮಾಡುತ್ತೆ. ದಟ್ ಈಸ್ ದ ಪವರ್ ಆಫ್ ಗಾಸ್ಪಲ್. 2 ತಿಮೋತಿ 1:10 ಅನಿಸುತ್ತಲ್ವಾ? ಮೃತ್ಯುಶಕ್ತಿಯನ್ನು ನಾಶ ಮಾಡಿ ನಮ್ಮಲ್ಲಿ ಅಮರತ್ವವನ್ನು ತರುವಂಥದ್ದು ಶುಭ ಸಂದೇಶ. ಆ ಶುಭ ಸಂದೇಶ ಅನೇಕ ಕಡೆಗಳಲ್ಲಿ ಸಾರಲ್ಪಡ್ತಾ ಇಲ್ಲ. ದೇವರ ವಾಕ್ಯದ ಅನೇಕ ಬೋಧನೆಗಳಾಗ್ತಾ ಇದೆ, ಅದರಿಂದ ಅನೇಕ ಇನ್ಫಾರ್ಮೇಷನ್ ಸಿಗುತ್ತಷ್ಟೇ, ಕರೆಕ್ಷನ್ ಸಿಗ್ಬೋದು ಅಷ್ಟೇ. ಬಾರ್ನ್ ಅಗೇನ್ ಆಗಬೇಕಾದ್ರೆ, ಹೊಸ ಜನ್ಮ ಪಡೀಲಿಕ್ಕಾಗಬೇಕಾದ್ರೆ, ಹೊಸ ಜನ್ಮ ತರುವ ವಾಕ್ಯ ಅಂದರೆ ಶುಭ ಸಂದೇಶ. ಅದನ್ನು ಪೌಲರು ಹೇಳ್ತಾರಲ್ವ, ನಿಮಗೆ ಜೀವೋದ್ಧಾರವನ್ನು ತರುವ ಶುಭ ಸಂದೇಶ ಅಂದರೆ ದೇವರ ವಾಕ್ಯ, ಅಂದರೆ ಜೀವೋದ್ಧಾರವನ್ನು ತರುವ ಶುಭ ಸಂದೇಶ. ಅದನ್ನು ಆಲಿಸಬೇಕು. ಒಂದು ಆನ್ಸರ್. ಎರಡನೇದು, ಅನೇಕರು ಬೋಧನೆ ಮಾಡ್ತಾರೆ, ಈಗ ಶುಭ ಸಂದೇಶವನ್ನೇ ಬೋಧನೆ ಮಾಡ್ತಾರೆ, ಯೇಸು ಬಗ್ಗೆನೇ ಹೇಳ್ತಾರೆ, ಆದರೂ ಹೊಸ್ದಾಗಿ ಹುಟ್ಟುತ್ತಾ ಇಲ್ಲ ಯಾಕೆ ಅನ್ನೋದೊಂದು ಪ್ರಶ್ನೆ ಬರ್ಬೋದು. ಯಾಕೆ ಅಂದರೆ ಬೋಧನೆ ಮಾಡುವ ವ್ಯಕ್ತಿ ಮೇಲೆ ಆ ಅಭಿಷೇಕ ಅನ್ನೋದು ತುಂಬ ಮುಖ್ಯ, ಅನಾಯಿಂಟಿಂಗ್ ಅನ್ನೋದು ತುಂಬ ಮುಖ್ಯ. ದಟ್ ರಬ್ಬಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಅಥವಾ ಪವರ್ ಆಫ್ ಗಾಡ್. ಓಕೆ, ಆ ಒಂದು ಅನಾಯಿಂಟಿಂಗ್ ಇಲ್ಲದೆ ನೀವು ಈ ಯೇಸುವಿನ ಬಗ್ಗೆ ಎಷ್ಟು ಹೇಳಿದರೂ ಒಬ್ಬನ ತಲೆ ಒಳಗಡೆ ಹೋಗಲ್ಲ. ನೀವು ಹೇಳೋ ವಿಷಯ, ಇಬ್ಬರು ಹೇಳೋ ವಿಷಯ ಒಂದೇ ಇರುತ್ತೆ, ಆದರೆ ಡಿಫರೆನ್ಸ್ ಏನು ಅಂದರೆ ಒಬ್ಬ ಅಭಿಷೇಕದಲ್ಲಿ ಮಾತಾಡ್ತಾನೆ, ಇನ್ನೊಬ್ಬ ಅಭಿಷೇಕ ಇಲ್ಲದೆ ಮಾತಾಡ್ತಾನೆ. ಇನ್ಫಾರ್ಮೇಷನ್ ಈಸ್ ಸೇಮ್, ಮೆಸೇಜ್ ಈಸ್ ಸೇಮ್. ಒನ್ ಸ್ಪೀಕ್ಸ್ ವಿತೌಟ್ ಅನಾಯಿಂಟಿಂಗ್, ಒನ್ ಸ್ಪೀಕ್ಸ್ ವಿತ್ ಅನಾಯಿಂಟಿಂಗ್.
ಈ ಅಭಿಷೇಕ ಇಲ್ಲದೆ ಮಾತಾಡಿದರೆ ಜನರಿಗೆ ಯಾವುದೇ ಪ್ರಕಟಣೆಗಳು ಸಿಗೋದಿಲ್ಲ, ಕನ್ವಿಕ್ಷನ್ ಸಿಗೋದಿಲ್ಲ, ರಿಪೆಟೆನ್ಸ್ ಬರೋದಿಲ್ಲ, ಫೇತ್ ಬರೋದಿಲ್ಲ. ಹೆಡ್ ನಾಲೆಡ್ಜ್ ಬರುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ, ಇಮೋಷ್ನಲಿಸಮ್ ಕ್ರಿಯೇಟ್ ಮಾಡ್ಬೋದು ಅಷ್ಟೇ. ಹಾಂ ಚೆನ್ನಾಗಿತ್ತು ಅಷ್ಟೇ, ಅರ್ಥ ಆಯಿತು ಇಲ್ಲಿ. ಆದರೆ ಅಭಿಷೇಕದಲ್ಲಿ ಮಾತನಾಡುವಾಗ ಏನಾಗ್ತದೆ ಅಂದರೆ ಅದು ಅವನಲ್ಲಿ ಪರಿವರ್ತನೆ ತರುತ್ತೆ, ಕನ್ವಿಕ್ಷನ್ ತರುತ್ತೆ, ರಿಪೆಂಟೆನ್ಸ್ ತರುತ್ತೆ, ನೂತನ ಜನ್ಮವನ್ನು ತರುತ್ತೆ. ಅದು ಇನ್ನೊಂದು ಕಾರಣ. ಮೂರನೇದಾಗಿ ಇನ್ನೊಂದು ಕಾರಣ ಏನು ಅಂದರೆ ಆಲಿಸುವವರು ತುಂಬ ಮುಖ್ಯ. ನಾವು ಸಾಧಾರಣವಾಗಿ ಬಲಿಪೂಜೆಗೆ ಹೋಗುವಾಗ ಅಥವಾ ಬೇರೆ ಅಲ್ಲಿ ಇಲ್ಲಿ ಹೋಗುವಾಗ ನಾವು ಯಾಕೆ ಹೋಗ್ತೀವಿ? ನಾನು ಯೇಸುವನ್ನು ಅರಿತುಕೊಳ್ಳಬೇಕು, ಐ ವಾಂಟ್ ಟು ನೋ ಜೀಸಸ್ ಮೋರ್, ನಾನು ಯೇಸುವನ್ನು ಅರಿಬೇಕು, ಆ ಅಭಿಷೇಕ ಪಡ್ಕೋಬೇಕು, ಪವಿತ್ರಾತ್ಮ ಭರಿತನಾಗಬೇಕು. ಈ ದಾಹದಿಂದ ನಾವು ಹೋಗೋದಿಲ್ಲ. ಸಾಂಪ್ರದಾಯಿಕವಾಗಿ ಹೋಗ್ತೀವಿ, ಯಾಂತ್ರಿಕವಾಗಿ ಹೋಗ್ತೀವಿ, ಅಥವಾ ಏನು ಹೇಳ್ತಾರೋ ಕೇಳೋಣ ಅಂತ ಹೋಗ್ತೀವಿ, ಅಥವಾ ಏನು ನಡೆಯುತ್ತೆ ನೋಡೋಣ ಅಂತ ಹೋಗ್ತೀವಿ, ತಪ್ಪು ಕಂಡುಹಿಡೀಲಿಕ್ಕೆ ಹೋಗ್ತೀವಿ, ವಿಮರ್ಶೆ ಮಾಡಲಿಕ್ಕೆ ಹೋಗ್ತೀವಿ, ಅಥವಾ ಸುಮ್ಮನೆ ಡಮ್ಮಿ ಆಗಿ ಟೈಮ್ ಪಾಸ್ಗೆ ಹೋಗ್ತೀವಿ. ಅಲ್ಲಿ ನಿಮಗೆ ಏನೂ ಅನುಭವ ಆಗೋದಿಲ್ಲ. ಸೊ ಇದೆಲ್ಲ ಬೇರೆ ಬೇರೆ ಕಾರಣಗಳು, ಇದರಲ್ಲಿ ಯಾವುದಾದ್ರೂ ಇರುತ್ತೆ. ಇದಲ್ಲದೇನೂ ಕಾರಣ ಇಲ್ಲ ಅಂತಲ್ಲ, ಇದೆ. ದುಷ್ಟಶಕ್ತಿ ಕೂಡ ಬ್ಲಾಕ್ ಮಾಡ್ತಾನೆ, ಅರ್ಥ ಆಗದ ಹಾಗೆ ಬ್ಲೈಂಡ್ ಮಾಡ್ತಾನೆ, ಆ ಬ್ಲೈಂಡ್ನೆಸ್ನಲ್ಲಿ ಇರಲಿಕ್ಕೆ ಟ್ರೈ ಮಾಡ್ತಾನೆ, ಅದು ಕೂಡ ಕಾರಣ ಇದೆ. ಎಸ್, ಲಾಸ್ಟ್ ಕ್ವಶನ್. ಇನ್ನು ಯಾರಿಗಾದರೂ ಏನಾದರೂ ಇದೆಯಾ? ಲಾಸ್ಟ್ ಕ್ವಶನ್. ಬೇರೆ ಯಾರಿಗಾದರೂ ಚಾನ್ಸ್ ಬೇಕಾ? ಯಾರಾದರೂ ಕೇಳ್ತೀರಾ? ಇವ್ರು ಯಾರು ಕೇಳ್ತಾರಂತೆ, ಒಂದು ಕೊಟ್ಬಿಡಿ ಒಂದು ಚಾನ್ಸ್, ಆಮೇಲೆ ನಿಮ್ಗೊಂದು ಚಾನ್ಸ್ ಫೈನಲ್ ಮಾಡಿಬಿಡೋಣ. ಅಲ್ಲಿ ಇಲ್ಲಿ ಇಲ್ಲಿ ಇಲ್ವಾ? ನೀವು ಕೇಳಬೇಕಾ? ಮತ್ತು ಕೈ ಎತ್ತಿದ್ರಿ. ಓಕೆ, ಫೈನ್. ಪ್ರೈಸ್ ದ ಲಾರ್ಡ್ ಬ್ರದರ್. ನನಗೊಂದು ಕ್ವಶನ್ ಇತ್ತು. ಈಗ ನಾವು ಒಂದು ವಿಷಯದಲ್ಲಿ, ಕೆಟ್ಟ ವಿಷಯದಲ್ಲಿ ಒಂದು ಅಡಿಕ್ಟ್ ಆಗಿದ್ದರೆ ಅದೀಗ ನಾವು ಬಾರ್ನ್ ಅಗೇನ್ ಆದಮೇಲೆ ಅದು ಕಂಪ್ಲೀಟ್ ವಾಶ್ ಔಟ್ ಆಗ್ತದೆ, ಅಥವಾ ಅದು ವರ್ಡ್ ರಿನ್ಯೂ ಅವರ್ ಮೈಂಡ್, ಹಾಗೆಯಾ ಕೇಳಲಿಕ್ಕಿತ್ತು. ಇಲ್ಲ ಇಲ್ಲ ಅಲ್ಲ, ನಾವು ಬಾರ್ನ್ ಅಗೇನ್ ಆಗುವಾಗ ಖಂಡಿತವಾಗಲೂ ನಮ್ಮ ಮೇಲೆ ಒಂದು ಪೈಶಾಚಿಕ ಸ್ವಾಧೀನ ಇದ್ದಿದ್ದೇ. ಆದರೆ ಒಂದು ಅಡಿಕ್ಷನ್ ನಾವು ಕಲಿತು ಅಡಿಕ್ಟ್ ಆಗಿರೋದು ಇದೆ. ಸೈತಾನನ ಒಂದು ಆ ಈವಿಲ್ ಸ್ಪಿರಿಟ್ ಇನ್ಫ್ಲೂಯೆನ್ಸಿಂದ, ಪೊಸೆಷನ್ನಿಂದ ನಾವು ಅಡಿಕ್ಷನ್ಗೆ ಒಳಗಾಗಿರೋದು ಇದೆ. ಈಗ ಈ ಪೈಶಾಚಿಕ ಬಂಧನದಲ್ಲಿ ನಾವಿದ್ದು ಅಡಿಕ್ಷನ್ಸ್ಗೆ ಒಳಗಾಗಿದ್ದಾದರೆ ಬಾರ್ನ್ ಅಗೇನ್ ಆಗುವಾಗ ಅದರ ಒಂದು ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ಯು ವಿಲ್ ಬಿ ಫ್ರೀ ಫ್ರಮ್ ದ್ಯಾಟ್ ಬಾಂಡೇಜ್, ಅದರಿಂದ ಹೊರಗಡೆ ಬರ್ಬೋದು. ಆದರೆ ಸ್ವಾಭಾವಿಕವಾಗಿ ನಾವು ಕಲಿತು ಅಡಿಕ್ಷನ್ಗೆ ಒಳಗಾಗಿರ್ತೀವಲ್ಲ, ಇಲ್ಲಿ ಬಾರ್ನ್ ಅಗೇನ್ ಆದಮೇಲೂ ಅದು ಹಾಗೇ ಇರುತ್ತೆ. ಇದಕ್ಕೆ ನಾವು ಹೊಸದಾಗಿ ಹುಟ್ಟಿದ ನಂತರ ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕವಾಗಿ ಬಲಗೊಳ್ಳಬೇಕು. ಅದಕ್ಕೇ ನಾವು ಕಲಿಕೆ ಅನ್ನೋದು ತುಂಬ ಮುಖ್ಯ. ಹೊಸದಾಗಿ ಹುಟ್ಟಿದ ತಕ್ಷಣ ಎಲ್ಲ ಹೋಗ್ಬಿಡೋದಿಲ್ಲ, ಎಲ್ಲ ಅಲ್ಲೇ ಇರುತ್ತೆ. ಹೋಗಿಸ್ಕೊಳ್ಳಿಕ್ಕೆ ಬೇಕಾದ ಬಲ ನಮ್ಗೆ ಸಿಗುತ್ತಷ್ಟೇ. ಥ್ಯಾಂಕ್ ಯು. ಓಕೆ. ನಾವು ಬೇರೆ ಕಡೆ ಒಂದು ಕಡೆ ಹೋಗಿದ್ದೆವು. ಅಲ್ಲಿ ನಮಗೆ ಎಫಿಷಿಯನ್ಸ್ 1:3 ನಮ್ಮನ್ನೆಲ್ಲ ವಿ ಹ್ಯಾವ್ ಎಲ್ಲ ಕೊಂಕಣಿಯಲ್ಲಿ ಆದರೆ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ಯೇಸು ಕ್ರಿಸ್ತರಲ್ಲಿ ನಮಗೆ ಕೊಡಲಾಗಿದೆ, ತುಂಬಿಸಿದ್ದಾರೆ ಅಂತ. ತುಂಬಿಸಿದ್ದಾರೆ. ಅದಕ್ಕೆ ನಾವೀಗ ಥ್ಯಾಂಕ್ಸ್ ಹೇಳಬೇಕು. ಜೀಸಸ್ ಆಲ್ರೆಡಿ ಹೀಲ್ಡ್, ವಿ ಹ್ಯಾವ್ ಟು ಥ್ಯಾಂಕ್ ಗಾಡ್. we have all everything inside, but we have to thank God ಅಂತ ಹೇಳಿದ್ದಾರೆ. ಅದು ನನಗೆ ಇಲ್ಲಿ ಸ್ವಲ್ಪ ನನಗೆ ಆಚೀಚೆ ಆಗ್ತಾ ಇತ್ತು, ಹಾಗೆ ಕೇಳಿದೆ, ಅದೊಂದು ಡೌಟ್. ಓಕೆ, ನೋಡಿ, ಫಸ್ಟ್ ಮನುಷ್ಯ ಅನ್ನೋದು ಬರೀ ದೇಹ ಮಾತ್ರ ಅಲ್ಲ. ಮನುಷ್ಯ ಅನ್ನೋದು ಒಂದು 3 ಪಾರ್ಟ್ ಬೀಯಿಂಗ್: ಸ್ಪಿರಿಟ್, ಸೋಲ್, ಬಾಡಿ. ಆತ್ಮ, ಪ್ರಾಣ ಮತ್ತು ಶರೀರ, ಈ 3 ಸೇರಿ ಮನುಷ್ಯ ಅಂತ ಹೇಳ್ತೀವಿ ನಾವು, ಅಲ್ವಾ? ಈ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಅಂಥದ್ದು ಯೇಸು ಕ್ರಿಸ್ತನಲ್ಲಿ ಬಂದಾಗ ನಮಗೆ ಕೊಡಲ್ಪಟ್ಟಿದೆ, ಎಲ್ಲದೂ ಕೊಡಲ್ಪಟ್ಟಿದೆ, ಯಾವುದೂ ಮಿಸ್ ಆಗಿಲ್ಲ. ಅದು ಎಲ್ಲಿ ಈಗ ಸೇರಿದೆ, ಎಲ್ಲಿದೆ? ಅದು ನಮ್ಮ ಆತ್ಮದಲ್ಲಿದೆ, ನಮ್ಮ ಪ್ರಾಣದಲ್ಲಿಲ್ಲ, ದೇಹದಲ್ಲೂ ಇಲ್ಲ. ಈಗ ಅಲ್ಲಿ ಇರೋದು ನಮ್ಮ ಪ್ರಾಣದಲ್ಲಿ ಬಂದರೆ ಮಾತ್ರ ದೈಹಿಕವಾಗಿ ನಾವು ಆತ್ಮಿಕ ಬಲ ಹೊಂದ್ಕೊಂಡು ಆತ್ಮಿಕ ಜೀವನ ಜೀವಿಸ್ಲಿಕ್ಕಾಗುತ್ತೆ. ಅದು ನಮ್ಮ ಸ್ಪಿರಿಟಲ್ಲೇ ಇದ್ದರೆ ಏನೂ ಪ್ರಯೋಜನ ಇಲ್ಲ, ಅಲ್ವಾ? ಸೊ ಈಗ ಅಲ್ಲಿಂದ ಹೊರಗೆ ತೆಗಿಬೇಕಲ್ಲ, ಅದಕ್ಕೆ ನಮಗೆ ಸತ್ಯದ ಅರಿವು ಬೇಕು, ಪ್ರಾರ್ಥನೆ ಬೇಕು, ಥ್ಯಾಂಕ್ಸ್ ಗಿವಿಂಗ್ ಬೇಕು,
ಫರ್ಗಿವ್ನೆಸ್ ಬೇಕು, ರಿನ್ಯೂವಲ್ ಬೇಕು ಕಂಟಿನ್ಯೂಸ್ ಆಗಿ. ಒಳಗಡೆ ಇರೋದನ್ನು ಹೊರಗಡೆ ತೆಗಿಲಿಕ್ಕೆ ಅಲ್ಲ, ಪ್ರಾರ್ಥನೆ ಅಂದರೆ ದೇವರೇ ನೀನು ನನ್ನನ್ನು ಗುಣಪಡಿಸು ಅಂತ ಹೇಳುದಾ, ದೇವರೇ ನಿನ್ನ ಗಾಯಗಳಿಂದ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ, ಹಾಗೆ ಯಾಕೆ ಹೇಳುದು ನಾನು ನಮಗೆ ಹಾಗೆ ನೀವು ಯಾವ ವಿಷಯದಲ್ಲಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲಿ ರೋಗ ಅನ್ನೋದು ನಾವು ನೋಡೋದು ಭೌತಿಕವಾಗಿ, ದೇವ್ರು ನೋಡೋದು ಆತ್ಮಿಕವಾಗಿ. ಈಗ ನಾವು ಬೈಬಲನ್ನು ಆತ್ಮಿಕವಾಗಿ ನೋಡಬೇಕು, ನಾವು ಭೌತಿಕವಾಗಿ ನೋಡಬಾರ್ದು. ಹಾಗಾದರೆ ಇಲ್ಲಿ ರೋಗ ಅಂತ ಹೇಳುವಾಗ ಅದು ನಮ್ಮ ಶರೀರದ ರೋಗ ಅಲ್ವೇ ಅಲ್ಲ. ಯಾಕೆಂದರೆ ಶರೀರದಲ್ಲಿ ರೋಗ ಇಲ್ಲದೆ ಇದ್ದವ್ರು ಎಷ್ಟೋ ಜನ ಇದ್ದಾರೆ ಅಲ್ವಾ? ಎಲ್ರಿಗೂ ಏನು ರೋಗ ಇಲ್ಲಲ್ಲ ಶರೀರದಲ್ಲಿ. ಹಾಗಾದರೆ ಯೇಸು ಸ್ವಾಮಿಯ ಗಾಯಗೊಂಡಿದ್ದು ರೋಗ ಸೌಖ್ಯಕ್ಕಾದರೆ ರೋಗ ಇಲ್ಲಿದ್ದವನಿಗೆ ಯಾಕೆ ಬೇಕು ಯೇಸುವಿನ ಗಾಯ? ಹಾಗಾದರೆ ಯೇಸುವಿನ ಗಾಯ ರೋಗ ಸೌಖ್ಯಕ್ಕಾಗಿಯೇ, ಅದು ಭೌತಿಕವಾದ ಒಂದು ಶಾರೀರಿಕವಾದ ರೋಗ ಸೌಖ್ಯಕ್ಕಾಗಿ ಅಲ್ಲ, ಆತ್ಮಿಕ ರೋಗ ಸೌಖ್ಯಕ್ಕಾಗಿ. ಹಾಗಾದರೆ ಆತ್ಮಕ್ಕಿರುವ ರೋಗ ಯಾವುದು? ಸಿನ್, ಪಾಪ ಮತ್ತು ಶಾಪ. ಪಾಪ ಶಾಪವೆಂಬ ರೋಗ ಮನುಷ್ಯನ ಆತ್ಮಕ್ಕೆ ಬಂದ್ಬಿಟ್ಟಿದೆ. ಈಗ ಯೇಸು ಸ್ವಾಮಿ ತಮ್ಮ ದೇಹದಲ್ಲಿ ಏನನ್ನು ಹೊತ್ಕೊಂಡ್ರು? ಆ ವಾಕ್ಯ ಪೂರ್ತಿ ಓದಿದ್ರೆ ಗೊತ್ತಾಗುತ್ತೆ. 1 ಪೇತ್ರ 2:24. ಯೇಸು ಸ್ವಾಮಿ ನಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ಕೊಂಡ್ರು ಅಲ್ವಾ? ಪಾಪ ಹೊತ್ಕೊಂಡ್ರು ಅಂದ್ರೆ ಅರ್ಥ ಏನು? ಅವ್ರ ಪ್ರಕಾರ ಈ ಸಿನ್ ಅನ್ನೋದೊಂದು ಸಿಕ್ನೆಸ್. ಆ ಸಿಕ್ನೆಸ್ಸನ್ನು ಅವ್ರು ಹೊತ್ಕೊಂಡ್ರು. ಅವರು ಗಾಯಗೊಂಡಿದ್ದು ಯಾವುದಕ್ಕೋಸ್ಕರ? ನಮ್ಮ ಈ ಆತ್ಮಕ್ಕೆ ಅಂಟಿದ ಪಾಪ ಎಂಬ ರೋಗಕ್ಕೆ ಸೌಖ್ಯ ಕೊಡಲಿಕ್ಕೋಸ್ಕರ. ಆತನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಎಲ್ಲಿ? ಇನ್ ಯೋರ್ ಸ್ಪಿರಿಟ್ ಯು ಆರ್ ಕಂಪ್ಲೀಟ್ಲಿ ಹೀಲ್ಡ್ ಅಲ್ವಾ? ಫ್ರಮ್ ವಾಟ್? ಫ್ರಮ್ ಸಿಕ್ನೆಸ್ ಕಾಲ್ಡ್ ಸಿನ್. ಅದು ಅದರ ಅರ್ಥ. ಅದಲ್ಲದೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯೇಸುವೆ, ನಿಮ್ಮ ಗಾಯಗಳಿಂದ ನನಗೆ ಕೊಟ್ಟ ಈ ಸೌಖ್ಯಕ್ಕಾಗಿ ನಿಮಗೆ ಸ್ತೋತ್ರ ಅಂತ. ಅದಲ್ಲದೆ ಶಾರೀರಿಕ ಸೌಖ್ಯ ಅಲ್ಲ. ಶಾರೀರಿಕ ಸೌಖ್ಯದ ಬಗ್ಗೆ ಏನು ಹೇಳ್ತಾರೆ? ನೀವು ರೋಗಿಗಳ ಮೇಲೆ ಕೈ ಇಡಬೇಕು ಅಂತ ಪ್ರೇಷಿತರಿಗೆ ಹೇಳ್ತಾರ? ಯಾಕೋಬನು ಬರೆದ ಪತ್ರಿಕೆಯಲ್ಲಿ ನಿಮ್ಮಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ ಸಭಾಪಾಲಕರನ್ನು ಕರೆಸಿರಿ, ಅವರು ಅವರಿಗಾಗಿ ಪ್ರಾರ್ಥಿಸಲಿ. ಇದೆಲ್ಲ ಹೊಸ ಒಡಂಬಡಿಕೆಯಲ್ಲೇ ಹೇಳಿದ್ದಲ್ವಾ? ಪೌಲರು ಕೂಡ ಪ್ರಾರ್ಥನೆ ಮಾಡಿದರು. ಅವರ ಶರೀರದಲ್ಲಿ ಏನೋ ಒಂದು ಬಾಧೆ ಇತ್ತು, ಅವರು ಕೂಡ ಯೇಸು ಸ್ವಾಮಿಯಲ್ಲಿ 3 ಸಾರಿ ಪ್ರಾರ್ಥನೆ ಮಾಡಿದರು. ಸೊ ರೋಗ ಸೌಖ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ಯೇಸುವಿನ ಗಾಯಗಳಿಂದ ನಾವು ಗುಣ ಹೊಂದಿದ್ದಾದರೆ ರೋಗ ಸೌಖ್ಯದ ವರ ಯಾಕೆ ಕೊಟ್ಟರು? ಅಗತ್ಯನೇ ಇರಲಿಲ್ಲಲ್ಲ. ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾ ಕೂತ್ಕೊಂಡ್ರೆ ಸಾಕಿತ್ತು, ಯಾರಿಗೂ ಕಾಯಿಲೆನೇ ಬರ್ತಾ ಇರಲಿಲ್ಲ ಅಥವಾ ಕಾಯಿಲೆ ವಾಸಿ ಆಗ್ತಾಯಿತ್ತು. ಆದ್ದರಿಂದ ಅದೆಲ್ಲ ತಪ್ಪಾದ ಒಂದು ಇಂಟರ್ಪ್ರಿಟೇಷನ್ ಅಂತ ನನಗನ್ಸುತ್ತೆ, ತಪ್ಪಾದ ರೀತಿಯ ಬೋಧನೆಗಳು ಅಂತ ನನಗನ್ಸುತ್ತೆ. ದೇವರ ವಾಕ್ಯದ ಸರಿಯಾದ ಜ್ಞಾನ ಇಲ್ಲದೆ ಅಜ್ಞಾನದಲ್ಲಿ, ಮನುಷ್ಯ ಬುದ್ಧಿಯಲ್ಲಿ, ಮನುಷ್ಯ ಜ್ಞಾನದಲ್ಲಿ ನಾವು ಹೇಳುವಾಗ, ಲಾಜಿಕಲಿ ಎಲ್ಲ ಥಿಂಕ್ ಮಾಡಿ ಹೇಳುವಾಗ ಆ ರೀತಿ ಎಲ್ಲ ಹೇಳ್ತೀವಿ. ಆದ್ದರಿಂದ ಜನ ರೋಗಿಯಾಗಿಯೇ ಬಿಡೋರು ಎಷ್ಟೋ ಜನ ಇದ್ದಾರೆ. ರೋಗದಿಂದ ಇದು ಹೇಳ್ತಾ ಕೂತ್ಕೊಳ್ಳಿ ವಾಸಿ ಆಗುತ್ತೆ ಅಂತ ಅದೊಂದು ಮೆಥಡ್ ಯಾರು ಕಂಡುಹಿಡಿದಿದ್ದು? ಯೇಸು ಸ್ವಾಮಿಯಲ್ಲೂ ಹೇಳಲಿಲ್ಲ ರೋಗ ಇರುವವರು ನೀವು ವಾಕ್ಯ ಹೇಳ್ತಾ ಇರಿ ಗುಣ ಆಗ್ತೀರಿ ಅಂತ ಅಲ್ವಾ? ಸೊ ಪ್ರಾರ್ಥಿಸಿರಿ ಅಂತ ಹೇಳಿದ್ದಾರೆ. ಇನ್ನು ಎಷ್ಟೋ ರೋಗಗಳು ಪಾಪದ ನಿಮಿತ್ತ ಬರುತ್ತೆ. ಸೊ ಪಾಪಕ್ಕೆ ವಿಮುಖರಾದಾಗ ರೋಗ ಸೌಖ್ಯ ಸಿಕ್ಕಿದ್ದು ಇದೆ ಬೈಬಲ್ನಲ್ಲಿ. ರೋಗ ಸೌಖ್ಯದ ವರ ಇರುವವರು ಅದನ್ನು ಎಕ್ಸಸೈಸ್ ಮಾಡುವಾಗ ರೋಗ ಸೌಖ್ಯ ಸಿಕ್ಕಿದ್ದು ಇದೆ. ಅರ್ಥ ಆಗ್ತಿದೆಯಾ? ಎಸ್. ಪ್ರೈಸ್ ದಿ ಲಾರ್ಡ್ ಬ್ರದರ್. ಪ್ರೈಸ್ ದಿ ಲಾರ್ಡ್ ಬ್ರದರ್, ಈಗ ಪಾಪಕ್ಕೆ ಕ್ಷಮೆ ಇರ್ತದೆ ಅಂತ ಹೇಳ್ತದೆ, ಓಕೆ. ಅದಕ್ಕೆ ಶಿಕ್ಷೆ ಅಂತ ಇರ್ತದಲ್ಲ, ಕೊಂಕಣಲ್ಲಿ ಹೇಳ್ತೇನೆ, ಶಿಕ್ಷೆ ಅದೇ ಪನಿಷ್ಮೆಂಟ್ ಅದು ಇರ್ತದಾ? ಇರ್ತದೆ. ಮತ್ತೆ ಅದು ಹೆಲ್ಮೆಟ್ ಹಾಕೊಳ್ದೆ ಗಾಡಿ ಓಡಿಸಿದ್ರೆ ಪೊಲೀಸ್ನವ್ರು ಸುಮ್ಮನೆ ಬಿಡ್ತಾರ? ಅದನ್ನು ಹೇಗೆ ನಾವು ಪಶ್ಚಾತ್ತಾಪ ಪಟ್ಟು ಫೈನ್ ಕಟ್ಟಿದ್ರೆ ಆಯ್ತು ಅಷ್ಟೇ. ಆದರೆ ಫೈನ್ ಯೇಸು ಸ್ವಾಮಿ ಕಟ್ಟಿದ್ರಿಂದ ನಾವೇನು ಮಾಡೋದು ಬೇಡ. ಈಗ ಸದ್ಯಕ್ಕೆ ಪಾಪ ಒಪ್ಕೊಬಿಟ್ರೆ ಸಾಕು. ಅಲ್ಲ, ಲಾಸ್ಟ್ ಟೈಮ್ ನಮಗೆ ಪ್ರಸಂಗ ಅದು ದೇವರ ಪೂಜೆಯಲ್ಲಿ ಬಲಿದಾನ, ಅದು ಕನ್ನಡ ಬರೆದ್ರೆ ಬಲಿಪೂಜೆಯಲ್ಲಿ ಹೇಳಿದ್ರು ಪಾಪಕ್ಕೆ ಕ್ಷಮೆ ಸಿಗ್ತದೆ. ಅಲ್ಲ, ನಾನು ಬಲಿಪೂಜೆ ಕೊಟ್ಟಿಲ್ಲ, ಗುರುಗಳು ಎಲ್ಲೋ ಯಾರೋ ಹೇಳಿದ್ದ. ಅದೇ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಮನಸ್ಸಿಗೆ ಬಂದಿದ್ದು ಇಷ್ಟ ಬಂದಿದ್ದು ಹೇಳೋರು ಇದ್ದಾರೆ. ಅದಕ್ಕೆ ನಾವೇನು ಮಾಡ್ಲಿಕ್ಕಾಗತ್ತೆ ಹೇಳಿ? ಅಲ್ಲ, ಪಾಪಕ್ಕೆ ಕ್ಷಮೆ ಸಿಗ್ತದೆ, ಆದರೆ ಶಿಕ್ಷೆ ಉಳಿತದೆ ಅಂತ ಹೇಳಿದ್ರು. ಪಾಪಕ್ಕೆ ಕ್ಷಮೆ ಸಿಗುತ್ತೆ ಯೇಸು ಕ್ರಿಸ್ತಲ್ಲಿ. ಶಿಕ್ಷೆ ಯೇಸು ಕ್ರಿಸ್ತರು ತೆಗೆದುಕೊಂಡಾಗಿದೆಯಲ್ಲ ಶಿಕ್ಷೆ. ಆದರೆ ನಾವು ಮತ್ತೆ ಬೇಕಾಗಿ ಪಾಪ ಮಾಡಿಕೊಂಡೇ ಬರ್ತಾ ಇದ್ದರೆ ಅದಕ್ಕೆ ಶಿಕ್ಷೆ ಇದೆ. ಅರ್ಥ ಆಗ್ತಿದೆಯಾ? ಈಗ ನಾವು ಯೇಸು ಕ್ರಿಸ್ತರಲ್ಲಿ ಬಂದ್ವಿ,
ಬಿಡು ಇನ್ನು ಹೇಗೆ ಬೇಕೋ ಹಾಗೆ ಬದುಕ್ಬೋದು ಅಂತ ಗೊತ್ತಿದ್ದು ಪಾಪ ಮಾಡಿಕೊಂಡೇ ಬದುಕ್ತಾ ಇದ್ದೀವಿ. ಅದಕ್ಕೆ ಶಿಕ್ಷೆ ಇದೆ. ಅರ್ಥ ಆಗ್ತಿದೆಯಾ? ಅದಲ್ಲದೆ ನಾವು ಯೇಸು ಕ್ರಿಸ್ತರಲ್ಲಿ ಇದ್ದು ಬದುಕ್ತಾ ಇದ್ದೀವಿ, ಎಲ್ಲೋ ಏನೋ ಒಂದು ಎಡವಿ ಹೋಯಿತು, ಅದಕ್ಕೆ ತಕ್ಷಣ ನಾವು ಮಾಡಬೇಕಾಗಿರೋದೇನು ಗೊತ್ತಾ? ರಿಪೆಂಟ್ ಆಗಬೇಕು, ಪಾಪ ಒಪ್ಪಿಕೊಳ್ಬೇಕು. ಆಗ ಯೇಸು ಸ್ವಾಮಿ ಆ ಪಾಪಕ್ಕೆ ಏನು ಶಿಕ್ಷೆ ಅನುಭವಿಸಿದಾರೋ ಅದರ ಒಂದು ಬೆನಿಫಿಟ್, ಬ್ಲೆಸ್ಸಿಂಗ್ ನನಗೆ ಸಿಗುತ್ತೆ. ಸೊ ನೀವು ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ರು ನನಗೆ ಗೊತ್ತಿಲ್ಲ, ಆದರೆ ಪಾಪಕ್ಕೆ ಶಿಕ್ಷೆ ಇದೆಯಾ ಕೇಳಿದರೆ ಶಿಕ್ಷೆ ಇದೆ. ಯಾವ ರೀತಿ? ಒಂದು, ಯೇಸು ಸ್ವಾಮಿ ತೆಗೆದುಕೊಂಡ್ರು, ಪರಿಹಾರ ಮಾಡಿದರು, ಶಿಕ್ಷೆ ಅವರು ತೆಗೆದುಕೊಂಡ್ರು, ನಮ್ಮ ಶಿಕ್ಷೆನ ಅವ್ರು ತೆಗೆದುಕೊಂಡ್ರು. ಇನ್ನೊಂದು, ಗೊತ್ತಿದ್ದು ಪಾಪ ಮಾಡ್ತಾ ಹೋದರೆ ಖಂಡಿತ ಶಿಕ್ಷೆ ಇದೆ. ಯೇಸು ಸ್ವಾಮಿ ಪತ್ರಿಕೆಯಲ್ಲಿ ಹೇಳ್ತಾರಲ್ವ, ನಿನ್ನ ದೇಹ ದೇವರ ಆಲಯ ಪರಿಶುದ್ಧವಾದದ್ದು, ಆದರೆ ಯಾರಾದರೂ ಈ ಪರಿಶುದ್ಧವಾದ ದೇವರ ಆಲಯವನ್ನು ಹಾಳು ಮಾಡಿದರೆ ದೇವರವನನ್ನು ನಾಶ ಮಾಡ್ತಾರೆ ಅಂತ. ಹಾಂ, ಸಿರಾಕಲ್ಲೂ ಇದೆ, ಸುಮಾರು ಕಡೆ ಇದೆ. ಪ್ರೈಸ್ ದಿ ಲಾರ್ಡ್ ಬ್ರದರ್. ಲಾಸ್ಟ್ ಕ್ವಶನ್ ಅಲ್ಲ? ಕೆಲ್ವಿನ್ ಬ್ರದರ್ ಅವಾಗಿಂದ ಇದ್ದಾರೆ, ನಿಮ್ದಾದ್ಮೇಲೆ ಕೆಲ್ವಿನ್ ಬ್ರದರ್, ಆಮೇಲೆ ಎಂಡ್. ಓಕೆ ಬ್ರದರ್, ಜೀಸಸ್ ಬಂದಿದ್ದು ಕ್ರಿಸ್ಟಿಯಾನಿಟಿ ಆರ್ ಎನಿ ರಿಲಿಜಿಯನ್ ಫಾರ್ಮ್ ಮಾಡೋದಕ್ಕೆ ಅಲ್ಲ ಅಂತ, ಲೈಕ್ ದ್ಯಾಟ್ ಈಸ್ ವಾಟ್ ವಿ ಬಿಲೀವ್. ಬಟ್ ನಮ್ಮ ಒಂದು ಲೈಕ್ ಈಗ ನಮ್ಮ ಒಂದು ಧರ್ಮಸಭೆ ಅವ್ರು ಏನಂತ ಹೇಳ್ತಿರಲ್ಲಿ, ಅದರಲ್ಲಿ ಎಷ್ಟೊಂದು ಡಿವಿಷನ್ಸ್ ಎಲ್ಲ ಇದೆ. ಅದು ಯಾಕಿದೆ ಬ್ರದರ್? ಲೈಕ್ ಅದು ಆಗಿನಿಂದನೂ ಬರ್ತಿದೆ, ಬಟ್ ಅದು ಯಾಕಿದೆ ಅಂತ. ಲೈಕ್ ಎಲ್ಲ ಸೈತಾನನ ಕುತಂತ್ರಗಳು. ಸೈತಾನನ ಕೆಲಸ ಏನು ಮಾಡೋದು? ಡಿವಿಷನ್ ಮಾಡೋದೇ ಸೈತಾನನ ಕೆಲಸ ಅಲ್ವಾ? ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು. ಡಿವಿಷನ್ ಕ್ರಿಯೇಟ್ ಮಾಡಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಯೇಸುವಿನಿಂದ ಬೇರ್ಪಡಿಸಬೇಕು ಅನ್ನೋದೇ ಪಿಶಾಚಿಯ ಒಂದು ಟಾರ್ಗೆಟ್. ಆದ್ದರಿಂದ ಪಿಶಾಚಿ ಮನುಷ್ಯರ ಮುಖಾಂತರ, ಕೆಲವೊಂದು ಧಾರ್ಮಿಕ ಮುಖಂಡರುಗಳ ಮುಖಾಂತರವಾಗಿ ಈ ವಿಭಜನೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾನೆ, ಅವನು ಮಾಡ್ಕೊಂಡು ಹೋಗ್ತಾನೆ. ಸೊ ಯೇಸು ಕ್ರಿಸ್ತರು ಬಂದಿದ್ದು ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ. ಏನು ಸ್ಥಾಪನೆ ಮಾಡಲಿಕ್ಕೆ? ಎಲ್ಲಿ? ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಸ್ವರ್ಗ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಯೇಸು ಬಂದಿದ್ದು. ಯೇಸು ಬಂದಿದ್ದು ಯಾವುದು ಸಭೆ ಸ್ಥಾಪನೆ ಮಾಡಿ ಡಿವಿಷನ್ ಮಾಡಿ ಕೊಡಲಿಕ್ಕೆ ಬಂದಿದ್ದಲ್ಲ. ಯೇಸು ಕ್ರಿಸ್ತರು ಸಭೆ ಮಾಡಿದ್ದಾರೆ, ಅದು ಕೂಡ ದೇವರ ರಾಜ್ಯ ಎಂಬ ಸಭೆ. ನಾವು ನೋಡುವ ಮಾನುಷಿಕವಾದಿ ಯಾವುದೂ ಅಲ್ಲ. ಆದ್ದರಿಂದ ನಾವು ಎಲ್ಲೇ ಇದ್ದರೂ, ಯಾವುದೇ ಸಭೆಯಲ್ಲಿದ್ದರೂ, ಯಾವುದೇ ಡಿನಾಮಿನೇಷನಲ್ಲಿದ್ದರೂ ನಮಗೆ ಪ್ರಾಬ್ಲಮ್ ಇಲ್ಲ. ವಿ ಆರ್ ದ ಸಿಟಿಸನ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಆ ಅರಿವು ನಮಗಿರಬೇಕು. ಪ್ರೈಸ್ ಲಾರ್ಡ್ ಬ್ರದರ್. ಪ್ಲೀಸ್ ಲಾರ್ಡ್. ನನ್ನ ಕ್ವಶನ್ ಏನಂದರೆ, ಇವಾಗ ರಕ್ಷಣೆ ಹೊಂದಿ ದೇವ್ರನ್ನ ತಿಳ್ಕೊಂಡು ಪವಿತ್ರಾತ್ಮನ ಧರಿಸಿ ಸಾಕ್ಷಿಯಾಗಿ ಇದ್ಬಿಟ್ಟು ಪಾಪದ್ರಲ್ಲಿ ಬಿದ್ದುಬಿಟ್ಟು, ಇವಾಗ ಯಾರೋ ಹಿಂದೂ ಇರ್ತಾರೆ, ಒಂದು ಸ್ತ್ರೀ ಆಗಲಿ, ಒಂದು ಬ್ರದರ್ಸ್ ಆಗಲಿ, ಇವಾಗ ಕ್ರಿಶ್ಚಿಯನ್ ಸಿಸ್ಟರ್ಸು ಬ್ರದರ್ಸು ಎಲ್ಲರೂ ಹಿಂದೂವಲ್ಲಿ ವಿಗ್ರಹಾರಾಧನೆ ಮಾಡೋರು. ಈ ಬ್ರದರ್ಸು ಬ್ರದರ್ಸ್ ಆಗಲಿ ಸಿಸ್ಟರ್ಸ್ ಆಗಲಿ ಇರ್ತಾರೆ. ಇವಾಗ ನಾವು ತಪ್ಪು ಮಾಡೋದು ತಪ್ಪು ತಾನೇ ಬ್ರದರ್? ಅದು ನಾವು ದೇವ್ರನ್ನ ತಿಳ್ಕೊಂಡು ಏಸಪ್ಪಗೆ ಸಾಕ್ಷಿಯಾಗಿ ಏಸಪ್ಪ ನಮ್ಮನ್ನ ತಲೆ ಮೇಲೆ ನಿಂದ್ರಿಸಿ ನಾವು ಗೊತ್ತಿದ್ದು ಮಾಡೋದು ತುಂಬ ತಪ್ಪು ತಾನೇ? ಅದು ತಪ್ಪು ಅಂತ ತಿಳ್ಕೊಂಡು ಮತ್ತೆ ದಿನ ಮಾಡೋದು ಇನ್ನೂ ದೊಡ್ಡ ತಪ್ಪಲ್ವಾ? ಖಂಡಿತ. ಬೈಬಲ್ ವಾಕ್ಯ ಹೇಳುತ್ತೆ, ನಿನ್ನ ಪಾಪದ ಸಂಬಳ ಮರಣ ಅಂತಲೇ ಹೇಳುತ್ತೆ. ಇವಾಗ ತಪ್ಪುಗಳನ್ನು ನಾವು ತಿದ್ದುಕೊಂಡು ತಪ್ಪನ್ನು ಕ್ಷಮೆ ಕೇಳಿಬಿಟ್ಟು ಅದು ಬಿಟ್ಟು ಬಿಡೋನು ದೇವ್ರ ರಾಜ್ಯ ಕಂಡುಕೊಳ್ಳುವನು ಅಂತ ಹೇಳ್ತಾರೆ ದೇವ್ರ ವಾಕ್ಯ. ಇವಾಗ ಡೈಲಿ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾಯಿದ್ರೆ ಅದು ಮಕ್ಕಳಿಗೆ 2-3 ತಲೆಮಾಂತ್ರದಲ್ಲಿ ಕೂಡ ಅದು ಬಿಟ್ಟಿದ್ದಲ್ಲ. ನಾವು ಹಿಂದೂನೇ ಫಸ್ಟು. ಇವಾಗ ದೇವ್ರ ರಕ್ಷಣೆ ಒಂದು 18 ವರ್ಷ ಆಯಿತು. ಇವಾಗ ನಾವು ನಮ್ಮ ತಾತ ಅಜ್ಜಿ ಮಾಡೋ ತಪ್ಪುಗಳು, ನಮ್ಮ ತಾಯಿ ತಂದೆ ಮಾಡೋ ತಪ್ಪುಗಳು ಇನ್ನೂ ನಮ್ಮ ತಲೆಮಾರದಲ್ಲಿ ತೀರ್ಸೋಕ್ಕಾಗ್ತಾಯಿಲ್ಲ. ಇವಾಗ ನಾವು ಮಾಡೋ ತಪ್ಪುಗಳು ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದು ಎಲ್ಲಿ ಹೋಗಿ ಮುಟ್ಟುತ್ತೆ? ಇದಕ್ಕೆ ಶಿಕ್ಷೆ ಇಲ್ವಾ? ಮುಕ್ತಿನೇ ಇಲ್ವಾ ಬ್ರದರ್ ಇದಕ್ಕೆ? ಮುಕ್ತಿ ಯೇಸು ಕ್ರಿಸ್ತರಲ್ಲಿ ಮಾತ್ರನೇ ಇದೆ. ನಿಮ್ಮ ಅಜ್ಜ ಅಜ್ಜಿ ತಾತ ಮುತ್ತಾತಂದ್ರೆ ಮಾಡಿರೋ ತಪ್ಪಿಗೆ ನಿಮ್ಗೇನು ಮಾಡೋಕ್ಕಾಗಲ್ಲ. ನೀವು ಪರಿಹಾರ ಮಾಡೋಕ್ಕಾಗೋದೇ ಇಲ್ಲ. ನಿಮ್ಮ ಸಾಲನೇ ನಿಮಗೆ ತೀರ್ಸ್ಲಿಕ್ಕೆ ಆಗೋದಿಲ್ಲ. ಇನ್ನು ಅವ್ರ ಸಾಲ ಹೆಂಗೆ ತೀರಿಸ್ತೀರಿ? ನೀವು ಒಬ್ಬರು ಮಾಡಿರೋ ಪಾಪನೇ ತೀರ್ಸೋಕ್ಕಾಗುತ್ತೆ ನಿಮಗೆ? ಖಂಡಿತ ಆಗಲ್ಲ. ನೀವು ಒಬ್ಬರು ಮಾಡಿರೋ ಪಾಪಕ್ಕೆ ಪರಿಹಾರ ನಿಮಗೆ ಮಾಡೋಕ್ಕಾಗಲ್ಲ. ಇನ್ನು ಅಪ್ಪ ಅಮ್ಮ, ಅವ್ರ ಅಪ್ಪ ಅಮ್ಮ ವಂಶ ಪಾರಂಪರ್ಯವಾಗಿ ಮಾಡಿರೋ ಪಾಪಕ್ಕೆ ಹೇಗೆ ಪರಿಹಾರ ಮಾಡ್ತೀರಾ?
ತೀರ್ಸಕ್ಕಾಗಲ್ಲ. ತೀರ್ಸೋಕ್ಕಾಗೋದಿಲ್ಲ. ಅದರಿಂದ ಯೇಸು ಕ್ರಿಸ್ತರಲ್ಲಿ ನೀವು ವಿಶ್ವಾಸ ಇಟ್ಟಾಗ ನೂತನ ಸೃಷ್ಟಿ ಆಗ್ತೀರಿ. ನೀವು ಮತ್ತೆ ತಾತನ ಮಗಳಾಗೋದಿಲ್ಲ, ದೇವ್ರ ಮಗಳಾಗ್ತೀರಿ. ಹೌದು. ನಿಮಗೊಂದು ನೂತನ ಜನ್ಮ ಸಿಗುತ್ತೆ. ಆ ಪಾಪ ಶಾಪದ ಲಿಸ್ಟ್ ಎಲ್ಲ ಕ್ಯಾನ್ಸಲ್ ಆಗೋಗುತ್ತೆ. ಶಿಲುಬೆಗೆ ಯೇಸು ಜಡ್ದಾಯಿತು. ನೀವು ಯೇಸುವಿನ ಶಿಲುಬೆ ಮರಣದಲ್ಲಿ ನಂಬಿಕೆ ಇಟ್ಟಾಗ ಮಾತ್ರವೇ ನಿಜವಾದ ರಕ್ಷಣೆ ಬರೋದು. ಅದಲ್ಲದೆ ಎಲ್ಲೋ ನೀರಲ್ಲಿ ಮುಳುಗಿದ ತಕ್ಷಣ ರಕ್ಷಣೆ ಸಿಗೋದಿಲ್ಲ. ಯಾಕೆಂದರೆ ಕೆಲವೊಂದು ಸಭೆಗಳಲ್ಲಿ ನಿಮಗೆ ರಕ್ಷಣೆ ಬೇಕಾ, ನೀವು ಮುಳುಗಿ ದೀಕ್ಷಾ ಸ್ನಾನ ತಗೋಬೇಕು ಅಂತಾರೆ. ಸೊ ನೀವು ಮುಳುಗಿ ಎದ್ದ ತಕ್ಷಣ ನಿಮಗೆ ರಕ್ಷಣೆ ಸಿಗೋದಿಲ್ಲ. ರಕ್ಷಣೆ ಎಲ್ಲೋ ದೀಕ್ಷಾ ಸ್ನಾನದಲ್ಲಿ ರಕ್ಷಣೆ ಇದೆ ಅಂತ ಹೇಳಲಿಲ್ಲ. ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ನಿಮಗೆ ರಕ್ಷಣೆ ಸಿಗೋದು. ಸೊ ಆ ವಿಶ್ವಾಸ ದೃಢವಾದ ವಿಶ್ವಾಸ ಆಗಿರಬೇಕು. ಇನ್ನೊಂದು ರಕ್ಷಣೆ ಹೊಂದಿದ್ದು ಯಾವುದು? ನಮ್ಮ ಆತ್ಮಕ್ಕೆ ರಕ್ಷಣೆ ಆಯಿತು. ಇನ್ನು ಶರೀರ ಇದೆ, ನಮ್ಮ ಪ್ರಾಣ ಇದೆ. ಸೋಲ್ ಆ್ಯಂಡ್ ಬಾಡಿ ಹ್ಯಾಸ್ ಟು ಬಿ ಸೇವ್ಡ್ ಅಲ್ವಾ? ಸೊ ಈ ರಕ್ಷಣಾ ಕಾರ್ಯ ಅನ್ನೋದು ದೇವರು ನಮ್ಮಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದು ಮುಗಿದು ಹೋಗಿಲ್ಲ. ಯೇಸುವಿನ ಪುನರಾಗಮನ ತನಕ ಇದು ನಡೀತಾನೆ ಇರುತ್ತೆ. ಈ ಇನ್ ಬಿಟ್ವೀನ್ ಇದರಲ್ಲಿ ಮನುಷ್ಯ ಬೀಳುವ ಸಾಧ್ಯತೆ ಇದೆ, ಎಡವಿ ಬೀಳುವ ಸಾಧ್ಯತೆ ಇದೆ. ಅದರಿಂದ ಅದರದ್ದೇ ಆದ ದುಷ್ಪರಿಣಾಮಗಳು ಅವನು ಅನುಭವಿಸ್ಬೇಕಾಗುತ್ತೆ. ನರಕಕ್ಕೆ ಹೋಗ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನರಕಕ್ಕೆ ಹೋಗಬೇಕಾದ್ರೆ ನನಗೆ ರಕ್ಷಣೆ ಬೇಡ, ನನಗೆ ಯೇಸು ಬೇಡ. ಅವನು ಮಿತಿಮೀರಿ ಪಾಪ ಮಾಡ್ತಾ ಮಾಡ್ತಾ ಹೋದ ಕೊನೆಗೆ ಎಲ್ಲಿಗೆ ಬರ್ತಾನೆ ಅಂದರೆ ಯೇಸುವನ್ನೇ ರಿಜೆಕ್ಟ್ ಮಾಡಿ ಅವನೇ ದೇವರಾಗಿ ಕೂತ್ಕೊಳ್ತಾನೆ. ಆಗ ರಕ್ಷಣೆ ಕಳ್ಕೊಳ್ತಾನೆ. ಅರ್ಥ ಆಗ್ತಿದೆಯಾ? ಅದರಿಂದ ದೇವರು ಕೊಟ್ಟ ರಕ್ಷಣೆಗೆ ತುಂಬ ಶಕ್ತಿ ಇದೆ. ಅದು ಅಷ್ಟು ಈಸಿಯಾಗಿ ಏನೋ ನಾವು ಮಾಡುವ 2-3 ಪಾಪದಿಂದ ಎಲ್ಲ ಕ್ಯಾನ್ಸಲ್ ಆಗೋದಿಲ್ಲ. ಇದನ್ನು ದಯವಿಟ್ಟು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಫೂಲಿಶ್ ಆಗಿ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇರೋದು ಆ ರಕ್ಷಣೆಯ ಶಕ್ತಿ ಅಷ್ಟೊಂದು ಮಹತ್ವ ಉಳ್ಳದ್ದಾಗಿದೆ, ಬೆಲೆ ಉಳ್ಳದಾಗಿದೆ. ಅದು ನಷ್ಟ ಆಗಿ ಹೋಗೋದಿಲ್ಲ. ಆದರೆ ಈ ಲೋಕದಲ್ಲಿ ಅನೇಕ ಕಷ್ಟಗಳು ನಷ್ಟಗಳು ಪಾಪ ಮಾಡುವವನು ಅನುಭವಿಸಲೇಬೇಕಾಗುತ್ತೆ. ದೇವ್ರನ್ನ ಅರ್ಥಕೊಂಡು ಮೇಲೂ ಆತ್ಮದಲ್ಲಿ ರಕ್ಷಣೆ ಪಡ್ಕೊಂಡು ಮೇಲೂ ಪಾಪ ಮಾಡೋದ್ರಿಂದ ಸಮಾಧಾನ ಹಾಳು ಮಾಡ್ಕೋಬೇಕಾಗುತ್ತೆ. ಕುಟುಂಬ ಜೀವನ ಹಾಳಾಗ್ಬೋದು, ಮಕ್ಕಳ ಭವಿಷ್ಯ ಹಾಳಾಗ್ಬೋದು, ಅವ್ರ ಭವಿಷ್ಯ ಹಾಳಾಗ್ಬೋದು, ಕೆಲಸ ಕಾರ್ಯಗಳಲ್ಲಿ ಕಷ್ಟ ಅನುಭವಿಸ್ಬೇಕಾಗ್ಬೋದು, ಆಧ್ಯಾತ್ಮಿಕ ಜೀವನ ಕುಸ್ತು ಹೋಗ್ತದೆ. ಈಗೆಲ್ಲ ಹೋಗಿ 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 ಲಾಸ್ಟಿಗೆ ದೇವರೇ ಇಲ್ಲ ಬಿಡು, ಯೇಸುನೇ ಬೇಡ ಅಂತ ಹೇಳುವ ಪರಿಸ್ಥಿತಿ ಬರ್ಬೋದು. ಅಲ್ಲಿ ತನಕ ಬಾರದೇ ಇದ್ದರೆ ಇನ್ನೂ ಸೇಫ್ ಅಂತ, ಇನ್ನೂ ಚಾನ್ಸ್ ಇದೆ. ಬಲಹೀನಗಳು ಆಗ್ಬೋದು, ಹಾಸಿಗೆ ಹಿಡಿಬೋದು. ಬಲಹೀನತೆಯಿಂದ ಬೀಳೋ ಸಾಧ್ಯತೆ ಇದೆ. ಅವಾಗ ಏನು ಮಾಡಬೇಕು ಅಂದರೆ ಅದೇ ಪ್ರಾರ್ಥಿಸಬೇಕು. ಅವರಿಗಾಗಿಯೂ ಬೇರೆಯವರು ಕೂಡ ಪ್ರಾರ್ಥಿಸಬೇಕು, ಜೊತೆಗಿದ್ದವರು ಕೂಡ ಪ್ರಾರ್ಥಿಸಬೇಕು. ಪ್ರಾರ್ಥನೆಯಿಂದ ಬಲ ಹೊಂದ್ಕೊಳ್ಳಿಕ್ಕಾಗುತ್ತೆ. ಎಸ್, ಆಯ್ತಲ್ಲ ಎಲ್ಲರದು? ಎಲ್ಲರದು ಆಯಿತು. ಸದ್ಯಕ್ಕೆ ಸಾಕು. ಲಾಸ್ಟ್ ಕ್ವಶನ್ ನಿಮ್ಮದು. ಓಕೆ, ಲಾಸ್ಟ್ ಕ್ವಶನ್ ಬ್ರದರ್. ಈಗ ಕಾಮನ್ ಬ್ಲೆಸ್ಸಿಂಗ್ ಮತ್ತು ಸ್ಪೆಷಲ್ ಬ್ಲೆಸ್ಸಿಂಗ್. ಎಸ್. ಓಕೆ, ನೀವು ಕಳೆದ ಬರ್ನಿಂಗ್ ಬುಷ್ 1, ಬರ್ನಿಂಗ್ ಬುಷ್ 2 ಅಲ್ಲಿ ಗಡಿ ನೀವು ಅದನ್ನು ನಮಗೆ ನೆನಪಿಸಿ ಮಾಡ್ತಾ ಅಂದರೆ ನೋಡಿ, ಈಗ ನಾವು ಜನರಲ್ ಆಗಿ ನೋಡುವಾಗ ಈ ಕಾಮನ್ ಬ್ಲೆಸ್ಸಿಂಗ್ ತುಂಬ ಜನ ಅಂದರೆ ಅವಶ್ಯಕತೆ ಇದೆ. ಅಂದರೆ ಈಗ ನೀವು ಅವರಿಗೆ ಈಗ ನೀವು ಪ್ರೀಚ್ ಮಾಡಿದಾಗೆ ನಾವು ನಿಮಗೆ ನೀವು ಶುಭ ಸಂದೇಶ ನಮಗೀಗ ನೀವು ಅಂದರೆ ಮನದಟ್ಟ ಆದ್ದರಿಂದ ನಮಗೀಗ ಗೊತ್ತಾಗುತ್ತೆ. ಆದರೆ ಅಷ್ಟು ಮಂದಿಗೆ ಈಗ ಗೊತ್ತಿಲ್ಲ ಅವರಿಗೆ. ಅವರು ಈ ಕಾಮನ್ ಬ್ಲೆಸ್ಸಿಂಗ್ ಹಿಂದೆನೇ ಓಡ್ತಾ ಇದ್ದಾರೆ. ತುಂಬ ಅವಶ್ಯಕತೆ ಇದೆ. ಅಂದರೆ ಈಗ ನೋಡಿ, ಒಂದು ರೋಗ ಸೌಖ್ಯ, ಒಬ್ಬ ರೋಗಿಗೆ ಅವನಿಗೀಗ ಸ್ಪೆಷಲ್ ಗ್ರೇಸ್ ಬೇಕಾ ಮೊದಲು ಅವನಿಗೆ? ಈಗ ನಿಮ್ಮ ಲೆಕ್ಕದಲ್ಲಿ ಖಂಡಿತ ನೀವು ಹೇಳ್ತೀರಿ ಈಗ ಸ್ಪೆಷಲ್ ಗ್ರೇಸ್ ಬೇಕಂತ. ಜನರಲ್ ಆಗಿ ನಾವು ಮಾತಾಡೋದಾದರೆ ಅವನಿಗೀಗ ರೋಗ ಸೌಖ್ಯ ಬೇಕು ಮೊದಲು. ಅಲ್ಲಿಂದ ಎದ್ಮೇಲೆ ಅವನು ಮತ್ತೆ ಸ್ಪೆಷಲ್ ಗ್ರೇಸ್ ನೋಡ್ತಾನೆ. ಈಗ ನೋಡುವಾಗ ಎಲ್ಲರೂ ನಾವು ನೋಡ್ತೇವೆ ಈ ರೋಗ ಸೌಖ್ಯ ಅಂದರೆ ಈ ಕಾಮನ್ ಬ್ಲೆಸ್ಸಿಂಗ್ ಹಿಂದೆನೇ ಓಡ್ತಾ ಇದ್ದಾರೆ. ಅಂದರೆ ಬೋಧನೆ ಕೂಡ ಅದೇ ಆಗ್ತಾ ಇದೆ. ಯಾಕೆ ಅಂದರೆ ಬಿಸ್ನೆಸ್ ಪರ್ಪಸ್ಗೋಸ್ಕರ. ಜನಕ್ಕೆ ಇಷ್ಟವಾಗಿರುವಂತಹ ಹಿತಕರವಾಗಿರ್ತಕ್ಕಂಥ ಬೋಧನೆಗಳನ್ನು ಮಾಡ್ತಾ ಹೋದರೆ ಜನ ಜಾಸ್ತಿ ಬರ್ತಾರೆ. ಜನಕ್ಕೆ ಇಷ್ಟ ಆಗದೇ ಇರತಕ್ಕಂಥ ಬೋಧನೆ ಮಾಡುವಾಗ ಜನ ಜಾಸ್ತಿ ಬರಲ್ಲ. ಜನ ಜಾಸ್ತಿ ಬಂದರೆ ಇನ್ಕಮ್ ಜಾಸ್ತಿ ಆಗುತ್ತೆ, ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಸ್ವಾಭಾವಿಕ, ಮನುಷ್ಯನ ಸ್ವಭಾವ. ನಮಗೆ ಜನ ಜಾಸ್ತಿ ಇದ್ದರೆ ಖುಷಿ ಅಲ್ವಾ? ಈಗ ನೋಡಿ, ಜನ ಕಡಿಮೆ ಇದ್ದರೆ ಬೇಜಾರಾಗುತ್ತೆ, ಜಾಸ್ತಿ ಇದ್ದರೆ ಖುಷಿ ಆಗುತ್ತೆ. ಆವಾಗ ಜನ ಜಾಸ್ತಿ ಬರಲಿಕ್ಕೆ ಏನು ಮಾಡ್ತಾರೆ? ಸ್ಪೆಷಲ್ ಕಾಮನ್ ಗ್ರೇಸ್ ಅಥವಾ ಸಾಧಾರಣ ಆಶೀರ್ವಾದಗಳು. ನೀವು ಹೇಗೆ ಶ್ರೀಮಂತರಾಗ್ಬೋದು, ರೋಗ ಸೌಖ್ಯ ಪೂರ್ತಿ ಹೇಗೆ ಪಡ್ಕೋಬೋದು, ಕುಟುಂಬದಲ್ಲಿ ಹೇಗೆ ನೀವು ಸಮೃದ್ಧಿ ಆಗ್ಬೋದು, ಸಾಲ ಎಲ್ಲ ತೀರಿಸಿ ಹೇಗೆ ನೀವು ಇನ್ನೂ ಹೆಚ್ಚು ಶ್ರೀಮಂತರಾಗ್ಬೋದು, ಈ ರೀತಿ ಲೋಕದ ಜೀವನಕ್ಕೆ, ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತುಂಬ ಬೋಧನೆ ಮಾಡುವಾಗ ಜನಕ್ಕೆ ತುಂಬ ಅಟ್ರಾಕ್ಟಿವ್ ಆಗ್ತದೆ. ಆಗ ಜನ ಜಾಸ್ತಿ ಬರ್ತಾರೆ. ಜನ ಜಾಸ್ತಿ ಬಂದಾಗ ಕಾಣಿಕೆ ಜಾಸ್ತಿ ಬೀಳುತ್ತೆ, ಡೊನೇಷನ್ ಜಾಸ್ತಿ ಕೇಳ್ಬೋದು. ಆವಾಗ ಜಾಸ್ತಿ ಈ ನಡೆಸೋರಿಗೂ ಅನುಕೂಲ, ಅವರಿಗೂ ಅನುಕೂಲ. ಹಾಗಾದರೆ
ಈ ಬೋಧಕರ ಒಂದು ಉದ್ದೇಶ ಯಾರು ನಿತ್ಯ ಜೀವ ಪಡಬಾರ್ದಂತ. ಯಾಕೆ ಅಂದರೆ ಈಗ ನೋಡಿ, ಇಲ್ಲಿ ನನಗೆ ಗೊತ್ತಿಲ್ಲ, ನಮಗೆ ಅರ್ಥ ಆದದ್ದು ಈಗ ನನ್ನ ಉದ್ದೇಶ ಏನಿತ್ತಂದರೆ, ಇಲ್ಲಿ ನನಗೆ ಏನು ಸಿಗುತ್ತಂದ್ರೆ ಒಂದೇ ನಾನು ಬಂದದ್ದು, ರಿಯಲ್ ಆಗಿ ಹೇಳುವುದಾದ್ರೆ ಒಂದೇ ಬಂದದ್ದು, ನಿತ್ಯ ಜೀವದ ವಾಕ್ಯಗಳು ಇಲ್ಲಿ ಸಿಗುತ್ತೆ ಅಂತ ಬಂದದ್ದು. ಬೇರೆ ನಾನು ಯಾವುದಕ್ಕಾಗಿ ಕೂಡ ಬರಲಿಲ್ಲ. ಅಂದರೆ ಅಷ್ಟು ಕೆಲಸ ಇದ್ದರೂ ಕೂಡ ಇದು ನನಗೆ ಸಿಗುತ್ತೆ, ಮತ್ತೆ ಆ ನಿತ್ಯ ಜೀವ ಬೇಕಂತ. ಆದರೆ ಇಲ್ಲಿ ಹಲವಾರು ಉದ್ದೇಶ ಇಟ್ಕೊಂಡು ಬರ್ತಾರೆ. ಈಗ ನಿತ್ಯ ಜೀವ ಬೇಕು ಎಂಬ ಉದ್ದೇಶಕ್ಕೋಸ್ಕರ ನೀವು ಬಂದಿದ್ದರಿಂದ ನಿಮಗೆ ಭೌತಿಕವಾದ ಆಶೀರ್ವಾದಗಳು ಏನು ಸಿಕ್ಕೇ ಇಲ್ವಾ? ಸಿಕ್ಕಿದೆ, ತುಂಬ ಸಿಕ್ಕಿದೆ ಅಲ್ವಾ? ಹೌದು, ಅದೇ ಸತ್ಯ. ಹೌದು, ಅದು ದೇವರ ವೇ, ಗಾಡ್ಸ್ ವೇ. ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು, ಇದರೊಂದಿಗೆ ಅದು ಕೊಡಲ್ಪಡ್ತದೆ ಅಂತ. ಅದು ಕೊಡಲ್ಪಡೋದು ದೇವರು ಕೊಡ್ತಾರೆ. ನಮ್ಮ ಅಗತ್ಯ ದೇವರು ಪೂರೈಸ್ತಾರೆ, ಇಷ್ಟಗಳಲ್ಲ. ನಮ್ಮ ಅಗತ್ಯಗಳನ್ನು ತಿಳಿದಿರುವ ದೇವರು ನಾವು ಕೇಳೋದಕ್ಕಿಂತ ಮುಂಚೆನೇ ಅವ್ರಿಗೆ ಗೊತ್ತು ಏನು ಅಗತ್ಯ ಇದೆ ಎಂದು, ಅದನ್ನು ಅವರು ಪೂರೈಸ್ತಾರೆ. ಅದರಿಂದ ನಾವು ಮಾಡಬೇಕಾಗಿರೋದು ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ತವಕ ನಮ್ಮಲ್ಲಿರಬೇಕು, ಬೋಧನೆಗಳು ಮಾಡಬೇಕು, ಧ್ಯಾನಕೂಟಗಳು ಅದಕ್ಕೆ ಸಂಬಂಧಪಟ್ಟಿದ್ದೇ ನಡೆಸಬೇಕು. ಆದರೆ ಬಹಳ ಜನಕ್ಕೆ ಅದು ಇಷ್ಟ ಆಗೋದಿಲ್ಲ, ಕಷ್ಟ ಆಗುತ್ತೆ. ಯಾಕೆಂದರೆ ಯೇಸು ಸ್ವಾಮಿ ಕೂಡ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಬೋಧನೆ ಮಾಡಿದಾಗ ಅನೇಕರು ಅವ್ರನ್ನ ಬಿಟ್ಟು ಹೋದರು. ಇದು ಕಷ್ಟಕರವಾದ ಬೋಧನೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇದು ನಮಗೆ ಬೇಡ ಅಂತ ಬಿಟ್ಟು ಹೋದರು. ಯಾಕಂದರೆ ಅವರ ಬೋಧನೆ ಧರ್ಮಶಾಸ್ತ್ರಿಗಳ ಥರ, ಫರಿಸಾಯರ ಥರ ಇರಲಿಲ್ಲ. ಒಂದು ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟ ಬೋಧನೆ ಆಗಿರಲಿಲ್ಲ, ಲೋಕಕ್ಕೆ ಸಂಬಂಧಪಟ್ಟ ಬೋಧನೆ ಆಗಿರಲಿಲ್ಲ, ಸ್ವರ್ಗರಾಜ್ಯಕ್ಕೆ ಸಂಬಂಧಪಟ್ಟ ಬೋಧನೆ ಆಗಿತ್ತು. ಅದು ಅನೇಕರಿಗೆ ಇಷ್ಟ ಆಗಲಿಲ್ಲ. ಇವತ್ತು ಕೂಡ ಅದು ನಡೆಯುತ್ತೆ. ಇಲ್ಲೇ ಫಿಲ್ಟ್ರೇಷನ್ ಆಗೋದು. ಕಳೆ ಯಾವುದು, ಬೆಳೆ ಯಾವುದು, ಗಟ್ಟಿ ಕಾಳು ಯಾವುದು, ಜೊಳ್ಳು ಯಾವುದು ಅಂತ ಗೊತ್ತಾಗೋದು, ಈ ಫಿಲ್ಟ್ರೇಷನ್ ಆಗೋದು ಈ ಬೋಧನೆಯಿಂದನೇ. ಇದರಲ್ಲಿ ಗೊತ್ತಾಗುತ್ತೆ. ಈಗ ಗಟ್ಟಿ ಕಾಳು ಉಳ್ಕೊಳ್ಳುತ್ತೆ, ಜೊಳ್ಳುಗಳು ಹಾರು ಹೋಗುತ್ತೆ. ಆದ್ದರಿಂದ ನಾವು ಜೊಳ್ಳುಗಳನ್ನ ಉಳಿಸ್ಕೊಳ್ಳಿಕ್ಕೆ ಬೋಧನೆ ಮಾಡಿದರೆ ನಾವು ಜೊಳ್ಳುಗಳಾಗ್ಬಿಡ್ತೀವಿ. ಈಗ ಈ ಲೋಕದಲ್ಲಿ ದೇವರ ಮಕ್ಕಳು ಇದ್ದಾರೆ, ಕೇಡಿಗನ ಮಕ್ಕಳು ಇದ್ದಾರೆ. ದೇವರ ಮಕ್ಕಳು ಯಾರು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಬೋಧನೆ. ದೇವರ ವಾಕ್ಯಕ್ಕೆ ದೇವರ ಮಕ್ಕಳು ದೇವರ ಮಾತಿಗೆ ಕಿವಿ ಕೊಡ್ತಾರೆ. ಯೇಸು ಹೇಳ್ತಾರೆ, ಯಹೂದ್ಯರ ಮಧ್ಯದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನೀವು ದೇವರ ಮಕ್ಕಳಲ್ಲ, ಸೈತಾನ ನಿಮ್ಮ ತಂದೆ. ನೀವು ದೇವರು 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 ಅಂತ ಹೇಳ್ತೀರಿ. ನೀವು ದೇವರ ಮಕ್ಕಳಾಗಿದ್ದಿದ್ದರೆ ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಾಯಿತ್ತು, ಕಿವಿ ಕೊಡ್ತಾ ಇದ್ರಿ, ಬರ್ತಾಯಿದ್ರಿ. ನೀವು ದೇವ್ರ ಮಕ್ಕಳು ಅನ್ನೋದು ಕನ್ಫರ್ಮ್ ಆಯಿತು. ಅದರಿಂದ ಸ್ವರ್ಗರಾಜ್ಯದ ಸಂದೇಶವನ್ನು ಬೋಧಿಸುವಾಗ ಒಬ್ಬನಿಗೆ ಅದು ಇಷ್ಟ ಆದರೆ, ಅವನದು ಆಕ್ಸೆಪ್ಟ್ ಮಾಡ್ಲಿಕ್ಕೆ ತಯಾರಾದ್ರೆ, ಅವನು ಎಂಥ ಕೆಟ್ಟವನೇ ಆಗಿರಲಿ, ಪಾಪಿನೇ ಆಗಿರಲಿ, ಯಾವ ಜಾತಿ ಜನಾಂಗದವನೇ ಆಗಿರಲಿ, ಸ್ವರ್ಗರಾಜ್ಯದ ಸಂದೇಶ ಅವನಿಗೆ ಆಕ್ಸೆಪ್ಟ್ ಆಗ್ತಾ ಇದೆ ಅಂದರೆ ಅವನು ಪುಸ್ತಕದಲ್ಲಿ ಹೆಸರು ಬರೆಯಲ್ಪಟ್ಟವನು ಅಂತ ಅರ್ಥ. ದೇವರು ಅಡಿಪಾಯ ಹಾಕೋ ಮುಂಚೆನೇ ಅವನನ್ನು ಆಯ್ಕೆ ಮಾಡ್ಕೊಂಡಿದ್ರು ಅಂತ ಅರ್ಥ. ಈಗ ಆಯ್ಕೆ ಆದವರು ಯಾರು ಅನ್ನೋದು ಗೊತ್ತಿಲ್ಲ. ಈ ಶುಭ ಸಂದೇಶ ಸಪ್ರೇಟ್ ಮಾಡುತ್ತೆ. ಗಾಸ್ಪಲ್ ಏನು ಮಾಡುತ್ತೆ? ಕಳೆಯನ್ನು ಬೆಳೆಯನ್ನು ಬೇರ್ಪಡಿಸುತ್ತೆ. ಅದರಿಂದ ಗಾಸ್ಪಲ್ ಸಾರಬೇಕು. ಬೆಳೆ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಅದರಿಂದ ಕೊಯ್ಲಿಗೆ ಆಳುಗಳನ್ನ ಕಳಿಸ್ಕೊಡ್ಬೇಕು. ಶುಭ ಸಂದೇಶ ಎಂಬ ಈ ಒಂದು ಕತ್ತಿ ತಗೊಂಡು ಕೊಯ್ಲು ಮಾಡುವಾಗ ಕಳೆ ಬೆಳೆ ಎಲ್ಲ ಸಪ್ರೇಟ್ ಆಗುತ್ತೆ. ಅಂತಿಮ ಕಾಲದಲ್ಲಿ ಹೆಚ್ಚು ಶುಭ ಸಂದೇಶ ಸಾರಲ್ಪಡ್ತದೆ. ಈ ಕಡೆಯ ದಿನಗಳಲ್ಲಿ ಹೆಚ್ಚು ಶುಭ ಸಂದೇಶ ಸಾರಲ್ಪಡ್ತದೆ, ಜೊತೆಗೆ ಈ ಡೂಪ್ಲಿಕೇಟ್ ವಿಷಯಗಳು ಸಾರಲ್ಪಡ್ತದೆ. ಆವಾಗ ಯಾರು ಶುಭ ಸಂದೇಶಕ್ಕೆ ಆಕರ್ಷಿತರಾಗ್ತಾರೋ ಅವರೇ ಬೆಳೆ, ಮಿಕ್ಕಿದೆಲ್ಲ ಕಳೆಗಳೇ. ನೀವು ಆಕರ್ಷಿತರಾದರೆ ನೀವು ಬೆಳೆಗಳು, ಭಾಗ್ಯವಂತರು. ಬೆಳೆಯನ್ನು ಕಣಜದಲ್ಲಿ ತುಂಬ್ತಾರೆ, ಕಳೆಯನ್ನು ಸುಟ್ಟು ಹಾಕ್ತಾರೆ. ಪ್ರೈಸ್ ದಿ ಲಾರ್ಡ್.